ಜೈ ಹಿಂದ್. ನಾನು ಎಂ.ಎ. ಸೈಯದ್ ಇಜಿ ಕ್ಲಾಸಸ್‌ಗೆ ಸ್ವಾಗತ ಕೋರುತ್ತೇನೆ. ಜನರಲ್ ಸೈನ್ಸ್ 11ನೇ ಲೆಕ್ಚರ್‌ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈ ಒಂದು 11ನೇ ಲೆಕ್ಚರ್‌ದಲ್ಲಿ ನಾವು ಇವತ್ತು ಸಸ್ಯ ಅಂಗಾಂಶ ಅಂತಂದ್ರೆ ಪ್ಲಾಂಟ್ ಟಿಶ್ಯೂಸ್‌ಗಳ ಬಗ್ಗೆ, ದ್ಯುತಿ ಸಂಶ್ಲೇಷಣೆ, ಸಸ್ಯಗಳ ಉತ್ಪನ್ನಗಳು, ಸಸ್ಯದ ಭಾಗಗಳು, ಸಸ್ಯ ಹಾರ್ಮೋನ್‌ಗಳು, ಸಸ್ಯದ ವಿಧಗಳು, ಅದ್ರ ಜೊತೆಗೆ ಪರಾಗಸ್ಪರ್ಶ ಇವು ಎಲ್ಲವೂ ಟಾಪಿಕ್ಸ್‌ಗಳನ್ನ ಈ ಒಂದು ಲೆಕ್ಚರ್ 11ರಲ್ಲಿ ನಾವಿವತ್ತು ನೋಡೋಣ. ನೀವು ನನಗೆ ಫೇಸ್‌ಬುಕ್, ಇನ್‌ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಐಡಿಗಳ ಮೇಲೆ ಫಾಲೋ ಅಪ್ ಮಾಡಬಹುದು. ಅದ್ರ ಜೊತೆಗೆ ನಿಮ್ಮ ಎಜುಕೇಷನ್‌ಗೆ ಸಂಬಂಧವಾಗಿರ್ತಕ್ಕಂತಹ ಡೌಟ್ಸ್‌ಗಳನ್ನ ಈ ನಂಬರ್ ಮೇಲೆ ನೀವು ಕ್ಲಿಯರ್ ಮಾಡ್ಕೋಬಹುದು. ಪ್ಲಾಂಟ್ ಟಿಶ್ಯೂಸ್‌ಗಳನ್ನ ಮೊಟ್ಟ ಮೊದಲನೇದಾಗಿ ನೋಡೋಣ ನಾವು. ಸಸ್ಯ ಅಂಗಾಂಶ ಅಂತ ಹೇಳ್ತೇವೆ ನಾವು. ಈ ಸಸ್ಯ ಅಂಗಾಂಶಗಳಲ್ಲಿ ಮುಖ್ಯವಾಗಿ 2 ಪ್ರಕಾರಗಳು ಬರ್ತಾವೆ. ಒಂದನೇದ್ದು ಮೆರಿಸ್ಟೆಮ್ಯಾಟಿಕ್ ಅಂತ ಹೇಳಿ, ಇನ್ನೊಂದು ಪರ್ಮನೆಂಟ್ ಅಂತ ಹೇಳಿ ಬರ್ತಾವೆ. ವರ್ಧನ ಅಂಗಾಂಶ ಈ ಮೆರಿಸ್ಟೆಮ್ಯಾಟಿಕ್ ಅಂತಂದ್ರೆ ವರ್ಧನ ಅಂಗಾಂಶ ಅಂತ ಹೇಳ್ತೇವೆ. ಇನ್ನೊಂದು ಪರ್ಮನೆಂಟ್ ಅಂತಂದ್ರೆ ಶಾಶ್ವತ ಅಂಗಾಂಶ ಅಂತ ಹೇಳಿ ಹೇಳ್ತೇವೆ. ಈಗ ಶಾಶ್ವತ ಅಂಗಾಂಶಗಳು ಇವು ಶಾಶ್ವತವಾಗಿಯೇ ಇರುವಂತವುಗಳಾಗಿರ್ತವೆ. ಇದರಲ್ಲಿ ಯಾವುದೇ ರೀತಿ ಇರತಕ್ಕಂತಹ ಸೆಲ್ ಡಿವೈಡ್ ಆಗುವಂಥದ್ದು ಇರೋದಿಲ್ಲ. ಆಮೇಲೆ ಮೆರಿಸ್ಟೆಮ್ಯಾಟಿಕ್ ವರ್ಧನ ಅಂಗಾಂಶಗಳಲ್ಲಿ ಇಲ್ಲಿ ಸೆಲ್ ಡಿವಿಷನ್ ಆಗ್ತಿರ್ತವೆ. ಅಂತಂದ್ರೆ ಕೋಶಗಳು ಏನಾಗ್ತವೆ ವಿಭಜನೆ ಆಗ್ತಿರ್ತವೆ. ಈಗ ಇಲ್ಲಿ ನಾವು ವರ್ಧನ ಅಂಗಾಂಶಗಳಲ್ಲಿ 3 ಪ್ರಕಾರಗಳನ್ನ ನೋಡ್ತೇವೆ. ಒಂದನೇದು ಎಪಿಕಲ್ ಅಂತ ಇದೆ, ಶೀರ್ಷ ಅಂಗಾಂಶ ಅಂತ ಹೇಳ್ತೈತಿ. ಸೊ ಯಾವ ಒಂದು ಸಸ್ಯಗಳಿರ್ತಾವೆ ಅವುಗಳ ಟಾಪ್‌ದಲ್ಲಿ ಇರುವಂತಹ ಅಂಗಾಂಶಗಳಿಗೆ ನಾವು ಎಪಿಕಲ್ ಅಂತಂದ್ರೆ ಶೀರ್ಷ ಅಂಗಾಂಶ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಇನ್ನೊಂದಿದೆ ಲ್ಯಾಟರಲ್ ಅಂಗಾಂಶ ಅಂತ ಹೇಳ್ತೇವೆ. ಲ್ಯಾಟರಲ್ ಅಂತಂದ್ರೆ ಪಾರ್ಶ್ವ ಅಂಗಾಂಶ ಅಂತ ಹೇಳ್ತೀವಿ. ಈ ಪಾರ್ಶ್ವ ಅಂಗಾಂಶಗಳು ಸಸ್ಯಗಳ ಅಥವಾ ಗಿಡಗಳ ನಡುವೆ ಅಂತಂದ್ರೆ ಸ್ಟೆಮ್‌ದಲ್ಲಿ ಕಂಡುಬರ್ತಾವೆ ಇವು. ಓಕೆ. ಬಡ್ಡಿ ಅಂತ ಏನು ಹೇಳ್ತೇವೆ ನಾವು, ಗಿಡದ ಬಡ್ಡಿ. ಸೊ ಅಲ್ಲಿ ಕಂಡುಬರುವಂತವುಗಳು ಲ್ಯಾಟರಲ್ ಟಿಶ್ಯೂಸ್ ಅಂತ ಹೇಳ್ತೇವೆ. ಈ ಲ್ಯಾಟರಲ್ ಟಿಶ್ಯೂಸ್‌ಗಳು ಏನ್ ನಿರ್ಧಾರ ಮಾಡ್ತಾವ ಅಂತಂದ್ರೆ, ಆ ಗಿಡ ಎಷ್ಟು ದಪ್ಪವಾಗಿರುತ್ತದೆ ಅನ್ನೋದು ನಿರ್ಧಾರ ಮಾಡ್ತವೆ ಈ ಒಂದು ಲ್ಯಾಟರಲ್ ಟಿಶ್ಯೂಸ್‌ಗಳು. ಅದೇ ರೀತಿ ಎಪಿಕಲ್ ಶೀರ್ಷ ಅಂಗಾಂಶಗಳು ಏನ್ ಮಾಡ್ತವೆ, ಸಸ್ಯ ಎಷ್ಟು ಎತ್ತರವಾಗಿ ಬೆಳೆಯುತ್ತದೆ ಅದನ್ನು ನಿರ್ಧಾರ ಮಾಡ್ತವೆ. ಅವುಗಳಲ್ಲಿ ಸಹಾಯ ಮಾಡುವಂತವುಗಳು ಶೀರ್ಷಾಂಗಾಂಶಗಳು. ದಪ್ಪ ಆಗೋದ್ರಲ್ಲಿ ಪಾರ್ಶ್ವ ಅಂಗಾಂಶಗಳು ಸಹಾಯ ಮಾಡ್ತವೆ. ಅದ್ರ ಜೊತೆಗೆ ಇಂಟರ್ ಕ್ಯಾಲರಿ ಅಂತ ಏನು ಇರ್ತವೆ ಅಂತಂದ್ರೆ ಅಂತರ ಅಂಗಾಂಶಗಳು ಇರ್ತವೆ. ಅಂತರ ಅಂಗಾಂಶ ಅಂತಂದ್ರೆ ಇವು ಒಂದು ಸಸ್ಯದಲ್ಲಿ, ಒಂದು ಗಿಡದಲ್ಲಿ ಚಿಕ್ಕದಾಗಿರ್ತಕ್ಕಂತಹ ಗಿಡಗಳಲ್ಲಿ ಆಲ್ಮೋಸ್ಟ್ ಕಂಡು ಬರ್ತವೆ. ಅದ್ರೊಳಗುನು ಅಂತಂದ್ರೆ ನಾವು ಗ್ರಾಸ್‌ದಲ್ಲಿ ಇವು ಹೆಚ್ಚಾಗಿ ಕಂಡುಬರುವಂಥದ್ದು. ಗ್ರಾಸ್ ಅಂತಂದ್ರೆ ಹುಲ್ಲು ಅಂತ ಹೇಳಿ ನಾವೇನು ಹೇಳ್ತೇವೆ. ಅದರಲ್ಲಿ ನಾವು ನೋಡಬಹುದು ಯಾವ್ದಿರ್ತವೆ ಅಲ್ಲಿ ಇಂಟರ್ ಕ್ಯಾಲರಿ ಅಂಗಾಂಶಗಳು ಇರ್ತವೆ. ಈಗ ನೋಡ್ರಿ, ಹುಲ್ಲು ಇರ್ತಕ್ಕಂಥದ್ದು ಈ ರೀತಿ ಬೆಳೆದಿರ್ತಕ್ಕಂಥದ್ದು ಹುಲ್ಲಾಗಿರ್ತೈತಿ. ಸೊ ಈ ಹುಲ್ಲನ್ನ ಇಲ್ಲಿ ಕೆಳಗೆ ಅದರ ಬೇರುಗಳು ಇರ್ತವೆ. ಈ ಹುಲ್ಲನ್ನು ನಾವು ಈ ಹುಲ್ಲಿನಲ್ಲಿ ನಾವು ಇಂಟರ್ ಕ್ಯಾಲರಿ ಅನ್ನುವಂತಹ ಅಂಗಾಂಶವನ್ನ ನೋಡ್ಬೋದು. ಸೊ ಇಂಟರ್ ಕ್ಯಾಲರಿ ಅಂತಂದ್ರೆ ಇವು ಎಲ್ಲ ಭಾಗಗಳಲ್ಲಿ ಕಂಡುಬರ್ತಾವೆ. ಇಲ್ಲಿ ಮೇಲೆ, ಇಲ್ಲಿ ತುದಿಯಲ್ಲಿ, ಆಮೇಲೆ ಇಲ್ಲಿ ಮಿಡಲ್‌ದಲ್ಲಿ, ಆಮೇಲೆ ಇಲ್ಲಿ ಬೇರಿನಲ್ಲಿಯೂ ಸಹ ಏನಪ್ಪಾ ಅಂತಂದ್ರೆ ಈ ಇಂಟರ್ ಕ್ಯಾಲರಿ ಇರ್ತಕ್ಕಂತಹ ಟಿಶ್ಯೂಸ್‌ಗಳು ಕಂಡುಬರ್ತಾವೆ. ಈಗ ಉದಾಹರಣೆಗೆ ಯಾರಾದರೂ ಈ ಒಂದು ಹುಲ್ಲನ್ನ ಮೇಲಿನಿಂದ ಇಷ್ಟು ಕಟ್ ಮಾಡಿದ್ರಂತಂದ್ರ, ಇಲ್ಲಿರ್ತಕ್ಕಂತಹ ಒಂದು ಟಿಶ್ಯೂಸ್‌ಗಳ ಮುಖಾಂತರ, ಅಂಗಾಂಶಗಳ ಮುಖಾಂತರ ಏನ್ ಮಾಡುತ್ತದೆ ಇದು ವರ್ಧನೆ ಆಗ್ತೈತಿ ಅಂತಂದ್ರೆ ಬೆಳವಣಿಗೆಯನ್ನ ಹೊಂದತೈತಿ. ಅದೇ ರೀತಿ ಇಲ್ಲಿಂದ ಯಾರಾದರೂ ಕಟ್ ಮಾಡ್ಕೊಂಡು ತಗೊಂಡು ಹೋದ್ರಂತಂದ್ರೆ, ಅಥವಾ ಯಾವ್ದಾದ್ರು ಪ್ರಾಣಿ ಬಂದು ಇಲ್ಲಿವರೆಗೆ ಅದನ್ನ ತಿಂದಿತ್ತು ಅಂತಂದ್ರೆ, ಇಲ್ಲಿ ಒಳಗೆ ಇರ್ತಕ್ಕಂಥದ್ದು ಅಥವಾ ಇಲ್ಲಿ ಇರ್ತಕ್ಕಂತಹ ಅಂಗಾಂಶದಿಂದ ಏನಾಗ್ತೈತಿ ಇದು ಬೆಳವಣಿಗೆಯನ್ನ ಹೊಂದತೈತಿ. ಟೋಟಲ್ ಆಗಿ ಪೂರ್ತಿನ ಈ ರೀತಿ ನಾವು ಇದನ್ನ ಬೇರುಗಳ ಸಮೇತ ತೆಗೆದ್ವಿ ಅಂತಂದ್ರೆ ಆಮೇಲೆ ಇದು ಟೋಟಲ್ ಆಗಿ ಪೂರ್ತಿ ಹಾಳಾಗ್ತೈತಿ. ಓಕೆ. ಸೊ ಈ ರೀತಿ ಇರ್ತಕ್ಕಂಥದ್ದು ಇರ್ತೈತಿ. ಯಾವುದರಲ್ಲಿ ಇದು ಗ್ರಾಸ್‌ಗಳಲ್ಲಿ ಇರುವಂಥದ್ದು ಅತಿ ಹೆಚ್ಚಾಗಿ ಇಂಟರ್ ಕ್ಯಾಲರಿ ಅಂಗಾಂಶ ಅಂತ ಹೇಳಿ ಹೇಳ್ತೇವೆ ನಾವು. ಸೊ ಅದೇ ರೀತಿ ಇನ್ನೂ ಇವು ಎಲ್ಲವುಗಳು ವರ್ಧನ ಅಂಗಾಂಶಗಳು ಅಂತ ಹೇಳ್ತೀವಿ. ಅಂತಂದ್ರೆ ಇವು ಬೆಳವಣಿಗೆಯಲ್ಲಿ ಸಹಾಯ ಮಾಡುವಂತಹ ಅಂಗಾಂಶಗಳು. ಒಂದನೇದ್ದು ಶೀರ್ಷ ಅಂಗಾಂಶ, ಅಂತರಂಗಾಂಶ, ಪಾರ್ಶ್ವ ಅಂಗಾಂಶ. ಈ ರೀತಿ 3 ತರದ್ದಿರ್ತವೆ. ಶೀರ್ಷ ಅಂಗಾಂಶ ಏನ್ ಮಾಡ್ತೈತಿ, ಆ ಗಿಡವನ್ನ ಅಥವಾ ಒಂದು ಸಸ್ಯವನ್ನ ಬೆಳೆಯುವುದರಲ್ಲಿ ಅಂತಂದ್ರೆ ಮೇಲೆ ಎಷ್ಟು ಹೋಗ್ಬೇಕು ಅನ್ನೋದು ಅಲ್ಲಿ ಸಹಾಯ ಮಾಡ್ತೈತಿ. ಅದ್ರ ಜೊತೆಗೆ ಲ್ಯಾಟರಲ್ ಅಂಗಾಂಶ ಏನ್ ಮಾಡ್ತೈತಿ, ಆ ಗಿಡ ಎಷ್ಟು ದಪ್ಪಗಾಗ್ಬೇಕು ಆಗಿರ್ತದೆ. ಸೊ ಅಲ್ಲಿ ದಪ್ಪಗಾಗುವುದರಲ್ಲಿ ಅದು ಸಹಾಯ ಮಾಡುವಂಥವುಗಳು ಲ್ಯಾಟರಲ್ ಪಾರ್ಶ್ವ ಅಂಗಾಂಶಗಳು. ಆಮೇಲೆ ಅಂತರ ಅಂಗಾಂಶಗಳು ಆಲ್ಮೋಸ್ಟ್ ಎಲ್ಲಿ ಕಾಣ್ತವೆ, ಅವು ಕಂಡುಬರ್ತವೆ. ಗ್ರಾಸ್‌ಗಳಲ್ಲಿ, ಹುಲ್ಲುಗಳಲ್ಲಿ ಕಂಡುಬರ್ತವೆ. ಈ ರೀತಿ ಎಲ್ಲ ಕಡೆನೂ ಸಹ ಇರುವಂತಹ ಅಂಗಾಂಶಗಳು ಇಂಟರ್ ಕ್ಯಾಲರಿ ಟಿಶ್ಯೂಸ್ ಅಂತ ಹೇಳ್ತೇವೆ. ಇನ್ನು ಕೆಲವೊಂದಿಷ್ಟು ಇವು ಸಸ್ಯಗಳಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಶಾಶ್ವತ ಅಂಗಾಂಶಗಳು ಕೂಡ ಇರ್ತವೆ. ಆದ್ರೆ ಇಲ್ಲಿ ಸೆಲ್ ಡಿವಿಷನ್ ಆಗೋದಿಲ್ಲ. ಅಂತಂದ್ರೆ ಕೋಶಗಳ ವಿಭಜನೆ ಆಗೋದಿಲ್ಲ. ಅದರಲ್ಲಿರ್ತಕ್ಕಂಥದ್ದು ಮತ್ತೆ ಇದರಲ್ಲಿ ಪರ್ಮನೆಂಟ್‌ದಲ್ಲಿ ಸಿಂಪಲ್ ಗ್ರೌಂಡ್ ಅಂತ ಹೇಳ್ತೇವೆ. ಇನ್ನೊಂದು ಕಾಂಪ್ಲೆಕ್ಸ್ ಆಗಿರ್ತಕ್ಕಂತಹ
ಅಂಥೇಳಿ 2 ಪ್ರಕಾರವಾಗಿರ್ತಕ್ಕಂತಹ ನಾವು ಏನು ಮಾಡ್ತೀವಿ ಇವುಗಳನ್ನ ವಿಭಜನೆಯನ್ನು ಮಾಡ್ತೀವಿ. ಈಗ ಇಲ್ಲಿ ಸಿಂಪಲ್‌ದಲ್ಲಿ ನಾವು ನೋಡಬಹುದು ಸಿಂಪಲ್ ಅಂಗಾಂಶಗಳಲ್ಲಿ ಸರಳ ಅಂಗಾಂಶಗಳಲ್ಲಿ ಪ್ಯಾರೆನ್ಕೈಮಾ ಇದೆ, ಕೊಲೆನ್ಕೈಮಾ ಇದೆ, ಇನ್ನೊಂದು ಸ್ಕ್ಲೆರೆನ್ಕೈಮಾ. ಸೊ ಈ 3 ಪ್ರಕಾರ ಬರ್ತವೆ. ಅದೇ ರೀತಿ ಕಾಂಪ್ಲೆಕ್ಸ್‌ದಲ್ಲಿ ಬರುವಂಥವುಗಳು ಜೈಲಮ್ ಮತ್ತು ಫ್ಲೋಯಮ್. ಇವುಗಳನ್ನ ನಾವು ನೆಕ್ಸ್ಟ್ ಚಿತ್ರದ ಮುಖಾಂತರ ಇವು ಎಲ್ಲವುಗಳನ್ನ ಡಿಸ್ಕಷನ್ ಮಾಡೋಣ. ಈಗ ಇಲ್ಲಿ ನಾವು ನೋಡಿದ್ವಿ ಸಸ್ಯ ಅಂಗಾಂಶ ಪ್ಲಾಂಟ್ ಟಿಶ್ಯೂಸ್‌ಗಳ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಟ್ಟೆ ನಾನು. ಸಸ್ಯಗಳು ಕಾರ್ಯನಿರ್ವಹಿಸಲು ಸಹಕಾರಿಯಾಗುವಂತಹ ಜೀವಕೋಶಗಳ ಸಮೂಹ ಆಗಿರ್ತದೆ. ಸೊ ಅವುಗಳಿಗೆ ನಾವು ಸಸ್ಯ ಅಂಗಾಂಶ ಅಂತ ಹೇಳಿ ಹೇಳ್ತೇವೆ. ಸಸ್ಯ ಅಂಗಾಂಶಗಳಲ್ಲಿ ಮುಖ್ಯವಾಗಿ 2 ವಿಧಗಳು ಬರ್ತವೆ. ಒಂದನೇದ್ದು ವರ್ಧನ ಅಂಗಾಂಶ ಅಂತ ನಿಮಗೆ ಹೇಳಿದೆ. ಇವುಗಳಿಗೆ ನಾವು ಏನಂತ ಹೇಳ್ತೀವಿ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಸ್ ಅಂತ ಹೇಳ್ತೇವೆ ಇಂಗ್ಲಿಷ್‌ನಲ್ಲಿ. ಈ ಅಂಗಾಂಶಗಳಲ್ಲಿ 3 ಪ್ರಕಾರಗಳನ್ನ ಕೂಡ ನಾವು ನೋಡಿದ್ವಿ. ಒಂದನೇದ್ದು ಶೀರ್ಷಕ ಅಂಗಾಂಶ, ಪಾರ್ಶ್ವ ಅಂಗಾಂಶ, ಇನ್ನೊಂದು ಅಂತರ್ ಅಂಗಾಂಶ. ಸೊ ಅಂತರ್ ಅಂಗಾಂಶದ ಬಗ್ಗೆ ನಾನು ನಿಮಗೆ ಇಲ್ಲಿ ಹೇಳಿದೆ ಯಾವ ರೀತಿ ಇರ್ತೈತೆ ಅಂತೇಳಿ. ಈ ರೀತಿ ಇರ್ತಕ್ಕಂಥ ಹುಲ್ಲು ಇದ್ದಾಗ ಈ ರೀತಿ ಏನ್ ನಾವು ಇಲ್ಲಿ ಯೆಲ್ಲೋ ಕಲರ್‌ದಿಂದ ಮಾಡಿವಿ. ಈ ರೀತಿ ಎಲ್ಲಾ ಕಡೆನೂ ಸಹ ಈ ನಲ್ಲಿ ಇರ್ತಕ್ಕಂತಹ ಅಂತರ ಅಂಗಾಂಶಗಳು ಎಲ್ಲೋ ಕಡೆ ಲಭ್ಯವಾಗ್ತವೆ ನಮಗೆ. ಆಮೇಲೆ ಏರಿಯಲ್ ಇಂಗ್ಲಿಷ್‌ನಲ್ಲಿ ಏರಿಯಲ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಶೀರ್ಷಕ ಅಂಗಾಂಶ ಇವುಗಳು ಎಷ್ಟು ಉದ್ದ ಆಗಲಿಕ್ಕೆ ಅಂತಂದ್ರೆ ಗಿಡ ಉದ್ದಕ್ಕೆ ಬೆಳೆಯಲಿಕ್ಕೆ ಸಹಾಯ ಮಾಡ್ತವೆ. ಅದ್ರ ಜೊತೆಗೆ ಲ್ಯಾಟರಲ್ ಇರುವಂತಹ ಟಿಶ್ಯೂಸ್‌ಗಳು ಪಾರ್ಶ್ವ ಅಂಗಾಂಶಗಳು ಯಾವುದಕ್ಕೆ ಸಹಾಯ ಮಾಡ್ತವೆ? ಆ ಗಿಡ ದಪ್ಪ ಆಗಲಿಕ್ಕೆ ಸಹಾಯ ಮಾಡ್ತವೆ. ಈ ರೀತಿ ಇರ್ತಕ್ಕಂತಹ ಅಂಗಾಂಶಗಳು. ಈ ಅಂಗಾಂಶವು ಸಸ್ಯದ ಬೇರುಗಳ ತುದಿಗಳಲ್ಲಿ, ಕಾಂಡದ ತುದಿಗಳಲ್ಲಿ ಹಾಗೂ ಸಸ್ಯದ ಕವಲು ತುದಿಗಳಲ್ಲಿ ಕಂಡುಬರ್ತವೆ. ಸಸ್ಯದ ಬೆಳವಣಿಗೆಗೆ ಇವು ಸಹಾಯ ಮಾಡುವಂಥವುಗಳು ವರ್ಧನ ಅಂಗಾಂಶಗಳು. ಸೊ ಇಲ್ಲಿ ಎಲ್ಲವೂ ಸಹ ನಾವು 3 ಪ್ರಕಾರದಲ್ಲಿ ನೋಡಿದ್ವಿ. ಅದೇ ರೀತಿ ಈಗ ಶಾಶ್ವತ ಅಂಗಾಂಶಗಳಲ್ಲಿ ಜೀವಕೋಶಗಳು ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಕಳೆದುಕೊಂಡಿರ್ತವೆ. ಅಂತಂದ್ರೆ ನೋ ಸೆಲ್ ಡಿವಿಷನ್ ಅಂತ ನಾನು ನಿಮಗೆ ಹೇಳಿದೆ. ಆದರೆ ಸಸ್ಯಗಳಿಗೆ ಸ್ಥಿತಿಸ್ಥಾಪಕತ್ವ, ನಮ್ಯತೆ ಮತ್ತು ಶಕ್ತಿಯನ್ನ ಒದಗಿಸುವಂತಹ ವಿಶೇಷ ಜೀವಕೋಶಗಳು ಅಲ್ಲಿ ಲಭ್ಯ ಇರ್ತವೆ ನಮಗೆ. ಆದರೆ ಅಲ್ಲಿ ಸೆಲ್ ಡಿವಿಷನ್ ಆಗೋದಿಲ್ಲ ಅಷ್ಟೇ. ಓಕೆ. ಇವುಗಳು ಶಾಶ್ವತ ಅಂಗಾಂಶಗಳು ಅಂತೇಳಿ ಹೇಳ್ತೇವೆ ನಾವು. ಪರ್ಮನೆಂಟ್ ಟಿಶ್ಯೂಸ್‌ಗಳು ಇವು. ಈಗ ಇಲ್ಲಿ ನಾವು ನೋಡಿದ್ವಿ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಸ್ ಅಂತೇಳಿ ವರ್ಧನ ಅಂಗಾಂಶಗಳು. ಇವುಗಳಿಗೆ ಏನ್ ಹೇಳ್ತೇವೆ ನಾವು? ವರ್ಧನ ಅಂಗಾಂಶಗಳು. ಸೊ ಇಲ್ಲಿ ನೋಡ್ರಿ ನಾವು ನೋಡಿದ್ವಿ ವರ್ಧನ ಅಂಗಾಂಶಗಳು ಮೆರಿಸ್ಟೆಮ್ಯಾಟಿಕ್ ಅಂತಂದ್ರೆ ತುದಿಯಲ್ಲಿ ಇರ್ತವೆ ಇವು. ಅಂತಂದ್ರೆ ಈ ಗಿಡ ಎಷ್ಟು ಬೆಳವಣಿಗೆ ಆಗ್ಬೇಕು ಅನ್ನೋದನ್ನ ನಮಗೆ ಸೂಚಿಸ್ತವೆ. ಅದೇ ರೀತಿ ಇಂಟರ್ ಇಂಟರ್ ಕ್ಯಾಲರಿ ಆಹ್, ಮೆರಿಸ್ಟೆಮ್ಯಾಟಿಕ್ ಅಂತ ಹೇಳಿದೆ. ಸೊ ಇವುಗಳು ಆಲ್ಮೋಸ್ಟ್ ಎಲ್ಲಿ ಕಂಡುಬರ್ತವೆ? ಈ ರೀತಿ ಇರ್ತಕ್ಕಂಥ ಭಾಗಗಳಲ್ಲಿ ಕಂಡುಬರುವಂಥವು. ಆಮೇಲೆ ಲ್ಯಾಟರಲ್ ಮೆರಿಸ್ಟೆಮ್ಯಾಟಿಕ್ ಅಂತ ಹೇಳಿದೆ. ಇವುಗಳು ಕಾಂಡದಲ್ಲಿ ಕಂಡುಬರುವಂಥವುಗಳು ಆಗಿರ್ತವೆ. ಆಮೇಲೆ ಇಲ್ಲಿ ಇವೇನ್ ವರ್ಧನ ಅಂಗಾಂಶಗಳಲ್ಲಿ ಇಲ್ಲಿ ಎಪಿಕಲ್ ಅಂತಂದ್ರೆ ಶೀರ್ಷಕವಾಗಿರ್ತಕ್ಕಂಥ ಅಂಗಾಂಶಗಳು ಈ ಒಂದು ಗಿಡದ ಟಾಪ್‌ದಲ್ಲಿನೂ ಇರ್ತವೆ. ಆಮೇಲೆ ಬಾಟಮ್‌ದಲ್ಲಿನೂ ಇರ್ತೈತೆ. ಇಲ್ಲಿ ಬೇರುಗಳಲ್ಲಿಯೂ ಸಹ ಇರುವಂಥವುಗಳು ಈ ಒಂದು ಎಪಿಕಲ್ ಮೆರಿಸ್ಟಮ್ಸ್‌ಗಳು ಆಗಿರ್ತವೆ. ಈಗ ಇಲ್ಲಿ ನೆಕ್ಸ್ಟ್ ನಾವು ನೋಡೋಣ ಶಾಶ್ವತ ಅಂಗಾಂಶಗಳಲ್ಲಿ ಅಂತಂದ್ರೆ ಪರ್ಮನೆಂಟ್ ಆಗಿ ಏನಿದಾವಲ್ಲ, ಪರ್ಮನೆಂಟ್‌ವಾಗಿ ಇರುವಂತಹ ಟಿಶ್ಯೂಸ್‌ಗಳೇನಿದಾವೋ ಅದರಲ್ಲಿಯೂ ಸಹ ನಾವು 2 ವಿಧಗಳನ್ನಾಗಿ ಮಾಡ್ತೇವೆ. ಒಂದನೇದ್ದು ಸರಳ ಶಾಶ್ವತ ಅಂಗಾಂಶ ಅಂತ ಹೇಳ್ತೇವೆ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಂತ ಹೇಳ್ತೇವೆ. ಈ ಅಂಗಾಂಶದ ಜೀವಕೋಶಗಳ ರಚನೆಯಲ್ಲಿ, ಕಾರ್ಯದಲ್ಲಿ ಒಂದೇ ಆಗಿರುವಂತಹ ಕೆಲಸ ಮಾಡ್ತವೆ. ಇವುಗಳಲ್ಲಿ ಮತ್ತೆ ನಾವು 3 ಭಾಗಗಳನ್ನಾಗಿ ಮಾಡ್ತೇವೆ. ಒಂದನೇದ್ದು ಪೆರೆನ್ಕೈಮಾ ಅಂತ ಇದೆ. ಈ ಅಂಗಾಂಶದ ಜೀವಕೋಶಗಳು ಅಂಡಾಕಾರವಾಗಿರುತ್ತವೆ ಹಾಗೂ ಈ ಅಂಗಾಂಶದ ಜೀವಕೋಶಗಳು ಜೀವಂತವಾಗಿರ್ತವೆ. ಈ ಅಂಗಾಂಶದ ಜೀವಕೋಶಗಳು ನೀರು ಮತ್ತು ಆಹಾರವನ್ನು ಸಂಗ್ರಹಿಸುವಂತ ಕೆಲಸ ಮಾಡ್ತವೆ. ಇವುಗಳು ಕ್ಲೋರೋಪ್ಲಾಸ್ಟ್ ಹೊಂದಿದ್ದರೆ ದ್ಯುತಿಸಂಶ್ಲೇಷಣೆ ಕೂಡ ಇಲ್ಲಿ ಮಾಡ್ಲಿಕ್ಕೆ ಇಲ್ಲಿ ಸಹಕಾರಿ ಆಗ್ತದೆ. ಈಗ ಪೆರೆನ್ಕೈಮಾವನ್ನು ನಾವು ಎಲ್ಲಿ ನೋಡಬಹುದು? ಪೆರೆನ್ಕೈಮಾವನ್ನು ನಾವು ಗಿಡದಲ್ಲಿ ತೊಗಟೆಯ ಭಾಗ ಏನಿರ್ತೈತಿ ಅದೆಲ್ಲವೂ ಸಹ ಪೆರೆನ್ಕೈಮಾ ಅನ್ನುವಂತ ಒಂದು ಅಂಗಾಂಶದಿಂದ ಆಗಿರ್ತಕ್ಕಂಥದ್ದು. ಅದ್ರೊಳಗ ಈಗ ನೋಡ್ರಿ ಪೆರೆನ್ಕೈಮಾದಲ್ಲಿಯೂ ಸಹ ಏನಾಗ್ತೈತಿ ದ್ಯುತಿ ಸಂಶ್ಲೇಷಣೆ ನಡಿತೈತಿ ಅಂತ ಹೇಳಿ ನಾ ಹೇಳಿದೆ. ನಾವು ಆಲ್ಮೋಸ್ಟ್ ಏನ್ ನೋಡ್ತೀವಿ ಅಂತಂದ್ರೆ ಎಲೆಗಳಲ್ಲಿ ಮಾತ್ರ ನಾವು ದ್ಯುತಿ ಸಂಶ್ಲೇಷಣೆ ಆಗ್ತೈತಿ ಅಂತ ಹೇಳಿ ನೋಡ್ತೀವಿ. ಯಾಕಂತಂದ್ರೆ ಇದು ಹಸಿರು ಬಣ್ಣದಾಗಿರ್ತೈತಿ. ಸೊ ಹಸಿರು ಬಣ್ಣ ಎಲ್ಲಿರ್ತೈತಿ ಅಲ್ಲಿ ದ್ಯುತಿ ಸಂಶ್ಲೇಷಣೆ ನಡಿತೈತಿ ಅಂತ ಹೇಳ್ತೀವಿ. ಸೊ ದ್ಯುತಿ ಸಂಶ್ಲೇಷಣೆ ಏನು ಹೇಗೆ ಆಗ್ತೈತಿ ಅಂತ ಹೇಳಿ ಮುಂದೆ ಮುಂದೆ ನೋಡೋಣ ನಾವು. ದ್ಯುತಿ ಸಂಶ್ಲೇಷಣೆ ಅಂತಂದ್ರೆ ಏನು? ಗಿಡಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳೋದು. ಓಕೆ. ಈಗ ಇಲ್ಲಿ ಹಸಿರು ಎಲೆಗಳೇನಿದಾವೋ ಅಲ್ಲಿ ಏನಾಗ್ತೈತಿ ದ್ಯುತಿ ಸಂಶ್ಲೇಷಣೆ ಆಗುತ್ತೆ ಅಂತ ನಮಗೆ ಗೊತ್ತಿರುವಂಥದ್ದು. ಈಗ ತೊಗಟೆ ಇರುವಂಥದ್ದು ಅದರ ಹೊರಗಿನ ಒಂದು ಪದರ ಯಾವ ರೀತಿ ಇರ್ತೈತಿ, ತೊಗಟೆಯನ್ನ ನಾವು ನೋಡಿದ್ವಿ ಅಂತಂದ್ರ ಅದರ ಬಣ್ಣ ಇರುವಂಥದ್ದು ಯಾವ ರೀತಿ ಇರ್ತೈತಿ, ಒಂದ್ ಸ್ವಲ್ಪ ಚಾಕ್ಲೇಟ್ ಕಲರ್‌ದಾಗಿ ಇರುವಂಥದ್ದು ನಾವು ನೋಡ್ತೀವಿ, ಕಟ್ಟಿಗೆ ಬಣ್ಣ. ಸೊ ಅಲ್ಲಿಯೂ ಸಹ ಏನಾಗ್ತೈತಿ ಅಂತಂದ್ರ ದ್ಯುತಿ ಸಂಶ್ಲೇಷಣೆ ಆಗ್ತೈತಿ.
ನಾವು ತೊಗಟೆಯನ್ನ ಒಂದ್ ಸ್ವಲ್ಪ ಅದನ್ನ ಕೆದರಿ ನೋಡಿದಾಗ ಅದ್ರ ಒಳಗೆ ನಮಗೆ ಹಸಿರು ಬಣ್ಣ ಕಾಣ್ತೈತಿ. ಅಲ್ಲಿ ಏನಂತಂದ್ರೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡಿತೈತಿ. ಇದು ಯಾವ ರೀತಿ ಸಹಾಯ ಮಾಡ್ತೈತಿ ಅಂತಂದ್ರ ಗಿಡಗಳಿಗೆ ಎಲೆಗಳು ಉದುರಿದಾಗ ಆಹಾರವನ್ನ ತಯಾರಿಸಲಿಕ್ಕೆ ಇವು ಆ ಟೈಮ್‌ದಲ್ಲಿ ಈ ತೊಗಟೆಗಳು ಸಹಾಯವನ್ನ ಮಾಡ್ತವೆ. ಈಗ ನೋಡ್ರಿ 12 ತಿಂಗಳುಗಳು ಕೂಡ ಎಲೆಗಳು ಪರ್ಮನೆಂಟ್ ಆಗಿ ಗಿಡಗಳಲ್ಲಿ ಇರೋದಿಲ್ಲ. ಯಾಕಂತಂದ್ರೆ ಬೇಸಿಗೆ ಕಾಲದಲ್ಲಿ ನೀರಿನ ಒಂದು ಕಡಿಮೆ ಪ್ರಮಾಣ ಇರೋದರಿಂದ ಎಲೆಗಳು ವಿಸರ್ಜನೆ ಬಹಳಷ್ಟು ಮಾಡೋ ಕಾರಣದಿಂದ ಗಿಡ ಏನ್ ಮಾಡಿಬಿಡ್ತೈತಿ ಎಲೆಗಳನ್ನ ಉದುರಿಸಿ ಬಿಡ್ತೈತಿ. ಹೌದಾ? ಅದಕ್ಕೆ ನೀರನ್ನೇ ಸರಿಯಾದ ಪ್ರಮಾಣದಲ್ಲಿ ಸಿಗೋದಿಲ್ಲ ಮತ್ತು ಎಲೆಗಳು ಬಾಷ್ಪ ವಿಸರ್ಜನೆ ಮಾಡ್ತಾ ಇದ್ವು ಅಂತಂದ್ರೆ ನೀರನ್ನ, ಆ ಗಿಡಕ್ಕೆ ಸರಿಯಾದ ಪ್ರಮಾಣದಲ್ಲಿ ಒದಗಿಸಲಿಕ್ಕೆ ಆಗೋದಿಲ್ಲ. ಕಡಿಮೆ ಪ್ರಮಾಣದಲ್ಲಿ ನೀರು ಸಿಗ್ತಾ ಇರುತ್ತದೆ ಆ ಟೈಮ್‌ನಲ್ಲಿ. ಸೊ, ಆ ಟೈಮ್‌ದಲ್ಲಿ ಗಿಡ ಏನ್ ಮಾಡಿಬಿಡ್ತಾವೆ ಎಲ್ಲ ಎಲೆಗಳನ್ನ ಉದುರಿಸ್ತವೆ. ಸೊ, ಈಗ ಆಹಾರವನ್ನ ತಯಾರಿಸುವಂತ ಎಲೆಗಳನ್ನೇ ಇರ್ಲಿಲ್ಲ ಅಂತಂದ್ರೆ ಸೊ, ಯಾವ ರೀತಿ ಆ ಗಿಡಕ್ಕೆ ಆಹಾರವನ್ನು ಕೊಡೋದು. ಸೊ, ಆ ಟೈಮ್‌ದಲ್ಲಿ ಏನ್ ಮಾಡ್ತೈತಿ ಅಂತಂದ್ರ, ತೊಗಟೆ ಏನ್ ಮಾಡ್ತೈತಿ ಆಹಾರವನ್ನ ಉತ್ಪಾದಿಸುವಂತ ಕೆಲಸ ಮಾಡ್ತೈತಿ ಆ ಟೈಮ್‌ದಲ್ಲಿ. ಹಾಗಾದ್ರೆ ಎಕ್ಸಾಮ್‌ದಲ್ಲಿ ಕೇಳಿದ್ರಂತಂದ್ರ ತೊಗಟೆಯಲ್ಲಿಯೂ ಸಹ ಆಹ್, ಆಹಾರ ತಯಾರಿಕೆ ಆಗ್ತೈತಿ ಅಂತ ಹೇಳಿ ನೀವು ಹೇಳಬೇಕು. ಇದು ಏನಪ್ಪಾ ಅಂತಂದ್ರ ಪೇರಂ ಕೈಮಾದ ಒಂದು ಚಿತ್ರವನ್ನು ನಾವಿಲ್ಲಿ ನೋಡೋಣ. ಇದು 1ನೇ ಚಿತ್ರ. ಸೊ, ಇವು ದುಂಡಾಕಾರದಲ್ಲಿ ಇರುವಂತವುಗಳು. ಇವು ಪೇರಂ ಕೈಮಾದ ಚಿತ್ರ. ನೆಕ್ಸ್ಟ್ ಕೋಲಂ ಕೈಮಾ ಬಗ್ಗೆ ನೋಡೋಣ. ಸಸ್ಯದಲ್ಲಿನ ಜೀವಂತ ಗಳಾಗಿದ್ದು, ಇತರ ಅಂಗಾಂಶಗಳಿಗೆ ಆಧಾರವನ್ನು ಒದಗಿಸುವಂತಹ ಒಂದು ಕೆಲಸ ಮಾಡ್ತವೆ ಇವು. ಆದ್ದರಿಂದ ಇವುಗಳನ್ನು ನಾವು ಸಜೀವ ಆಧಾರ ಅಂಗಾಂಶ ಅಂತ ಹೇಳಿ ಹೇಳ್ತೇವೆ. ಸಜೀವ ಆಧಾರ ಅಂಗಾಂಶ ಅಂತ ಹೇಳಿ ಹೇಳ್ತೇವೆ. ಈಗ ನೋಡ್ರಿ ಇಲ್ಲಿರ್ತಕ್ಕಂತಹ ಒಂದು ಎಲೆ ಇದೆ ಅಂತ ತಿಳ್ಕೊಳ್ರಿ. ಇಲ್ಲಿ ನೋಡ್ರಿ ನಾ ಹೇಳ್ತಾ ಇರೋದು ಇಲ್ಲಿ. ಈ ಒಂದು ಇಲ್ಲಿ ಕಾಂಡ ಇದೆ. ಈ ಕಾಂಡಕ್ಕೆ ಒಂದು ಎಲಿ ಇದೆ. ಆ ಎಲಿಗೆ ಇಲ್ಲಿರ್ತಕ್ಕಂತಹ ಏನ್ ನಾ ರೌಂಡ್ ಮಾಡ್ತಾ ಇದ್ದೀನಿ, ಈ ಒಂದು ಭಾಗದಲ್ಲಿ ನಾವು ಏನ್ ಮಾಡಬಹುದು, ಕೊಲೆಬ್‌ಕೈಮಾ ಅನ್ನುವಂತ ಒಂದು ಅಂಗಾಂಶವನ್ನ ನಾವು ನೋಡ್ಬಹುದು. ಇದು ಯಾವಾಗಲೂ ಒಂದು ಕೋನವನ್ನು ನಿರ್ಮಾಣ ಮಾಡ್ತೈತಿ ಈ ರೀತಿ. ಓಕೆ. ಈ ರೀತಿ ಇದೆ ನೋಡ್ರಿ ಇಲ್ಲಿ. ಈ ರೀತಿ ಏನ್ ಮಾಡ್ತದೆ ಇದು ಒಂದು ಕೋನವನ್ನ ನಿರ್ಮಾಣ ಮಾಡ್ತೈತಿ. ಆಮೇಲೆ ಈ ಎಲೆಗೆ ಒಂದು ಆಧಾರ ಕೊಡ್ತೈತಿ. ಎಲೆ ಟೋಟಲ್ ಆಗಿ ಪೂರ್ತಿ ಈ ರೀತಿ ಕೆಳಗೆ ಬಾಗಬಾರ್ದು, ಬೀಳಬಾರ್ದು ಅನ್ನೋದಕ್ಕೆ ಇದು ಇಲ್ಲಿರ್ತಕ್ಕಂತಹ ಕೋಲಂ ಕೈಮಾ ಅಂಗಾಂಶಗಳು ಇವುಗಳಿಗೆ ಸಹಾಯ ಮಾಡ್ತೈತಿ ಈ ರೀತಿ. ಆದ್ದರಿಂದ ಇದಕ್ಕೆ ಏನಂತ ಹೇಳ್ತಿರ್ತೀವಿ ನಾವು ಕೋಲಂ ಕೈಮಾ ಟಿಶ್ಯೂಗೆ ಅಂಗಾಂಶಕ್ಕೆ ಸಜೀವ ಆಧಾರ ಅಂಗಾಂಶ ಅಂತ ಹೇಳ್ತೇವೆ. ನೆಕ್ಸ್ಟ್ ಇನ್ನೊಂದು ಪ್ರಕಾರದಾಗಿರ್ತಕ್ಕಂಥದ್ದು ಸರಳ ಶಾಶ್ವತ ಅಂಗಾಂಶದಲ್ಲಿ ಸ್ಕ್ಲೀರಮ್ ಕೈಮಾ. ಓಕೆ. ಸ್ಕ್ಲೀರಮ್ ಕೈಮಾ. ಈ ಅಂಗಾಂಶದ ಜೀವಕೋಶಗಳು ನಿರ್ಜೀವಿಗಳಾಗಿರ್ತವೆ. ಜೀವ ಇರೋದಿಲ್ಲ. ಸ್ಕ್ಲೀರಮ್ ಕೈಮಾದಲ್ಲಿ ನಾರು ಕೋಶ ಮತ್ತು ಸ್ಕ್ಲೀರೈಡ್ ಗಳೆಂಬ 2 ಬಗೆಯ ಜೀವಕೋಶಗಳನ್ನು ನಾವಿಲ್ಲಿ ಕಾಣಬಹುದು. ಸೊ, ಇದು ಸ್ಕ್ಲೀರಮ್ ಕೈಮಾದಲ್ಲಿ ಇರತಕ್ಕಂಥದ್ದು ಒಂದು ಚಿತ್ರ. ಸ್ಕ್ಲಿರಮ್ ಕೈಮಾದ ಹೊರಭಿತ್ತಿಯು ಲಿಗ್ನೆನ್ ಎಂಬ ವಸ್ತುಗಳಿಂದ ಮಾಡಲ್ಪಟ್ಟಿರುವಂಥದ್ದು. ಇವುಗಳನ್ನು ಕಲ್ಲು ಕೋಶ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿರ್ತಕ್ಕಂತಹ ಕೋಶಗಳಿಗೆ ಜೀವ ಇರೋದಿಲ್ಲ ಅಂತ ಹೇಳಿದೆ. ಸೊ, ಇವುಗಳು ಉದಾಹರಣೆಗೆ ಎಲ್ಲಿ ಕಾಣ್ತವೆ ಅಂತಂದ್ರ, ಸ್ಕ್ಲಿರಮ್ ಕೈಮಾ ಒಂದು ಟಿಶ್ಯೂಸ್‌ಗಳು ಇರುವಂಥದ್ದು ತೆಂಗಿನ ನಾರು. ತೆಂಗಿನ ನಾರು ಅಂತಂದ್ರೆ ತೆಂಗಿನಕಾಯಿ ಏನಿರ್ತೈತಿ, ಸೊ, ಅದ್ರ ಮೇಲೆ ಏನು ಸಿಪ್ಪೆ ಇರ್ತೈತಿ. ಸೊ, ಆ ಸಿಪ್ಪೆಯಲ್ಲಿ ನಾವು ಏನ್ ಮಾಡ್ತೇವಿ ಸ್ಕ್ಲಿರಮ್ ಕೈಮಾವನ್ನ ಟಿಶ್ಯೂವನ್ನ ನಾವು ಏನ್ ಮಾಡ್ತೇವಿ ನೋಡಬಹುದು. ಅದು ಅದು ಏನಪ್ಪಾ ಅಂತಂದ್ರೆ ಬಹಳ ಗಟ್ಟಿಯಾಗಿರ್ತಕ್ಕಂಥ ಪದಾರ್ಥ ಆಗಿರುವುದರಿಂದ ಅದಕ್ಕೆ ನಾವು ಕಲ್ಲು ಕೋಶ ಅಂತ ಹೇಳಿ ಕರೆಯುವಂಥದ್ದು. ಆಮೇಲೆ ಅದೇ ರೀತಿ ಗೋಣಿ ಚೀಲದ ನಾರು ಏನಿರ್ತೈತಿ ಅಲ್ಲಿಯೂ ಸಹ ನಾವು ಏನ್ ಮಾಡಬಹುದು ಸ್ಕ್ಲಿರಮ್ ಕೈಮಾ ಅನ್ನುವ ಟಿಶ್ಯೂವನ್ನ ಅಂಗಾಂಶವನ್ನ ನೋಡಬಹುದು. ಈಗ ನಾವು ನೋಡಿದ್ವಿ 1ನೇ ಪ್ರಕಾರ ಆಗಿರ್ತಕ್ಕಂಥದ್ದು ಯಾವುದು ಸರಳ ಶಾಶ್ವತ ಅಂಗಾಂಶವನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ಇರುವಂಥದ್ದು ಸಂಕೀರ್ಣ ಶಾಶ್ವತ ಅಂಗಾಂಶವನ್ನ ನೋಡೋಣ. ಅಂತಂದ್ರೆ ಕಾಂಪ್ಲೆಕ್ಸ್ ಆಗಿರ್ತಕ್ಕಂತಹ ಕಾಂಪ್ಲೆಕ್ಸ್ ಟಿಶ್ಯೂಸ್‌ಗಳನ್ನ ನೋಡೋಣ. ಈ ಅಂಗಾಂಶಗಳು ವಿಭಿನ್ನ ರಚನೆ ಹೊಂದಿದ್ದು, ವಿಭಿನ್ನ ಕಾರ್ಯವನ್ನ ಮಾಡುವಂತಹ ಅಂಗಾಂಶಗಳು ಆಗಿರ್ತವೆ. ಇವುಗಳಲ್ಲಿ 3 ವಿಧಗಳು ಬರ್ತವೆ. 1ನೇದ್ದು ಜಲವಾಹಕ ಅಂತ ಹೇಳಿ ಹೇಳ್ತೇವೆ. ಅವುಗಳಿಗೆ ನಾವು ಝೈಲಮ್ ಅಂತ ಹೇಳ್ತೇವೆ. ಝೈಲಮ್, ಫ್ಲೋಯಮ್ ಅಂತ ಹೇಳಿ ನೀವು ಕೇಳಿರ್ಬಹುದು. ನೋಡ್ರಿ ಈಗ ಒಂದು ಸಸ್ಯಗಳಲ್ಲಿ ಸಸ್ಯದ ಬೇರುಗಳಿಂದ ಸಸ್ಯದ ವಿವಿಧ ಭಾಗಗಳಿಗೆ ನೀರನ್ನು ಸರಬರಾಜು ಮಾಡುವುದು. ಓಕೆ. ಅಲ್ಲಿಂದ ನೀರನ್ನ ಕೆಳಗಿನಿಂದ ತೆಗೆದುಕೊಂಡು ಎಲ್ಲ ಭಾಗಗಳಿಗೆ ನೀರನ್ನ ಒದಗಿಸುವಂತದ್ದು ಒಂದು ಕಾರ್ಯವನ್ನ ಮಾಡುವಂತದ್ದು ಯಾವುದು ಅಂತಂದ್ರೆ, ನೀರನ್ನ ತೆಗೆದುಕೊಂಡು ಹೋಗುವುದು ಕಾರ್ಯವನ್ನ ಮಾಡುವುದು ಅದು ಜೈಲಮ್. ಅದಕ್ಕೆ ಜಲವಾಹಕ ಅಂತ ಹೇಳಿ ಹೇಳ್ತೇವೆ ನಾವು. ಅದೇ ರೀತಿ ಆಹಾರವನ್ನ ತೆಗೆದುಕೊಂಡು ಹೋಗುವುದಕ್ಕೆ ಆಹಾರವಾಹಕ ಅಂತ ಹೇಳ್ತೇವೆ. ಅದು ಇಂಗ್ಲಿಷ್‌ನಲ್ಲಿ ಫ್ಲೋಯಮ್ ಅಂತ ಹೇಳ್ತೇವೆ. ಸೊ, ಫುಡ್‌ದಿಂದ ಫ್ಲೋಯಮ್ ಅಂತ ಹೇಳಿ ಈ ರೀತಿ ನೆನಪಿಟ್ಕೊಳ್ರಿ. ಎಫ್‌ದಿಂದ ಎಫ್‌ನ ಬರ್ಬೇಕು. ಫ್ಲೋಯಮ್ ಇದು ಫುಡ್ ಏನ್ ಮಾಡ್ತೈತಿ ಎಲ್ಲ ಭಾಗಗಳಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತೈತಿ. ರೆಡಿ ಮಾಡೋದಿಲ್ಲ, ತೆಗೆದುಕೊಂಡು ಹೋಗೋದು ಮಾತ್ರ. ಓಕೆ. ಆಮೇಲೆ ಜೈಲಮ್‌ನು ಕೂಡ ಸಸ್ಯದ ಎಲ್ಲ ಭಾಗಗಳಿಗೆ ಏನ್ ಮಾಡ್ತೈತಿ, ತೆಗೆದುಕೊಂಡು ಹೋಗ್ತೈತಿ ಅಷ್ಟೇ. ಓಕೆ. ಅದನ್ನ ಹೀರ್ಕೊಳ್ಳೋದಿಲ್ಲ.
ಹೀರಿಕೊಳ್ಳುವುದು ನೀರನ್ನ ಹೀರಿಕೊಳ್ಳುವುದು, ಖನಿಜಾಂಶಗಳನ್ನ ಹೀರಿಕೊಳ್ಳುವುದು ಸಸ್ಯಗಳಲ್ಲಿ ಬೇರೇದ್ ಮಾಡ್ತೈತಿ. ಆದ್ರೆ ಅದನ್ನು ಅಲ್ಲಿ ಹೀರಿಕೊಂಡಿರ್ತಕ್ಕಂಥ ಖನಿಜಾಂಶ ನೀರನ್ನ ತೆಗೆದುಕೊಂಡು ಎಲ್ಲಾ ಭಾಗಗಳಿಗೆ ತಲುಪಿಸುವಂತಹ ಕೆಲಸ ಮಾಡೋದು ಜೈಲಮ್. ಅದೇ ರೀತಿ ಅಲ್ಲಿ ಫುಡ್ ಆಗುವಂಥದ್ದು, ಆಹಾರ ತಯಾರಾಗುವಂಥದ್ದು ಬೇರೆ ಕಡೆ ಆಗ್ತೈತಿ. ಆ ಆಹಾರವನ್ನ ಎಲ್ಲಾ ಭಾಗಗಳಿಗೆ ತಲುಪಿಸುವಂತ ಕೆಲಸ ಮಾಡೋದು ಫ್ಲೋಯಮ್. ಓಕೆ. ಇದು ಸಸ್ಯದ ಗಳಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಆಹಾರವನ್ನ ಸಸ್ಯದ ವಿವಿಧ ಭಾಗಗಳಿಗೆ ಸರಬರಾಜು ಮಾಡುವಂತಹ ಒಂದು ಕೆಲಸ ಮಾಡ್ತೈತಿ. ಸರಬರಾಜುಗಳು ಇವೆಲ್ಲವೂ ಸಹ 2 ಸಹ ಜಲವಾಹಕ ಮತ್ತು ಆಹಾರವಾಹಕ. ಜಲವಾಹಕ ನೀರಿನಿಂದ ಜೈಲಮ್, ಆಹಾರದಿಂದ ಫ್ಲೋಯಮ್, ಫುಡ್‌ದಿಂದ ಫ್ಲೋಯಮ್ ಅಂತ ಒಂದು ನೆನಪಿಟ್ಕೊಂಡ್ರೆ ಸಾಕು. ಓದುದು ನಿಮಗೆ ಗೊತ್ತಾಗ್ತೈತಿ. ಎಕ್ಸಾಮ್‌ದಲ್ಲಿ ಇದನ್ನ ಕೇಳ್ತಾರೆ. ಓಕೆ. ಈಗ ಇಲ್ಲಿ ನಾವು ನೋಡಬಹುದು ಜೈಲಮ್ ಮತ್ತು ಫ್ಲೋಯಮ್ ಎಲ್ಲಿರ್ತಾವೆ ಅಂತೇಳಿ. ಸೊ ಈ ರೀತಿ ಇರ್ತಕ್ಕಂತಹ ಟ್ಯೂಬ್ ಇರುವಂತಹವುಗಳು ಇದ್ರ ಒಳಗಿರ್ತವೆ. ಟ್ಯೂಬ್ ತರವಾಗಿ ರಚನೆ ಆಗಿರ್ತವೆ ಇಲ್ಲಿ. ಇವು ಏನ್ ಮಾಡ್ತಾವ ಅಂತಂದ್ರ ಜೈಲಮ್ ಇರ್ತಕ್ಕಂಥದ್ದು ಏನ್ ಮಾಡ್ತೈತಿ, ನೀರನ್ನ ಸರಬರಾಜು ಮಾಡುವಂಥದ್ದು. ಫ್ಲೋಯಮ್ ಇರುವಂಥದ್ದು ಏನ್ ಮಾಡ್ತೈತಿ, ಇದು ಫುಡ್‌ವನ್ನ ಸರಬರಾಜು ಮಾಡುವಂತಹದ್ದು. ವೆಸ್ಕ್ಯುಲರ್ ಟಿಶ್ಯೂಸ್‌ಗಳು ಆಗ್ತವೆ. ವೆಸ್ಕ್ಯುಲರ್ಸ್ ಅಂತಂದ್ರೆ ಪೈಪ್ ತರವಾಗಿರುವಂತಹ ಒಂದು ಅಂಗಾಂಶಗಳು ಆಗಿರ್ತವೆ ಇವು ಸಸ್ಯಗಳಲ್ಲಿ. ಸೊ ಇದು ಒಂದು ಪೂರ್ತಿ ಚಿತ್ರ ಇಲ್ಲಿ ನಾವು ನೋಡಬಹುದು. ಈಗ ನೋಡ್ರಿ ಇಲ್ಲಿ ಈಗಿಲ್ಲಿ ಸಸ್ಯ ಇದೆ. ಓಕೆ. ಇದು ಸಸ್ಯದ ಒಂದು ಚಿತ್ರ ಇದೆ. ಇಲ್ಲಿ ಸಸ್ಯದಲ್ಲಿ ಇಲ್ಲಿ ಕೆಳಗಿರುವಂತವುಗಳು ಎಲ್ಲವೂ ಏನು ಬೇರುಗಳು. ಬೇರುಗಳಿಗೆ ಕೆಲವೊಂದಿಷ್ಟು ಈ ರೀತಿ ಚಿಕ್ಕದಾಗಿರ್ತಕ್ಕಂತಹ ಕೂದಲ ಎಳೆಗಳಿರ್ತವೆ. ಅವುಗಳಿಗೆ ನಾವು ರೂಟ್ ಹೇರ್ಸ್ ಅಂತ ಹೇಳ್ತೇವೆ. ಏನಂತ ಹೇಳ್ತೇವಿ? ರೂಟ್ ಹೇರ್ಸ್. ಈ ರೂಟ್ ಹೇರ್ಸ್‌ಗಳು ಏನ್ ಮಾಡ್ತಾವ ಅಂತಂದ್ರೆ, ನಾವೇನ್ ಮಣ್ಣಿನಲ್ಲಿರುವಂತಹ ಖನಿಜಗಳು, ಅದರೊಳಗೆ ನಾವು ಏನ್ ನೀರ್ ಹಾಕ್ತೇವೆ ಅಥವಾ ಮಳೆಯಿಂದ ಏನು ನೀರು ಪಡ್ಕೋತವೆ, ಆ ನೀರನ್ನ ಖನಿಜ ಮತ್ತು ನೀರನ್ನ ಹೀರುವಂತಹ ಕೆಲಸ ಮಾಡುವಂತವುಗಳು ಯಾವುವು? ರೂಟ್ ಹೇರ್ಸ್. ಓಕೆ. ಇದನ್ನ ನೆನಪಿಟ್ಕೊಳ್ರಿ. ನೀ ಮಣ್ಣಿನಲ್ಲಿರುವಂತಹ ಖನಿಜ ಪದಗಳು, ಖನಿಜಾಂಶಗಳು ಮತ್ತು ನೀರನ್ನ ಹೀರುವಂತಹ ಕೆಲಸ ಯಾವ್ದು ಮಾಡ್ತವೆ? ರೂಟ್ ಹೇರ್ಸ್‌ಗಳು ಮಾಡ್ತವೆ. ರೂಟ್ಸ್‌ನು ಅಲ್ಲ, ರೂಟ್ ಹೇರ್ಸ್‌ಗಳು ಏನ್ ಮಾಡ್ತವೆ? ಅವುಗಳನ್ನ ಹೀರ್ಕೋತವೆ. ಈ ರೂಟ್ ಹೇರ್ಸ್‌ಗಳು ಏನ್ ಖನಿಜ ಮತ್ತು ನೀರನ್ನು ಹೀರ್ಕೊಂಡಿರ್ತವೆ. ಆ ಹೀರ್ಕೊಂಡಿರ್ತಕ್ಕಂತಹ ನೀರು ಮತ್ತು ಖನಿಜವನ್ನ ಏನ್ ಮಾಡ್ತವೆ? ತೆಗೆದುಕೊಂಡು ಹೋಗೋದು ಅಂತಂದ್ರೆ, ಈಗ ಇಲ್ಲಿ ಹೀರಿಕೊಳ್ಳುವಂತ ಕೆಲಸ ಆಯ್ತು. ಈಗ ಇಲ್ಲಿಂದ ಎಲ್ಲ ಭಾಗಗಳಿಗೆ ಏನ್ ಮಾಡ್ಬೇಕು? ತೆಗೆದುಕೊಂಡು ಹೋಗ್ಬೇಕಲ್ಲ. ಎಲೆಗಳಿಗೆ, ಕಾಂಡಗಳಿಗೆ ಎಲ್ಲಾ ಕಡೆ ತೆಗೆದುಕೊಂಡು ಹೋಗುವಂತದ್ದು, ನೀರು ಮತ್ತು ಖನಿಜ ತೆಗೆದುಕೊಂಡು ಹೋಗುವಂತ ಕೆಲಸ ಯಾವ್ದು ಮಾಡ್ತೈತಿ? ಜೈಲಮ್ ಮಾಡ್ತೈತಿ. ಗೆ ಜೈಲಮ್ ಮಾಡ್ತೈತಿ. ಆಮೇಲೆ ಈಗ ಒಂದು ಗಿಡ ಇದೆ ಅಂತ ಹೇಳಿ ತಿಳ್ಕೊಳಿ. ಈ ಗಿಡದ ಕಾಂಡ ಎಷ್ಟು ದಪ್ಪವಾಗಿರ್ತೈತಿ, ಅದು ಯಾವುದರ ಮೇಲೆ ನಿರ್ಧಾರ ಆಗ್ತೈತಿ ಅಂತಂದ್ರ, ಅದು ಸಹ ಜೈಲಮ್ ಮೇಲೆ. ಜೈಲಮ್‌ದಲ್ಲಿರುವಂತಹ ಏನ್ ಟಿಶ್ಯೂಸ್‌ಗಳಿರ್ತಾವೆ, ಆ ಎಷ್ಟು ದಪ್ಪವಾಗಿ ಇರ್ತಾವೆ, ಅದ್ರ ಮೇಲೆ ಏನಾಗ್ತೈತಿ, ಇದರ ಕಾಂಡ ಕೂಡ ಏನಾಗ್ತೈತಿ ಅಥವಾ ಇದರ ಏನು ಈ ಗಿಡ ಇದೆ, ಅದು ಎಷ್ಟು ಅದ್ರ ಮೇಲೆ ನಿರ್ಧಾರವಾಗಿರ್ತೈತಿ. ಎಷ್ಟು ದಪ್ಪ ಆಗ್ಬೇಕು ಅಥವಾ ಎಷ್ಟು ದಪ್ಪ ಇರ್ತೈತಿ ಅಂತೇಳಿ ಅದು ಜೈಲಮ್ ನಿರ್ಧಾರ ಮಾಡುವಂಥದ್ದು. ಈಗ ರೂಟ್ ಹೇರ್ಸ್‌ಗಳು ಏನ್ ಮಾಡಿದ್ವು, ಖನಿಜ ಮತ್ತು ನೀರನ್ನ ಹೀರ್ಕೊಂಡು, ಆಮೇಲೆ ಆ ನೀರನ್ನ ಹೀರ್ಕೊಂಡಿರ್ತಕ್ಕಂಥದ್ದು ತೆಗೆದುಕೊಂಡು ಯಾವ್ದು ಹೋಗಾಕತ್ತೈತಿ, ಜೈಲಮ್ ತೆಗೆದುಕೊಂಡು ಹೋಗಾತೈತಿ. ಈ ಜೈಲಮ್ ನೀರು ಮತ್ತು ಖನಿಜಗಳನ್ನ ತೆಗೆದುಕೊಂಡು ಎಲ್ಲಿಗೆ ಹೋಗಿ ಕೊಡ್ತೈತಿ ಅದು? ಎಲೆಗಳಿಗೆ ಕೊಡ್ತೈತಿ. ಏನ್ ಮಾಡ್ತೈತಿ? ಎಲೆಗಳಿಗೆ ಕೊಡ್ತೈತಿ. ಎಲೆಗಳಲ್ಲಿ ಏನಪ್ಪಾ ಅಂತಂದ್ರ, ಅಲ್ಲಿ ಫೋಟೋಸಿಂಥೆಸಿಸ್ ಮುಖಾಂತರ ಏನಾಗ್ತೈತಿ, ಆಹಾರ ತಯಾರಾಗ್ತೈತಿ. ದ್ಯುತಿ ಸಂಶ್ಲೇಷಣೆ ಮುಖಾಂತರ ಆಹಾರ ತಯಾರಾಗ್ತೈತಿ. ಓಕೆ. ಈ ರೀತಿ ಆಹಾರ ತಯಾರಾಗ್ತೈತಿ. ಈಗ ಇಲ್ಲಿ ತಯಾರಾಗಿರ್ತಕ್ಕಂತಹ ಎಲೆಗಳಲ್ಲಿ ಏನ್ ತಯಾರಾಗಿರ್ತೈತಲ್ಲ ಆಹಾರ, ಆ ಆಹಾರವನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಯಾವ್ದು ಮಾಡ್ತೈತಿ? ಫ್ಲೋಯಮ್ ಮಾಡ್ತೈತಿ. ಫ್ಲೋಯಮ್ ಆ ಆಹಾರವನ್ನ ತೆಗೆದುಕೊಂಡು ಏನ್ ಮಾಡ್ತೈತಿ? ಎಲ್ಲ ಗಿಡದಲ್ಲಿರ್ತಕ್ಕಂತಹ ಎಲ್ಲ ಭಾಗಗಳಿಗೆ ಏನ್ ಮಾಡ್ತೈತಿ? ಆ ಆಹಾರವನ್ನ ತಲುಪಿಸುವಂತ ಕೆಲಸ ಮಾಡ್ತೈತಿ. ಸೊ, ಈ ರೀತಿ ಇರ್ತಕ್ಕಂತಹ ಒಂದು ಗಿಡದಲ್ಲಿ ಪ್ರೊಸೆಸ್ ನಡೀತಾ ಇರ್ತೈತಿ. ಓಕೆ. ನೆಕ್ಸ್ಟ್ ಇನ್ನೊಂದು ಅಂಗಾಂಶ ಇದೆ ರಕ್ಷಿತ ರ ರ ರಕ್ಷಕ ಅಂಗಾಂಶ ಅಂತೇಳಿ. ಸಸ್ಯದ ದೇಹವನ್ನು ಆವರಿಸಿರುವ ಅಂಗಾಂಶ ಇದು. ಇವುಗಳು ಕ್ಯೂಟಿನ್ ಎಂಬ ಕೊಬ್ಬಿನಂತಹ ಪದಾರ್ಥಗಳನ್ನು ಉತ್ಪಾದನೆ ಮಾಡುವಂಥವುಗಳು. ಕ್ಯೂಟಿಕಲ್ ಪೊರೆಯು ನೀರು ನಷ್ಟವಾಗದಂತೆ ಏನ್ ಮಾಡ್ತೈತಿ? ರಕ್ಷಣೆಯನ್ನ ಮಾಡುವಂಥದ್ದು. ಆದ್ದರಿಂದ ಇದಕ್ಕ ರಕ್ಷಕ ಅಂಗಾಂಶ ಅಂತ ಹೇಳ್ತೇವೆ. ಈಗ ಈಗ ಈ ಕೀಟ ಸಸ್ಯಗಳನ್ನ ನೋಡೋಕ್ಕಿಂತ ಮುಂಚೆ ಇನ್ನೂ ಕೆಲವೊಂದಿಷ್ಟು ಕ್ವೆಷನ್ಸ್‌ಗಳು ನಿಮ್ಮ ಎಕ್ಸಾಮ್‌ನಲ್ಲಿ ಕೇಳ್ತಾರೆ. ಏನಪ್ಪಾ ಅಂತಂದ್ರೆ, ಈಗ ಗಿಡದ ಒಂದು ವಯಸ್ಸನ್ನ ಯಾವ ರೀತಿ ನಾವು ಕಂಡುಹಿಡಿತೀವಿ ಅಂತ ಹೇಳಿ ಕೇಳ್ತಾರೆ. ಈಗ ನೋಡ್ರಿ, ಒಂದು ಯಾವುದೇ ರೀತಿ ಇರ್ತಕ್ಕಂತಹ ಗಿಡವನ್ನು ನಾವು ಈ ರೀತಿ ಕಟ್ ಮಾಡಿದ್ವಿ ಅಂತಂದ್ರೆ, ಈ ರೀತಿ ಇರ್ತಕ್ಕಂಥ ಒಂದು ರೌಂಡ್ ಆಗಿರ್ತಕ್ಕಂತಹ ಶೇಪ್ ಅದಕ್ಕೆ ಬರ್ತೈತಿ. ರೌಂಡ್ ಆಗಿರ್ತೈತಿ ಅದು. ಈ ರೌಂಡ್ಸ್‌ಗಳಲ್ಲಿ ಇನ್ನೂ ನಾವು ಕೆಲವೊಂದಿಷ್ಟು ರೌಂಡ್ಸ್‌ಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗ್ತೈತಿ. ಈ ರೌಂಡ್ಸ್‌ಗಳಿಗೆ ನಾವು ಏನಂತ ಹೇಳ್ತೇವಿ? ವಲಯ ಅಥವಾ ರಿಂಗ್ ಅಂತ ಹೇಳ್ತೇವಿ. ಇದಕ್ಕೆ ಆಕ್ಚುಲಿ ಹೆಸರು ಇರುವಂತದ್ದೇನು? ಕ್ಯಾಂಬಿಯಮ್ ಅಂತ ಹೇಳ್ತೇವೆ. ಈ ರಿಂಗ್ಸ್‌ಗಳಿಗೆ ಏನಂತ ಹೇಳ್ತೇವೆ ನಾವು?
ಕ್ಯಾಂಬಿಯಮ್ ಅಂತ ಹೇಳ್ತೇವೆ. ಈಗ ಈ ಗಿಡದ ಏನಿದು ಸ್ಟೆಮ್ ಇದೆ. ಈ ಒಂದು ಏನು ಗಿಡದಲ್ಲಿ ನಾವು ನೋಡುವಂತ ಇದೇನು ರೌಂಡ್ ಇದೆ. ಈ ರೌಂಡ್ 1 ಇತ್ತು ಅಂತಂದ್ರೆ, ಅದು ಎಷ್ಟು ವರ್ಷಕ್ಕೆ ಸಮಾನ ಅಂತಂದ್ರೆ 10 ವರ್ಷಕ್ಕೆ ಸಮಾನ. ಈಗ ಯಾವ್ದಾದ್ರು ನಾವು ಗಿಡದಲ್ಲಿ ಕಟ್ ಮಾಡಿರ್ತಕ್ಕಂಥ ಗಿಡದಲ್ಲಿ ಒಂದು ರೌಂಡನ್ನ ನಾವು ನೋಡಿದ್ವಿ ಅಂತಂದ್ರೆ, ಎಷ್ಟು ವರ್ಷ ಆದಾಗೆ ಆ ಗಿಡಕ್ಕೆ 10 ವರ್ಷದ ಗಿಡ ಆಗೈತೆ ಅಂತ ಹೇಳಿ ನಾವು ತಿಳ್ಕೊಬಹುದು. ಈ ರೀತಿ ಏನಪ್ಪಾ ಅಂತಂದ್ರೆ ಗಿಡದ ವಯಸ್ಸನ್ನ ಏನ್ ಮಾಡ್ತಾರೆ ಐಡೆಂಟಿಫೈವನ್ನ ಮಾಡ್ತಾರೆ. ಆಮೇಲೆ ಈ ವಲಯಗಳು ಏನಿರ್ತಾವಲ್ಲ, ಈ ವಲಯ ಅಥವಾ ಕ್ಯಾಂಬಿಯಮ್ ಏನಿರ್ತಾವಲ್ಲ, ಈ ಕ್ಯಾಂಬಿಯಮ್ಸ್‌ಗಳು ಏನಿರ್ತಾವೆ, ಕ್ಯಾಂಬಿಯಮ್ಸ್‌ಗಳು ಏನಿರ್ತಾವೆ ಅಂತಂದ್ರೆ ಅವು ಜೈಲಮ್ ಆಗಿರ್ತವೆ. ಓಕೆ. ಈ ಕ್ಯಾಂಬಿಯನ್ಸ್‌ಗಳು ಏನಾಗಿರ್ತವೆ? ಜೈಲಮ್ ಆಗಿರ್ತವೆ. ಜೈಲಮ್‌ಗಳ ಕೆಲಸ ಏನು? ನೀರನ್ನ ಸರಬರಾಜು ಮಾಡುವಂತದ್ದು. ಓಕೆ. ಈಗ ಇದಾದ ನಂತರ ಇದು ಏನು ಅಂತಂದ್ರೆ ನಾವು ಟೋಟಲ್ ಆಗಿ ಡೈರೆಕ್ಟ್ ಆಗಿ ಒಂದು ಗಿಡವನ್ನ ಕಟ್ ಮಾಡಿ ನೋಡಿದಾಗ ಈ ರೀತಿ ರೌಂಡ್ಸ್‌ಗಳನ್ನ ಎಣಿಸಿ ನಾವೇನ್ ಮಾಡಬಹುದು? ಗಿಡದ ವಯಸ್ಸನ್ನ ಕಂಡುಹಿಡಿಬಹುದು. ಈಗ ಒಂದು ಗಿಡವನ್ನ ನಾವು ಏನ್ ಮಾಡ್ತೀವಿ? ಕಟ್ ಮಾಡಿರ್ತೀವಿ. ಸೊ, ಇಷ್ಟು ಭಾಗವನ್ನ ಕಟ್ ಮಾಡಿರ್ತೇವಾ? ಇಷ್ಟು ಭಾಗವನ್ನ ಕಟ್ ಮಾಡಿ ಏನ್ ಮಾಡ್ತೀವಿ? ನಮ್ಮ ಮನೆಯಲ್ಲಿ ಇಟ್ಕೊಂಡ್ಬಿಡ್ತೇವೆ ಇದನ್ನ. ಓಕೆ. ಇದು ಈ ಮನೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಈ ಗಿಡದ ಒಂದು ಭಾಗ ಒಂದು 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ ಇದೇ ರೀತಿ ನಮ್ಮ ಮನೆಯಲ್ಲಿ ಬಿದ್ದಿರ್ತೈತಿ. ಸೊ, ಅವಾಗ ಈ ಒಂದು ಭಾಗಕ್ಕೆ ಏನಂತ ಹೇಳ್ತೀವಿ ನಾವು? ಜೀವಾಂಶ ಅಂತ ಹೇಳ್ತೇವೆ. ಇದಕ್ಕೆ ಇಂಗ್ಲಿಷ್‌ನಲ್ಲಿ ನಾವು ಫಾಸಿಲ್ಸ್ ಅಂತ ಹೇಳ್ತೇವೆ. ಈ ಒಂದು ಭಾಗಕ್ಕೆ ಏನಂತ ಹೇಳ್ತೀವಿ ಆವಾಗ? ಫಾಸಿಲ್ಸ್ ಅಂತ ಹೇಳ್ತೇವೆ. ಈಗ ಇದರಲ್ಲಿ ಏನಪ್ಪಾ ಅಂತಂದ್ರ ನಾವು ಇದನ್ನ 9 ತಿಂಗಳ ಅಥವಾ 6 ತಿಂಗಳ ಅಥವಾ 1 ವರ್ಷ ಇದ್ದಾಗಲೇ ಏನ್ ಮಾಡಿರ್ತೇವಿ? ಈ ಗಿಡವನ್ನ ಕಟ್ ಮಾಡಿರ್ತೇವೆ. ಈಗ ಈ ಒಂದು ಕಟ್ಟಿಗೆ ಅಥವಾ ಈ ಒಂದು ವಸ್ತುವಿನ ಈ ಜೀವಾಂಶದ ವಯಸ್ಸು ಎಷ್ಟಾಗಿದೆ? ಎಷ್ಟು ವರ್ಷದ ಹಿಂದಿಂದ ಐತಿ ಅಂತ ಹೇಳಿ ಇದನ್ನ ಹೆಂಗ್ ಕಂಡುಹಿಡಿತಾರ ಅಂತಂದ್ರ C14 ಕಾರ್ಬನ್ 14 ದಿಂದ ಏನ್ ಮಾಡ್ತಾರೆ ಇದನ್ನ ಕಂಡುಹಿಡಿತಾರೆ. ಇದು ಎಷ್ಟು ವರ್ಷ ಹಳೇದಾಗಿದೆ ಇದು ಫಾಸಿಲ್ ಅಂತೇಳಿ. ಓಕೆ. ಅದೇ ರೀತಿ ಪ್ರಾಣಿಗಳಲ್ಲಿಯೂ ಸಹ ವಯಸ್ಸನ್ನ ಕಂಡುಹಿಡಿತಾರೆ. ಯಾವುದರ ಮುಖಾಂತರ? ಆ ಪ್ರಾಣಿಗಳಲ್ಲಿರ್ತಕ್ಕಂಥ ಹಲ್ಲುಗಳ ಮುಖಾಂತರ ಮತ್ತು ಪ್ರಾಣಿಯ ಕೊಂಬುಗಳ ಮುಖಾಂತರ ಹಾರ್ನ್ ಅಂತೇಳಿ ಹೇಳ್ತೇವೆ ಇಂಗ್ಲಿಷ್‌ನಲ್ಲಿ ನಾವು. ಹಾರ್ನ್‌ಗಳ ಮುಖಾಂತರ ಏನ್ ಮಾಡ್ತಾರೆ? ಪ್ರಾಣಿಗಳ ವಯಸ್ಸನ್ನ ಕಂಡುಹಿಡಿತಾರೆ. ಈಗ ಹಲ್ಲುಗಳನ್ನು ಯಾವ ರೀತಿ ಕಂಡುಹಿಡಿತಾರೆ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ 2 ವರ್ಷದವರೆಗೆ ಏನಪ್ಪಾ ಅಂತಂದ್ರೆ, 2 ಹಲ್ಲುಗಳು ಬಂದಿರ್ತವೆ. ಆ ಪ್ರಾಣಿಯ 2 ಅಥವಾ 4 ಹಲ್ಲುಗಳಿರ್ತವೆ. ಆ 4 ಹಲ್ಲುಗಳು ಬಿದ್ದು ಮತ್ತೆ ಹೊಸದಾಗಿರ್ತಕ್ಕಂಥ ಹಲ್ಲುಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ, 2 ಜೊತೆ ಹಲ್ಲುಗಳು ಬಂದ್ವು ಅಂತಂದ್ರೆ 1 ವರ್ಷ. ಆಮೇಲೆ 4 ಜೊತೆ 2 ಜೊತೆ ಇದ್ವು ಅಂತಂದ್ರ, 1 ಜೊತೆ ಇದ್ವು ಅಂತಂದ್ರ 1 ವರ್ಷ. ಆಮೇಲೆ 2 ಜೊತೆ ಇದ್ವು ಅಂತಂದ್ರೆ 2 ವರ್ಷ. ಈ ರೀತಿ ಇರ್ತಕ್ಕಂತಹ ವರ್ಷಗಳನ್ನ ಕಂಡುಹಿಡ್ಕೊಂತ ಹೋಗ್ತಾರೆ. ಆದರೆ ಪ್ರಾಣಿಗಳ ಹಲ್ಲುಗಳ ಮುಖಾಂತರ ಕಂಡುಹಿಡಿಯುವಂತಹ ಒಂದು ಯಾವುದೇ ರೀತಿ ಇರ್ತಕ್ಕಂತಹ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಒಂದು ಇಲ್ಲ. ಯಾಕಂತಂದ್ರೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ಹಲ್ಲಿನ ಒಂದು ಎವರೇಜ್ ಅನ್ನ ನೋಡ್ತೇವೆ. ಅವುಗಳು ಬೀಳೋದು, ಬರೋದು. ಓಕೆ. ಆಮೇಲೆ ಹಲ್ಲುಗಳು ಇರೋದು ಸಹ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ವೇರೀಸ್ ಆಗ್ತವೆ. ಅದಕ್ಕೆ ಹಲ್ಲುಗಳ ಮುಖಾಂತರ ನಾವು ಯಾವುದೇ ರೀತಿ ಇರ್ತಕ್ಕಂತಹ ಪರ್ಟಿಕ್ಯುಲರ್ ಆಗಿ ಆ ಏಜನ್ನ ಎಣಿಸ್ಲಿಕ್ಕೆ ಬರೋದಿಲ್ಲ. ಆದರೆ ನಾವು ಗಿಡದಲ್ಲಿ ಏನ್ ಮಾಡಬಹುದು ಅಂತಂದ್ರೆ, ಈ ರೀತಿ ಇರ್ತಕ್ಕಂತಹ ರಿಂಗ್ಸ್‌ಗಳ ಮುಖಾಂತರ, ಕಾಂಬಿಯಮ್‌ಗಳ ಮುಖಾಂತರ ಏನ್ ಮಾಡಬಹುದು, ಅದರ ಒಂದು ವಯಸ್ಸನ್ನ ಕಂಡುಹಿಡಿಯಬಹುದು ಈಸಿಲಿ. ಸೊ, ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಪ್ರಾಣಿಗಳ ಕೊಂಬುಗಳ ಮುಖಾಂತರನು ಕಂಡುಹಿಡಿತಾರೆ. ಯಾವ ರೀತಿ ಅಂತಂದ್ರೆ, ಪ್ರಾಣಿಗಳ ಕೊಂಬುಗಳ ಮೇಲೆ ಏನಾಗ್ತೈತೆ ಅಂತಂದ್ರೆ, ರಿಂಗ್ಸ್‌ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ, ಈ ರೀತಿ ಕೊಂಬುಗಳು ಇದ್ವು ಅಂತಂದ್ರೆ ಈ ರೀತಿ ಪ್ರಾಣಿಗಳ ಒಂದು ಕೊಂಬು ಇದ್ವು ಅಂತಂದ್ರೆ, ಮೊದಲು 2 ವರ್ಷಗಳವರೆಗೆ ಏನಪ್ಪಾ ಅಂತಂದ್ರೆ, ಯಾವುದೇ ರೀತಿ ಇರ್ತಕ್ಕಂಥ ರಿಂಗ್ಸ್ ಇರೋದಿಲ್ಲ. ಆಮೇಲೆ 2 ವರ್ಷಗಳವರೆಗೆ ಏನಪ್ಪಾ ಅಂತಂದ್ರ, ಇವ್ರ ಕೊಂಬುಗಳು ಏನಿರ್ತಾವಂತಂದ್ರ, ಹುಟ್ಟಿದಾಗಿನಿಂದ 2 ವರ್ಷಗಳವರೆಗೂ ಇವರ ಕೊಂಬುಗಳು ಏನಾಗಿರ್ತವೆ, ಬಹಳ ಸಿಲ್ಕಿ ಆಗಿರ್ತವೆ. ಏನಾಗಿರ್ತವೆ? ಸಿಲ್ಕಿ ಆಗಿರ್ತವೆ. ಸಿಲ್ಕಿ ಅಂತಂದ್ರೆ ಜಿಗುಟ್ ಜಿಗುಟ್ ಇರುವಂತಹ ಒಂದು ನಾವು ನೋಡ್ಬಹುದು. ಬಹಳ ಸಾಫ್ಟ್ ಆಗಿ, ಜಿಗಿಟಾಗಿರುವಂತಹದ್ದು ನಾವು ಇವರ ಕೊಂಬುಗಳನ್ನ ನೋಡ್ಬೋದು 2 ವರ್ಷದವರೆಗೆ. ಈ 2 ವರ್ಷ ಆದ್ಮೇಲೆ ಏನಪ್ಪಾ ಅಂತಂದ್ರ, ಒಂದೊಂದು 2 ವರ್ಷಗಳಿಗೆ 1 ರಿಂಗ್ ಅಂತೇಳಿ ಈ ರೀತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಅವಾಗ ಇದು ಈ ಇವು ಏನು ಕೊಂಬುಗಳಿದಾವು ಬಹಳ ಹಾರ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ, ಇವು ಯಾವ ರೀತಿ ಇಲ್ಲಿರ್ತಕ್ಕಂತಹ ಜಿಗುಟುತನ ಮತ್ತು ಸಿಲ್ಕಿತನ ಹೋಗ್ತೈತಲ್ಲ, ಇವುಗಳ ಕೊಂಬುಗಳ ಮೇಲೆ, ಅವಾಗ ಇವುಗಳ ಕೊಂಬುಗಳು ಏನಾಗ್ತವೆ, ಕೆರಸ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಕಿಚ್ಚು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಇವ್ರು ಕೊಂಬುಗಳಲ್ಲಿ. ಅದಕ್ಕೆ ಏನಪ್ಪಾ ಅಂತಂದ್ರ, ಎತ್ತಾಗ್ಲಿ, ಆಕಳು ಆಗ್ಲಿ, ಆಮೇಲೆ ಎಮ್ಮೆಗಳಾಗ್ಲಿ, ಸೊ, ಆ ಕಿಚ್ಚು ಬಿದ್ದಾಗ ಏನ್ ಮಾಡ್ತಾವಂತಂದ್ರ, ಎಲ್ಲ ಗಿಡಗಳಿಗೆ ತಿಕ್ಕೋದಾಗ್ಲಿ, ಸೊ, ಈ ರೀತಿ ಇರ್ತಕ್ಕಂತಹದ್ದು ಮಾಡ್ತಿರ್ತಾವೆ. ನೀವು ನೋಡಿರ್ಬೋದು. ಓಕೆ. ಆಮೇಲೆ ಈಗ 2 ವರ್ಷ ಅಂತೂ ಏನು ಯಾವುದೇ ರಿಂಗ್ಸ್ ಇರೋದಿಲ್ಲ. 2 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ಏನಪ್ಪಾ ಅಂತಂದ್ರೆ ರಿಂಗ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಈ ರೀತಿ ರಿಂಗ್ಸ್ ಆಗ್ತೈತಿ. ಸೊ, ಈ ರಿಂಗ್ಸ್ ಆಗ್ಬೇಕಂತಂದ್ರೆ ಎಷ್ಟು ವರ್ಷ ಬೇಕು? 2 ವರ್ಷ ಬೇಕು. ಹಾಗಾದ್ರೆ ಒಂದು ಜೊತೆ ರಿಂಗ್ಸ್ ಆತು ಅಂತಂದ್ರೆ ಎಷ್ಟು ವರ್ಷ ಆತ್ ಹೇಳ್ರಿ ಇದಕ್ಕ? 4 ವರ್ಷ ಆಗಿದೆ ಅಂತ ಹೇಳಿ ಈ ರೀತಿ ತಿಳ್ಕೋಬೇಕು.
ಓಕೆ. ಅದೇ ರೀತಿ 2 ಜೊತೆ ರಿಂಗ್ಸ್‌ಗಳಾಗಿದ್ವು ಅಂತಂದ್ರೆ ಎಷ್ಟು ವರ್ಷ? 6 ವರ್ಷದ ಒಂದು ಪ್ರಾಣಿ ಅಂತ ಈ ರೀತಿ ತಿಳ್ಕೋಬೇಕು. ಈ ರೀತಿ ರಿಂಗ್ಸ್‌ಗಳ ಆಧಾರದ ಮೇಲೆ ನಾವೇನ್ ಮಾಡ್ತೇವಿ, ಕೊಂಬುಗಳು ಇರುವಂತಹ ಪ್ರಾಣಿಗಳ ಆಧಾರದ ಕೊಂಬುಗಳ ಕೊಂಬುಗಳು ಇರುವಂತಹ ಪ್ರಾಣಿಗಳ ವಯಸ್ಸನ್ನು ನಾವು ಈ ರಿಂಗ್ಸ್‌ಗಳ ಮುಖಾಂತರ ಕಂಡುಹಿಡಿತೇವೆ. ಈಗ ನಿಮಗೆ ಪ್ರಶ್ನೆ ಬರ್ಬೋದು, ಕೊಂಬುಗಳನ್ನೇ ಇರಲಿಲ್ಲ ಅಂತಂದ್ರೆ ಪ್ರಾಣಿಗಳಿಗೆ, ಅದು ಹಲ್ಲಿನ ಮುಖಾಂತರ ಏನ್ ಮಾಡ್ತಾರೆ, ಅವುಗಳ ವಯಸ್ಸನ್ನ ಕಂಡುಹಿಡಿಯಲಿಕ್ಕೆ ಮಾಡ್ತಾರೆ. ಓಕೆ. ಸೊ, ಈ ರೀತಿ ಪ್ರಾಣಿಗಳಲ್ಲಿನೂ ಸಹ ನಾವು ಏನ್ ಮಾಡಬಹುದು, ವಯಸ್ಸನ್ನ ಕಂಡುಹಿಡಿಬಹುದು. ಅದ್ರ ಜೊತೆಗೆ ಈಗ ಪರ್ವತದ ಒಂದು ವಯಸ್ಸನ್ನ ಸಹ ಕಂಡುಹಿಡಿತಾರೆ. ಪರ್ವತ ಎಷ್ಟು ವರ್ಷ ಹಳೆಯದು ಅಂತಂದ್ರೆ, ಸೊ, ಅದನ್ನು ಯಾವುದ್ರ ಮುಖಾಂತರ ಕಂಡುಹಿಡಿತಾರೆ, ಪರ್ವತಗಳ ಒಂದು ವಯಸ್ಸನ್ನ ಯುರೇನಿಯಂ ಮುಖಾಂತರ. ಈಗ ನಮ್ಮ ಪೃಥ್ವಿ ಇದೆ, ಭೂಮಿ ಇದೆ, ಅದನ್ನು ಸಹ ಏನಪ್ಪಾ ಅಂತಂದ್ರೆ ಯುರೇನಿಯಂ ಮುಖಾಂತರ ಅದರ ವಯಸ್ಸನ್ನ ಕಂಡುಹಿಡಿಯಲಾಗಿದೆ. ಸೊ, ಪೃಥ್ವಿಯ ವಯಸ್ಸನ್ನು ಯಾವ ರೀತಿ ಅಂತಂದ್ರೆ, ಪೃಥ್ವಿ ಎಲ್ಲವೂ ಸಹ ಎದರಿಂದ ಆಗಿದೆ? ಪರ್ವತಗಳಿಂದ ಆಗಿದೆ. ಸೊ, ಈ ಒಂದು ಆಧಾರದ ಮೇಲೆ ಯುರೇನಿಯಂದ ಮುಖಾಂತರ ಅದರ ವಯಸ್ಸನ್ನ ಕಂಡುಹಿಡಿಯಲಾಗಿದೆ. ಇದಾದ ನಂತರ ನೆಕ್ಸ್ಟ್ ನಾವು ಕೀಟ ಸಸ್ಯಗಳನ್ನ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ ನಾವು. ಬ್ಲಾಡರ್ ವರ್ಟ್ ಅನ್ನುವಂಥದ್ದು ಇದು ಕೀಟ ಸಸ್ಯ. ಆಮೇಲೆ ಸನ್ ಡ್ಯೂ, ಬಟರ್ ವರ್ಟ್, ಹೂಜಿ ಗಿಡ, ಪಿಕ್ಚರ್ ಪ್ಲಾಂಟ್ ಅಂತ ಹೇಳ್ತೇವೆ. ಕೊಬ್ರಾ ಲಿಲೆ, ಅದ್ರ ಜೊತೆಗೆ ವೀನಸ್ ಫೈಟ್ರಾಫ್, ಇವು ಎಲ್ಲವೂ ಸಹ ಕೀಟ ಸಸ್ಯಗಳು. ಕೀಟ ಸಸ್ಯಗಳು ಏನ್ ಮಾಡ್ತವೆ? ಕೀಟ ಸಸ್ಯಗಳು ಈ ರೀತಿ ಇರ್ತವೆ ಅವು. ಇದು ಕೀಟ ಸಸ್ಯಗಳು. ಇಲ್ಲಿ ಏನಪ್ಪಾ ಅಂತಂದ್ರ ಒಂದು ಕ್ಯಾಪ್ ತರ ಇರ್ತೈತಿ. ಈ ಕೀಟ ಇದ್ರ ಒಳಗೆ ಬಂದು ಮಕರಂದ ಅಥವಾ ಏನಾದ್ರು ತಿನ್ಲಿಕ್ಕೆ ಬಂತು ಅಂತಂದ್ರ, ಈ ಕ್ಯಾಪ್ ಏನಾಗ್ಬಿಡ್ತೈತಿ? ಮುಚ್ಚಿ ಬಿಡ್ತೈತಿ. ಕ್ಯಾಪ್ ಮುಚ್ಚಿತ್ತು ಅಂತಂದ್ರ, ಇಲ್ಲಿ ಒಳಗಿರ್ತಕ್ಕಂತಹ ಕೀಟ ಇದ್ರೊಳಗೆ ಸಿಲ್ಕಿ ತರ ಜಿಗಿಟ್ ಜಿಗಿಟ್ ಅಂಟು ತರ ಇರ್ತೈತಿ. ಅದಕ್ಕೆ ಅಂಟ್ಕೊಂಡಿದ್ದು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಏನ್ ಮಾಡ್ತೈತಿ ಅಂತಂದ್ರ, ಇಲ್ಲಿ ಇರ್ತಕ್ಕಂತ ಏನು ಹುಳ ಅಥವಾ ಏನಾದ್ರು ಒಳಗೆ ಹೋಗಿರ್ತೈತಲ್ಲ, ಅದರಿಂದ ಏನಪ್ಪಾ ಅಂತಂದ್ರ ನೈಟ್ರೋಜನ್‌ವನ್ನ ಪಡ್ಕೋತಾವೆ ಅವು. ಅವುಗಳಿಗೆ ಅವಶ್ಯಕವಾಗಿರ್ತಕ್ಕಂಥದ್ದು ಗಿಡಗಳಿಗೆ. ಈ ರೀತಿ ಇರ್ತಕ್ಕಂಥವುಗಳು ಇವುಗಳಿಗೆ ಕೀಟ ಸಸ್ಯಗಳು ಅಂತ ಹೇಳಿ ಹೇಳ್ತೇವೆ ನಾವು. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಾವು ನೋಡೋಣ ಈಗ, ದ್ಯುತಿ ಸಂಶ್ಲೇಷಣೆ. ಇದಕ್ಕೆ ಇಂಗ್ಲಿಷ್‌ನಲ್ಲಿ ನಾವು ಏನಂತ ಹೇಳ್ತೇವಿ? ಫೋಟೋ ಸಿಂಥೆಸಿಸ್ ಅಂತ ಹೇಳಿ ಹೇಳ್ತೇವೆ. ಫೋಟೋಸಿಂಥೆಸಿಸ್ ಅಂತ ಹೇಳ್ತೇವೆ ದ್ಯುತಿ ಸಂಶ್ಲೇಷಣೆ. ಸಸ್ಯಗಳು ಇಂಗಾಲದ ಡೈಆಕ್ಸೈಡ್ ಅಂತಂದ್ರೆ CO2 ಮತ್ತು ನೀರು ಕಚ್ಚಾ ವಸ್ತುಗಳನ್ನ ಬಳಸಿಕೊಂಡು ಬೆಳಕು ಮತ್ತು ಪತ್ರ ಹರಿತ್ತಿನ ಸಹಾಯದಿಂದ ಆಹಾರವನ್ನು ಏನ್ ಮಾಡ್ತವೆ? ತಯಾರಿಸಿಕೊಳ್ಳುತ್ತವೆ. ತಮ್ಮಷ್ಟಕ್ಕೆ ತಾವೇ ಆಹಾರವನ್ನ ತಯಾರಿಸಿಕೊಳ್ಳುತ್ತವೆ. ಈ ಒಂದು ಪ್ರಕ್ರಿಯೆಗೆ ನಾವು ಏನಂತ ಹೇಳ್ತೇವಿ? ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತೇವಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಣದಂಗ ಯಾವುದು ಅಂತಂದ್ರೆ ಅದು ಕ್ಲೋರೋಪ್ಲಾಸ್ಟ್. ಓಕೆ. ಕ್ಲೋರೋಪ್ಲಾಸ್ಟ್ ಇದೆ. ಆಮೇಲೆ ಕ್ಲೋರೋಫಿಲ್ ಅಂತ ಹೇಳಿದೆ. ಸೊ, ಇವು ಕ್ಲೋರೋಫಿಲ್ ಆಮೇಲೆ ಕ್ಲೋರೋಪ್ಲಾಸ್ಟ್ ಇವು ಏನೇನು ಇವೆಲ್ಲವೂ ಸಹ ಡಿಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಬಹಳ ಈಸಿಯಾಗಿ. ಈಗ ಇಲ್ಲಿ ನೋಡ್ರಿ, ದ್ಯುತಿ ಸಂಶ್ಲೇಷಣೆ ಎಲ್ಲಿ ನಡಿತೈತಿ ಅಂತ ಹೇಳಿ ಕೇಳಿದ್ರೆ ಅದು ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ಹೇಳಬೇಕು. ನೆಕ್ಸ್ಟ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ರಾಸಾಯನಿಕ ಸಮೀಕರಣ ಯಾವ ರೀತಿ ಇದೆ ಅಂತಂದ್ರೆ, ಇಲ್ಲಿರುವಂಥದ್ದು 6 CO2 ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್‌ದ 6 ಭಾಗ. ಅದ್ರ ಜೊತೆಗೆ 12 ಘಟಕ ಅಥವಾ ಭಾಗ ಎದ್ರದ್ದು ಬೇಕು? ನೀರಿನ 12 ಘಟಕ ಬೇಕು. ಅಂತಂದ್ರೆ ನೀರು ಹೆಚ್ಚು ಬೇಕು, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಬೇಕು, ಆ ರೀತಿ. ಸೊ, ಇವು 2ಗಳು ಕೂಡಿ ಏನಪ್ಪಾ ಅಂತಂದ್ರೆ, ಅದ್ರ ಜೊತೆಗೆ ಬೆಳಕು ಮತ್ತು ಪತ್ರ ಹರಿತಿನ ಒಂದು ಸಹಾಯದಿಂದ, ಸೊ, ಪತ್ರ ಹರಿತು ಅಂತಂದ್ರೆ ಕ್ಲೋರೋಫಿಲ್ ಅಂತ ಹೇಳ್ತೇವೆ. ಓಕೆ. ಕ್ಲೋರೋಫಿಲ್, ಓಕೆ. ಕ್ಲೋರೋಪ್ಲಾಸ್ಟ್ ಬೇರೆ, ಕ್ಲೋರೋಫಿಲ್ ಬೇರೆ. ಕ್ಲೋರೋಪ್ಲಾಸ್ಟ್ ಎಲ್ಲಿರ್ತೈತಿ? ಅಲ್ಲಿ ಕ್ಲೋರೋಫಿಲ್ ಇರ್ತೈತಿ. ಓಕೆ. ಇದು ಕ್ಲೋರೋಪ್ಲಾಸ್ಟ್ ಎಲ್ಲಿರ್ತೈತಿ? ಅಲ್ಲಿ ಕ್ಲೋರೋಫಿಲ್ ಇರ್ತೈತಿ. ಈಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲಿ ನಡೀತೈತಿ ಅಂತ ಹೇಳಿ ಕೇಳಿದ್ರೆ ಕ್ಲೋರೋಪ್ಲಾಸ್ಟ್. ದ್ಯುತಿ ಸಂಶ್ಲೇಷಣೆಯಲ್ಲಿ ಭಾಗವಹಿಸುವಂಥದ್ದು ಯಾವುದು ಅಂತ ಕೇಳಿದ್ರೆ ಕ್ಲೋರೋಪ್ಲಾಸ್ಟ್. ಓಕೆ. ಆಮೇಲೆ ಇದು ಹೆಚ್ಚಾಗಿ ನಮಗೆ ನೋಡುವಂಥದ್ದು ಎಲ್ಲಿ? ಎಲೆ ಮತ್ತು ತೊಗಟೆ. ತೊಗಟೆಯಲ್ಲಿನೂ ಇರ್ತೈತಿ ಅಂತ ನಾ ಆಗಲೇ ನಿಮಗೆ ಹೇಳಿದೆ. ಸೊ, ಈ ಒಂದು ಪ್ರೊಸೆಸ್ ರಾಸಾಯನಿಕ ಸಮೀಕರಣ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಇಲ್ಲಿರ್ತಕ್ಕಂತಹ ಏನ್ ಏನ್ ತಯಾರಾಗ್ತೈತಿ ಅಂತಂದ್ರೆ ಆಹಾರ ತಯಾರಾಗ್ತೈತಿ. ಸೊ, ಆಹಾರ ಯಾವ್ಯಾವ ರೂಪದಲ್ಲಿ ತಯಾರಾಗ್ತೈತಿ ಅಂತಂದ್ರೆ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ತಯಾರಾಗ್ತೈತಿ. ಅಂತಂದ್ರೆ ಗಿಡಗಳಿಗೆ ಬೇಕಾಗಿರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್. ಇದಕ್ಕೆ ನಾವು ಶರ್ಕರ ಅಂತ ಹೇಳಿ ಹೇಳ್ತೇವೆ ಕಾರ್ಬೋಹೈಡ್ರೇಟ್ಸ್‌ಗಳು. ಯಾವ್ದ್ ಯಾವ ಕಾರ್ಬೋಹೈಡ್ರೇಟ್‌ದ್ ಏನಿದೆ ಸೂತ್ರ C6H12O6 ಇರುವಂತದ್ದು. ಆಮೇಲೆ ನೆಕ್ಸ್ಟ್ ಇದ್ರ ಜೊತೆಗೆ ಇದು ತಯಾರಾದ್ಮೇಲೆ ಬಿಡುಗಡೆ ಏನಾಗ್ತತಿ? ಒಂದು ಸಸ್ಯಗಳಿಂದ 6O2 ಬಿಡುಗಡೆ ಆಗ್ತತಿ. 6O2 ಅಂತಂದ್ರ 6 ಭಾಗ ಆಕ್ಸಿಜನ್‌ದ 6 ಭಾಗ ಏನಾಗ್ತತಿ? ಬಿಡುಗಡೆ ಆಗ್ತತಿ. ಅದ್ರ ಜೊತೆಗೆ ನೀರನ್ನು ಕೂಡ ಏನಾಗ್ತತಿ? 6 ಭಾಗ ಬಿಡುಗಡೆ ಆಗ್ತತಿ. ಇದು ಯಾವ ರೂಪದಲ್ಲಿ? ಬಾಷ್ಪ ವಿಸರ್ಜನೆಯ ಮುಖಾಂತರ ಅದು ನೀರನ್ನ ಹೊರಗೆ ಬಿಡ್ತವೆ.
ಸೊ, ಈ ನೀರನ್ನು ಹೊರಗಡೆ ಬಿಟ್ಟ ಮೇಲೆನೆ ನೆಕ್ಸ್ಟ್ ಇವು ವಾತಾವರಣದಲ್ಲಿ ಹೋಗಿ ಮೋಡಗಳಾಗುವಂಥದ್ದು ಚಾನ್ಸಸ್ ಇರುತ್ತೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಹೆಚ್ಚು ಗಿಡಗಳು ಎಲ್ಲಿರ್ತಾವೆ, ಅಲ್ಲಿ ಏನಪ್ಪಾ ಅಂತಂದ್ರೆ ಮೋಡಗಳ ರಚನೆನೂ ಕೂಡ ಹೆಚ್ಚಾಗ್ತತಿ, ಅಲ್ಲಿ ಮಳೆನೂ ಕೂಡ ಏನಾಗ್ತತಿ ಹೆಚ್ಚಾಗ್ತತಿ. ಸೊ, ಅದಕ್ಕೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಗಿಡಗಳು ಇರ್ಬೇಕು ಬಹಳಷ್ಟು ಅಂತ ಹೇಳ್ತಾರೆ. ಈಗ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಏನಪ್ಪಾ ಅಂತಂದ್ರೆ ಅದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಯಾವ ಒಂದು ಬಣ್ಣಗಳಲ್ಲಿ ನಡಿತೈತಿ ಅಂತೇಳಿ ಕೊಟ್ರ ಅಂತಂದ್ರೆ, ಸೊ ನಿಮಗೆ ಹಸಿರು ಬಣ್ಣ, ಆಮೇಲೆ ಕೆಂಪು, ಹಳದಿ, ನೀಲಿ ಈ ರೀತಿ ಕೊಟ್ರ ಅಂತಂದ್ರೆ, ಸೊ ಅಲ್ಲಿ ನೀವು ಹೆಚ್ಚಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಹಸಿರು ಬಣ್ಣವನ್ನ ಟಿಕ್ ಮಾಡ್ಬಿಡ್ತಾರೆ. ಆದ್ರೆ ಹಸಿರು ಬಣ್ಣದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದೇ ಇಲ್ಲ. ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವುದು ಓನ್ಲಿ 3 ಬಣ್ಣಗಳಲ್ಲಿ ನಡಿತೈತಿ. ಅದು ಯಾವುದಪ್ಪಾ ಅಂತಂದ್ರೆ 1ನೇದ್ದು ಕೆಂಪು ಬಣ್ಣ, ನೀಲಿ ಮತ್ತು ನೇರಳೆ ಬಣ್ಣ. ನೇರಳೆ ಬಣ್ಣಕ್ಕೆ ನಾವೇನಂತ ಹೇಳ್ತೀವಿ? ಪರ್ಪಲ್ ಅಂತ ಹೇಳ್ತೇವಲ್ಲ ಆ ಬಣ್ಣ. ಸೊ, ಈ 3 ಬಣ್ಣಗಳಲ್ಲಿ ಮಾತ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ನಡೆಯುವಂತದ್ದು. ಈಗ ಇಲ್ಲಿ ನೋಡ್ರಿ ಅತಿ ಹೆಚ್ಚಾಗಿ ಯಾವ ಬಣ್ಣದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿತೈತಿ? ಅದು ಕೆಂಪು ಬಣ್ಣಿನಲ್ಲಿ. ಓಕೆ. ಈ 3 ಬಣ್ಣಗಳನ್ನು ಬಿಟ್ರೆ ಯಾವುದೇ ಒಂದು ಬಣ್ಣಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದಿಲ್ಲ. ಕೆಂಪು, ನೀಲಿ, ನೇರಳೆ. ಕೆಂಪು, ನೀಲಿ, ನೇರಳೆ. ಕೆನೆ ಕೆನಿನೆ ಕೆನಿನೆ ಅಂತ ನೆನಪಿಟ್ಕೊಳ್ರಿ. ಕೆಮ್ಮ ನೀನೆ ನೋಡ್ರಿ. ನೀನೆ. ನೀನೆ ಅಂತಂದ್ರೆ ಕೆಮ್ಮೋದು ನೀನೆ ಅಂತ ಏನಿದೆಯಲ್ಲ. ನೀನೆ. ನೀನೆ ಅಂತಂದ್ರೆ ಕೆಂಪು, ನೀಲಿ, ನೇರಳೆ ಈ 3ಗಳಲ್ಲಿ ಫೋಟೋಸಿಂಥೆಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿತೈತಿ. ಸೊ ಇದಿಷ್ಟೆಲ್ಲ ನಿಮಗೆ ಸಮೀಕರಣ ಗೊತ್ತಾಗಿರಬಹುದು. ಈಗ ನೆಕ್ಸ್ಟ್ ನಾವಿಲ್ಲಿ ಪಿಕ್ಚರ್ಸ್‌ದಲ್ಲಿ ನಾವು ನೋಡಬಹುದು ಪ್ರೊಸೆಸ್ ಯಾವ ರೀತಿ ಇರ್ತೈತೆ ಅಂತೇಳಿ, ಯಾವ ರೀತಿ ಫೋಟೋಸಿಂಥೆಸಿಸ್ ದ್ಯುತಿ ಸಂಶ್ಲೇಷಣೆ ಆಗ್ತೈತೆ ಅಂತೇಳಿ. ಸೂರ್ಯನ ಕಿರಣಗಳು ಈ ರೀತಿ ಬರ್ತಾವೆ. ಈ ಎಲೆಗಳ ಮೇಲೆ ಬರುವಂಥದ್ದು. ಆಮೇಲೆ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಇರುವಂಥದ್ದೂನು ಸಹ ಏನಪ್ಪಾ ಅಂತಂದ್ರೆ ಈ ಒಂದು ಎಲೆಗಳನ್ನ ಹೀರ್ಕೋತಾವೆ. ಇದಾದ್ಮೇಲೆ ಬಿಡುಗಡೆ ಮಾಡುವಂಥದ್ದು ಆಕ್ಸಿಜನ್ ಬಿಡುಗಡೆ ಮಾಡ್ತವೆ. ಅದ್ರ ಜೊತೆಗೆ ಶುಗರ್ ಕೂಡ ಬಿಡುಗಡೆ ಮಾಡ್ತವೆ. ಅದ್ರ ಜೊತೆಗೆ ನೀರು ಕೂಡ O2 ಕೂಡ ಏನ್ ಮಾಡ್ತವೆ? ಬಿಡುಗಡೆ ಮಾಡ್ತವೆ. ಸೊ ಅದನ್ನ ನೆಕ್ಸ್ಟ್ ನಾವಿಲ್ಲಿ ಚಿತ್ರದ ಮುಖಾಂತರ ನೋಡೋಣ. ಈಗ ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯು 2 ಹಂತಗಳಲ್ಲಿ ನಡಿತೈತಿ. ಒಂದನೇದ್ದು ಬೆಳಕಿನ ಪ್ರತಿ ಪ್ರತಿಕ್ರಿಯೆಯಲ್ಲಿ ಮತ್ತು ಈರುಳಿನ ಪ್ರತಿಕ್ರಿಯೆಯಲ್ಲಿ 2 ಪ್ರತಿಕ್ರಿಯೆದೊಳಗ ನಡಿತೈತಿ ದ್ವಿತೀಯ ಸಂಶ್ಲೇಷಣೆ. ಬೆಳಕಿನ ಪ್ರತಿಕ್ರಿಯೆ ಅಂತಂದ್ರೆ, ಇದು ಬೆಳಕಿನ ಮೇಲೆ ಅವಲಂಬಿತವಾಗಿರುವುದರಿಂದ ಈ ಹೆಸರು ಇದಕ್ಕೆ ಬಂದಿರುವಂತದ್ದು. ಗ್ರಾನದಲ್ಲಿರುವಂತಹ ಪತ್ರ ಹರಿತು ಸೌರಶಕ್ತಿಯನ್ನು ಹೀರಿಕೊಂಡು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸಿ ನೀರಿನ ಅಣು ವಿಭಜನೆಗೊಂಡು ಆಮ್ಲಜನಕವು ಬಿಡುಗಡೆಗೊಳ್ಳುತ್ತದೆ. ಈ ಕ್ರಿಯೆಗೆ ನಾವು ನೀರಿನ ಅಣುವಿನ ವಿಭಜನೆ ಅಂತ ಹೇಳ್ತೇವೆ. ಬೆಳಕಿನ ಪ್ರಕ್ರಿಯೆಯ ಕೇಂದ್ರ ಯಾವುದಪ್ಪಾ ಅಂತಂದ್ರೆ ಅದು ಗ್ರಾನ ಆಗ್ತತಿ. ಇದು ಗ್ರಾನ ಏನು? ಆಮೇಲೆ ಅಲ್ಲಿ ಏನೇನ್ ಇರ್ತೈತಿ? ಯಾವ ರೀತಿ ಆಗ್ತೈತಿ? ನಾನು ನಿಮಗೆ ಪಿಕ್ಚರ್ ಮುಖಾಂತರ, ಫೋಟೋಸ್ ಮುಖಾಂತರ ಹೇಳ್ತೀನಿ. ಈಗಿಲ್ಲಿ ನೋಡ್ರಿ. ಈಗಿಲ್ಲಿ 2 ಹಂತಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಆಗ್ತೈತೆ ಅಂತ ಹೇಳಿ ನಾನು ನಿಮಗೆ ಹೇಳಿದೆ. ಈಗ ಇಲ್ಲಿ 2 ಹಂತದಲ್ಲಿ ಅಂತಂದ್ರೇನು? ಬೆಳಕಿನ ಪ್ರತಿಕ್ರಿಯೆ ಅಂತಂದ್ರೆ ಕೆಲವೊಂದಿಷ್ಟು ಗಿಡಗಳಿಗೆ ಸೂರ್ಯನ ಒಂದು ಬೆಳಕು ಬೇಕೇ ಬೇಕು. ಓಕೆ. ಸೂರ್ಯನ ಬೆಳಕು ಏನು ಬೇಕೇ ಬೇಕು. ಸೊ, ಆ ಬೆಳಕಿನಲ್ಲಿ ಮಾತ್ರ ಏನು ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿತೈತಿ. ಈಗ ಉದಾಹರಣೆಗೆ ಮ್ಯಾಂಗೋ ಟ್ರೀ ಇದೆ. ಮಾವಿನ ಹಣ್ಣಿನ ಗಿಡ ಇದೆ. ಅದಕ್ಕೆ ಬೆಳಕಿನ ಒಂದು ಬೆಳಕು ಬೇಕೇ ಬೇಕು ಅದಕ್ಕೆ ಸೂರ್ಯನ ಬೆಳಕು. ಸೊ, ಅವಾಗ ಅತಿ ಹೆಚ್ಚು ಬೆಳಕು ಕೊಟ್ರು, ಅತಿ ಹೆಚ್ಚು ಸೂರ್ಯನ ಕಿರಣಗಳು ಬಂದು ಬಿದ್ವು ಅಂತಂದ್ರು ಸಹ ಏನಾಗ್ತೈತಿ ಹಾಳಾಗ್ತಾವು. ಓಕೆ. ಆಮೇಲೆ ಅದೇ ರೀತಿ ಅಲ್ಲಿರ್ತಕ್ಕಂತಹ ಕಡಿಮೆ ನಾವು ಇದಕ್ಕೆ ಬೆಳಕಿನ ಒಂದು ಪ್ರದೇಶದಲ್ಲಿ ಇಟ್ವಿ ಅಂತಂದ್ರುನು ಸಹ ಏನಾಗ್ತೈತಿ, ಅದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸೋದಿಲ್ಲ. ಈ ಗಿಡ ಇರುವಂಥದ್ದು ಏನಾಗ್ತೈತಿ ನಾಶ ಆಗ್ತೈತಿ. ಆದ್ರೆ ಒಂದು ರೇಂಜ್‌ದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಗಿಡಗಳಿಗೆ ಬೆಳಕು ಬೇಕಾಗ್ತತಿ. ಸೊ, ಈ ರೀತಿಯ ಬೆಳಕನ್ನ ಪಡೆದುಕೊಂಡು ಏನ್ ಮಾಡ್ತವೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸ್ತವೆ. ಇವು ಯಾವಾಗಲೂ ಔಟ್‌ಡೋರ್ ಪ್ಲಾಂಟ್ಸ್‌ಗಳಾಗಿರ್ತವೆ. ಮನೆಯ ಹೊರಗಡೆ ಅಂತ ಹೊರಗಡೆ ಬೆಳೆಯುವಂತಹ ಪ್ಲಾಂಟ್ಸ್‌ಗಳಾಗಿರ್ತವೆ, ಗಿಡಗಳಾಗಿರ್ತವೆ. ಆಮೇಲೆ ಈ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮುಖ್ಯವಾಗಿ ಗ್ರಾನದಲ್ಲಿ ನಡಿತೈತಿ. ಗ್ರಾನ ಅನ್ನೋದು ನಾ ಹೇಳ್ತೇನೆ ಏನಂತೇಳಿ. ಈಗ ಇನ್ನೂ ಕೆಲವೊಂದಿಷ್ಟು ಗಿಡಗಳಿದಾವ. ಅವುಗಳನ್ನ ನೀವು ಮನೆಯ ಒಳಗೆ ಇಟ್ರು ಸಹ ಏನಪ್ಪಾ ಅಂತಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸಿ ಅವು ಆರಾಮಾಗಿ ಬೆಳವಣಿಗೆಯನ್ನ ಹೊಂದುತ್ತವೆ. ಸೊ, ಅವು ಈಗ ನಾವು ಉದಾಹರಣೆಗೆ ಹೂವಿನ ಗಿಡಗಳಾಗಿರ್ಬಹುದು, ಕೆಲವೊಂದಿಷ್ಟು ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾಗಿರ್ತಕ್ಕಂತಹ ಗಿಡಗಳಾಗಿರ್ಬಹುದು, ಬೇಲಿಗಳಾಗಿರ್ಬಹುದು, ಅವುಗಳು ನಾವು ಈರುಳಿನ ಪ್ರತಿಕ್ರಿಯೆದಿಂದ ಅಂತಂದ್ರೆ ಕಡಿಮೆ ಬೆಳಕಿನಲ್ಲಿ ಏನ್ ಮಾಡಬಹುದು ಅವುಗಳನ್ನ ನಾವು ಬೆಳೆಸಬಹುದು. ಆದ್ದರಿಂದ ಈ ರೀತಿ ಇರ್ತಕ್ಕಂಥ ಹೆಸರು ಇವುಗಳಿಗೆ ಬಂದಿವೆ. ಆಮೇಲೆ ಇವುಗಳು ಇಂಡೋರ್ ಪ್ಲಾಂಟ್ಸ್‌ಗಳಾಗಿರ್ತವೆ. ಒಳಗೂನು ಸಹ ಇವುಗಳನ್ನ ನಾವು ಬೆಳೆಸಬಹುದು. ಈಗ ಇವುಗಳಿಗೆ
ಈಗ ಎಕ್ಸಾಮ್‌ದಲ್ಲಿ ಕೇಳ್ತಾರೆ ಏನಪ್ಪಾ ಅಂತಂದ್ರೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಈರುಳ್ಳಿನ ಪ್ರತಿಕ್ರಿಯೆ ಇರುವಂತಹ ದ್ಯುತಿ ಸಂಶ್ಲೇಷಣೆ ಅಲ್ಲಿ ಮಾಡ್ಬೇಕಂತಂದ್ರೆ, ಬೆಳಕಿನ ಪ್ರಮಾಣ ಎಷ್ಟು ಬೇಕು ಅಂತ ಕೇಳಿದ್ರೆ ಅದು 2% ಬೇಕಾಗ್ತೈತಿ. ಬೆಳಕು ಎಷ್ಟಿರ್ತೈತಿ ಅದ್ರ 2% ಅವುಗಳಿಗೆ ಸಿಕ್ತು ಅಂತಂದ್ರೆ, ಅವುಗಳು ತಾನೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸ್ತಾರೆ. ಆಮೇಲೆ ರೇಂಜ್ ಕೇಳಿದ್ರೆ ಎಷ್ಟು ಪ್ರಮಾಣದಿಂದ ಎಷ್ಟು ಪ್ರಮಾಣದವರೆಗೆ ಅದಕ್ಕೆ ಬೆಳಕು ಬೇಕು ಅಂತ ಹೇಳಿ ಕೇಳಿದ್ರೆ 5ರಿಂದ 10% ವರೆಗೆ ರೇಂಜ್ ಅದರದ್ದು ಇಷ್ಟು ಬೆಳಕು ಬೇಕು ಅವುಗಳಿಗೆ. 100% ಏನ್ ಬೇಕಾಗಿಲ್ಲ. ಆದ್ರೆ 5ರಿಂದ 10% ರೇಂಜ್ ಒಳಗೆ ಅವುಗಳಿಗೆ ಬೆಳಕು ಸಿಕ್ತು ಅಂತಂದ್ರೆ, ಅವುಗಳು ತಮ್ಮ ತಾವೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸ್ತವೆ. ಅವುಗಳು ಈರುಳಿನ ಪ್ರತಿಕ್ರಿಯೆ ಆಗಿರ್ತಕ್ಕಂತಹವುಗಳು ಗಿಡಗಳು ಆಗಿರ್ತವೆ. ಈಗ ಇಲ್ಲಿ ನೋಡೋಣ ನಾವು ದ್ಯುತಿ ಸಂಶ್ಲೇಷಣೆ ಯಾವ ರೀತಿ ಆಗ್ತೈತೆ ಅಂತ ಹೇಳಿ. ಈಗ ನೋಡ್ರಿ, ದ್ಯುತಿ ಸಂಶ್ಲೇಷಣೆ ಯಾವ ರೀತಿ ಆಗ್ತೈತೆ ಅಂತಂದ್ರ, ಇದು ಒಂದು ಎಲೆಯ ಚಿತ್ರ ಇರುವಂತದ್ದು. ಈ ಎಲೆಯ ಚಿತ್ರದಲ್ಲಿ ಇದೇನ್ ಭಾಗ ನಾವಿಲ್ಲಿ ಇಲ್ಲಿ ರೌಂಡ್ ಏನಿದೆ, ಈ ರೌಂಡನ್ನ ಇಲ್ಲಿ ಝೂಮ್ ಮಾಡಿ ನೋಡಲಾಗಿದೆ. ಈ ಝೂಮ್ ಮಾಡಿರ್ತಕ್ಕಂತಹ ರೌಂಡದಲ್ಲಿ ಇಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರೆ ಡಾಟ್ಸ್‌ಗಳು ಕಾಣ್ತವೆ. ಇಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರ, ಈ ಎಲೆಗಳನ್ನ ಝೂಮ್ ಮಾಡಿ ನೋಡಿದ್ವಿ ಅಂತಂದ್ರ, ಈ ರೀತಿ ಡಾಟ್ಸ್‌ಗಳು ಕಾಣ್ತವೆ ನಮಗೆ. ಈ ಡಾಟ್ಸ್‌ಗಳಿಗೆ ಏನಂತ ಹೇಳ್ತೇವೆ ಅಂತಂದ್ರೆ ನಾವು ಸ್ಟೊಮೆಟಾ ಅಂತೇಳಿ ಹೇಳ್ತೇವೆ. ಏನ್ ಹೇಳ್ತೇವಿ? ಸ್ಟೊಮೆಟಾ ಅಂತ ಹೇಳ್ತೇವಿ. ಡಾಟ್ಸ್‌ಗಳಿಗೆ ಏನಂತ ಹೇಳ್ತೇವಿ? ಸ್ಟೊಮೆಟಾ ಅಂತ ಹೇಳ್ತೇವಿ. ಈ ಸ್ಟೊಮೆಟಾದ ಮುಖಾಂತರ ಇವುಗಳು ಏನ್ ಮಾಡ್ತವೆ ಅಂತಂದ್ರೆ ಗ್ಯಾಸ್‌ಗಳ ವಿನಿಮಯ ಆಗ್ತತಿ. ಗ್ಯಾಸ್‌ಗಳ ವಿನಿಮಯ. ಗ್ಯಾಸ್‌ಗಳ ವಿನಿಮಯ ಅಂತಂದ್ರೇನು? ಎಕ್ಸ್‌ಚೇಂಜ್ ಮಾಡ್ಕೊಳ್ಳೋದು. ವಿನಿಮಯ ಅಂದ್ರೆ ಗೊತ್ತಾಗುತ್ತಲ್ಲ. ಎಕ್ಸ್‌ಚೇಂಜ್ ಮಾಡ್ಕೊಳ್ಳೋದು. ಎಕ್ಸ್‌ಚೇಂಜ್ ಏನೇನು ಮಾಡ್ಕೋತೈತಿ ಈ ಸ್ಟೊಮೆಟಾದ ಮುಖಾಂತರ ಅಂತಂದ್ರೆ, ವಾತಾವರಣದಲ್ಲಿರುವಂತಹ ಏನ್ ಕಾರ್ಬನ್ ಡೈಆಕ್ಸೈಡ್ ಇದೆ, CO2 ಏನಿದೆ ಅದನ್ನ ಏನ್ ಮಾಡ್ತೈತಿ ಒಳಗೆ ತಗೋತೈತಿ. ತಗೊಳ್ಳುವಂತ ಕೆಲಸ ಮಾಡುವಂತದ್ದು ಯಾವುದು? ಈ ಸ್ಟೊಮೆಟಾಗಳು. ಆಮೇಲೆ ಇದರ ಈ ಒಂದು ಸ್ಟೊಮೆಟಾ ಮುಖಾಂತರನ ಏನ್ ಮಾಡ್ತೈತಿ ಅಂತಂದ್ರ, H2Oನು ಕೂಡ ಬಿಡುಗಡೆ ಮಾಡ್ತೈತಿ. ಅಂತಂದ್ರೆ ನೀರನ್ನ ಸಹ ಬಿಡುಗಡೆ ಮಾಡ್ತೈತಿ. ಬಾಷ್ಪ ವಿಸರ್ಜನೆ ಅಂತ ಏನ್ ಹೇಳ್ತೇವೆ ನಾವು. ಆ ಬಾಷ್ಪ ವಿಸರ್ಜನೆಯ ಮುಖಾಂತರ ನೀರನ್ನು ಕೂಡ ಈ ಸ್ಟೊಮೆಟಾದ ಮುಖಾಂತರ ಮಾಡ್ತೈತಿ. ಆಮೇಲೆ ಆಕ್ಸಿಜನ್ ಕೂಡ ಏನ್ ಮಾಡ್ತೈತಿ? ಬಿಡುಗಡೆಯನ್ನ ಮಾಡ್ತೈತಿ. ನೋಡ್ರಿ, ಈ ಸ್ಟೊಮೆಟಾದ ಮುಖಾಂತರನ ಏನ್ ಮಾಡ್ತೈತಿ? ಈ ರೀತಿ ಕಾರ್ಬನ್ ಡೈಆಕ್ಸೈಡನ್ನ ಒಳಗ್ ತಗೋತೈತಿ. ಆಮೇಲೆ ಇದೇ ಒಂದು ಇವುಗಳ ಮುಖಾಂತರನ ಏನ್ ಮಾಡ್ತೈತಿ? O2 ಅನ್ನುವಂಥದ್ದು ಅಂತಂದ್ರೆ ಆಕ್ಸಿಜನ್ ಅನ್ನುವಂಥದ್ದು ಕೂಡ ಬಿಡುಗಡೆ ಮಾಡ್ತೈತಿ. ಸೊ ಇದಕ್ಕ ಏನ್ ಹೇಳ್ತೇವೆ ನಾವು ಗ್ಯಾಸ್‌ಗಳ ವಿನಿಮಯ ಎಕ್ಸ್‌ಚೇಂಜ್ ಆಗಾಕತ್ತೈತಿ ನೋಡ್ರಿ ಇಲ್ಲಿ. ಈ ಒಂದು ರಂಧ್ರಗಳ ಮುಖಾಂತರ. ರಂಧ್ರಗಳಿರ್ತಾವೆ ಇವು ಸ್ಟೊಮೆಟಾ. ಓಕೆ. ರೌಂಡ್ಸ್ ಏನಿರ್ತಾವೆ ಈ ರೀತಿ ರಂಧ್ರಗಳಿರ್ತಾವೆ. ಸೊ ಈ ಸ್ಟೊಮೆಟಾದ ಕಾರ್ಯ ನಿಮಗೆ ಗೊತ್ತಾಗಿರಬಹುದು. ಈಗ ನೆಕ್ಸ್ಟ್ ಈ ಸ್ಟೊಮೆಟಾದ ಪಕ್ಕದಲ್ಲಿ ಈಗ ನೋಡ್ರಿ ಇಲ್ಲಿ ನೆಕ್ಸ್ಟ್ 2ನೇ ಚಿತ್ರಕ್ಕೆ ಬರ್ರಿ ಈಗ ಇಲ್ಲಿ ಟಾಪ್‌ದಲ್ಲಿ. ಇಲ್ಲಿ ಇರ್ತಕ್ಕಂಥದ್ದು ಈ ನಡುವೆ ಇರುವಂಥದ್ದೇನಿದು ಸ್ಟೊಮೆಟಾ ಅಂತ ಹೇಳಿ ನಾವು ನೋಡಿದ್ವಿ. ಓಕೆ. ರಂಧ್ರಗಳಿರ್ತವೆ. ಈ ರಂಧ್ರಗಳ ಅಕ್ಕಪಕ್ಕದಲ್ಲಿನ ಕೆಲವೊಂದಿಷ್ಟು ಏನಿರ್ತಾವಂತಂದ್ರೆ ಮತ್ತೆ ಹಸಿರು ಕಲರ್‌ದಾಗಿರ್ತಕ್ಕಂತಹ ಒಂದು ಈ ರೀತಿ ಡಾಟ್ಸ್‌ಗಳು ಕಾಣ್ತಾವೆ ನಮಗೆ. ಏನ್ ಕಾಣ್ತವೆ? ಈ ರೀತಿ ಇರ್ತಕ್ಕಂತಹ ಡಾಟ್ಸ್‌ಗಳು ಕಾಣ್ತವೆ. ಈ ಹಸಿರು ಈಗ ನೋಡ್ರಿ, ಈ ಒಂದು ಎಲೆ ಇದೆಯಾ? ಈ ಎಲೆದಲ್ಲಿ ಏನಪ್ಪಾ ಅಂತಂದ್ರೆ ಈ ರೀತಿ ರಂಧ್ರಗಳು ಕಾಣ್ತಾವು. ಈ ರೀತಿ ಇರುವಂತಹ ರಂಧ್ರಗಳು ಏನಿವು? ಟೊಮೆಟಾಗಳು ಅದು. ಏನಿವು? ರಂಧ್ರಗಳು ಏನಾದವು? ಟೊಮೆಟೊಗಳು ಅದು. ಇದ್ರ ಪಕ್ಕದಲ್ಲಿಯೇ ಏನಪ್ಪಾ ಅಂತಂದ್ರೆ ಇನ್ನೂ ಕೆಲವೊಂದಿಷ್ಟು ಏನಂತಂದ್ರೆ ಈ ರೀತಿ ಡಾಟ್ಸ್‌ಗಳು ಕಾಣ್ತವೆ ನಮಗೆ. ಅವುಗಳು ಏನಪ್ಪಾ ಅಂತಂದ್ರೆ ಅವುಗಳಿಗೆ ಏನಂತ ಹೇಳ್ತೇವೆ ನಾವು ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೇವೆ. ಏನ್ ಹೇಳ್ತೇವಿ? ಕ್ಲೋರೋಪ್ಲಾಸ್ಟ್. ಇಲ್ಲಿದಾವ್ ನೋಡ್ರಿ. ಈ 2ನೇ ಚಿತ್ರದಲ್ಲಿ ನೋಡ್ರಿ ಇಲ್ಲಿ ಮೇಲೆ. ಇಲ್ಲಿರುವಂತವುಗಳು ಇವುಗಳಿಗೆ ಏನಂತ ಹೇಳ್ತೇವೆ ನಾವು ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೇವೆ. ಇವು ಹಸಿರು ಬಣ್ಣದ್ದು. ಸೊ ಕ್ಲೋರೋಪ್ಲಾಸ್ಟ್ ಎಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡಿತೈತೆ ಅಂತ ಹೇಳಿದೆ ನಾನು ನಿಮ್ಗೆ. ಕ್ಲೋರೋಪ್ಲಾಸ್ಟ್ ಅಂತ ಹೇಳಿದೆ. ಸೊ ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡಿತೈತಿ. ಈಗ ಇಲ್ಲಿ ಈ ಕ್ಲೋರೋಪ್ಲಾಸ್ಟನ್ನ ಮತ್ತೆ ಝೂಮ್ ಮಾಡಿ ನೋಡಿದಾಗ ಏನಪ್ಪಾ ಅಂತಂದ್ರೆ, ಇದು 3ನೇ ಚಿತ್ರ ನಮಗೆ ಕಾಣ್ತೈತಿ. ಈ ಕ್ಲೋರೋಪ್ಲಾಸ್ಟನ್ನ ಮತ್ತೆ ಝೂಮ್ ಮಾಡಿ ನೋಡಿದ್ವಿ ಅಂತಂದ್ರ, ಈ ರೀತಿ 2 ಪದರಗಳನ್ನ ಹೊಂದಿರತಕ್ಕಂತಹ ಏನಪ್ಪಾ ಅಂತಂದ್ರ, ನಮ್ಗೆ ಕ್ಲೋರೋಪ್ಲಾಸ್ಟ್ ಕಾಣ್ತೈತಿ. ಸೊ ಈ ಔಟರ್ ಮೆಂಬ್ರೇನ್ ಅಂತ ಹೇಳ್ತೇವೆ. ಆಮೇಲೆ ಇದು ಇರುವಂತದ್ದು ಇನ್ನರ್ ಮೆಂಬ್ರೇನ್ ಅಂತ ಹೇಳ್ತೇವೆ. ಈ ಒಂದು ಕ್ಲೋರೋಪ್ಲಾಸ್ಟದ ಒಳಗೆ ಏನಪ್ಪಾ ಅಂತಂದ್ರ, ನಮಗೆ ಒಂದು ಇಲ್ಲಿ ಲಿಕ್ವಿಡ್ ಆಗಿರ್ತಕ್ಕಂತಹ ಪದಾರ್ಥ ಕಾಣ್ತೈತಿ. ಬ್ಲೂ ಕಲರ್‌ದ್ ಏನಿದೆಯಲ್ಲ ಇದು ಲಿಕ್ವಿಡ್ ಆಗಿರ್ತಕ್ಕಂತಹ ಪದಾರ್ಥ ಇರ್ತೈತಿ. ಒಂದು ದ್ರವ ರೂಪದ ಪದಾರ್ಥ. ಅದಕ್ಕೆ ನಾವು ಸ್ಟ್ರೋಮಾ ಅಂತ ಹೇಳಿ ಹೇಳ್ತೇವಿ. ಏನಂತ ಹೇಳ್ತೇವಿ? ಸ್ಟ್ರೋಮಾ ಅಂತ ಹೇಳ್ತೇವಿ. ಆಮೇಲೆ ಈ ಸ್ಟ್ರೋಮಾ ಒಳಗನ ಕೆಲವೊಂದಿಷ್ಟು ಪ್ಲೇಟ್ ಆಕಾರದ ಒಂದು ಏನಪ್ಪಾ ಅಂತಂದ್ರ ಈ ರೀತಿ ಇರ್ತಕ್ಕಂತಹ
ಸ್ತಂಭಗಳನ್ನು ಸಹ ನಮಗೆ ಕಾಣ್ತಾ ಇದ್ದಾವೆ. ಹೌದಾ? 4 ಸ್ತಂಭಗಳಿದಾವ. ಇಲ್ಲೊಂದು ಸ್ತಂಭ ಇದೆ, ಇಲ್ಲೊಂದು ಸ್ತಂಭ ಇದೆ, ಇಲ್ಲೊಂದು 4 ಸ್ತಂಭಗಳು ಇದಾವೆ. ಇವು ಪ್ಲೇಟ್ ಆಕಾರದಲ್ಲಿ ಇರ್ತಕ್ಕಂತಹ ಪ್ಲೇಟ್‌ಗಳಿಂದ ಕೂಡಿರ್ತಕ್ಕಂತಹ ಸ್ತಂಭಗಳಿರ್ತಾವು. ಈ ಸ್ತಂಭಗಳಿಗೆ ಏನಂತ ಹೇಳ್ತೇವೆ ನಾವು ಗ್ರಾನೆ ಅಂತ ಹೇಳ್ತೇವೆ. ಓಕೆ. ಸೊ ನಿಮಗೆ ಆಗಲೇ ಹೇಳಿದೆ ಗ್ರಾನೆ ಮುಖ್ಯವಾಗಿರ್ತಕ್ಕಂತಹ ಪಾತ್ರ ವಹಿಸ್ತೈತೆ ಅಂತೇಳಿ. ಸೊ ಇಲ್ಲಿ ನಾವು ನೋಡಿದ್ವಿ. ಎಲ್ಲೋತು? ಓಕೆ. ಇಲ್ಲಿ ನೋಡಿದ್ವಿ ನೋಡ್ರಿ. ಬೆಳಕಿನ ಪ್ರಕ್ರಿಯೆಯ ಕೇಂದ್ರ ಯಾವ್ದಾಗಿರ್ತೈತಿ? ಗ್ರಾನ ಆಗಿರ್ತೈತಿ ಅಂತ ಹೇಳಿದ್ನಲ್ಲ. ಈ ಗ್ರಾನ ಯಾವುದು ಅಂತಂದ್ರೆ ಇಲ್ಲಿದಾವ್ ನೋಡ್ರಿ. ಈ ಸ್ತಂಭ ಆಕಾರದ್ದು ಏನಿದಾವಲ್ಲ ಇವು ಸ್ತಂಭ ಈ ಒಂದು ಪೂರ್ತಿ ಸ್ತಂಭಕ್ಕೆ ಏನಂತ ಹೇಳ್ತೇವೆ ನಾವು ಗ್ರಾನ ಅಂತ ಹೇಳ್ತೇವಿ. ಓಕೆ. ಈಗ ಇನ್ನೊಂದ್ ಸಲ ನೋಡೋಣ. ಇಲ್ಲಿರ್ತಕ್ಕಂತಹ ಒಂದು ಎಲೆ ಇದೆ. ಈ ಎಲೆಗಳಲ್ಲಿ ಏನೇನಿರ್ತಾವು ರಂಧ್ರಗಳಿರ್ತಾವ. ಆ ರಂಧ್ರಗಳಿಗೆ ನಾವು ಸ್ಟೊಮೆಟಾ ಅಂತ ಹೇಳ್ತೀವಿ. ಈ ರಂಧ್ರಗಳ ಅಕ್ಕಪಕ್ಕದಲ್ಲಿನ ನಮಗ್ ಮತ್ತೇನ್ ನೋಡ್ಲಿಕ್ಕೆ ಸಿಗ್ತೈತಿ? ಕ್ಲೋರೋಪ್ಲಾಸ್ಟ್ ನೋಡ್ಲಿಕ್ಕೆ ಸಿಗ್ತೈತಿ. ಈ ಕ್ಲೋರೋಪ್ಲಾಸ್ಟನ್ನು ಮತ್ತೆ ಝೂಮ್ ಮಾಡಿ ನೋಡಿದಾಗ, ಆ ಕ್ಲೋರೋಪ್ಲಾಸ್ಟದಲ್ಲಿ ಏನಿದೆ ಗ್ರಾನ ಅನ್ನುವಂಥ ಈ ರೀತಿ ಪ್ಲೇಟ್‌ಗಳ ಒಂದು ಗುಂಪುಗಳನ್ನ ನಾವು ನೋಡ್ತೇವೆ. ಈ ಪ್ಲೇಟ್ ಆಕಾರದಿರ್ತವೆ. ಈ ಪ್ಲೇಟ್‌ಗಳ ಗುಂಪನ್ನ ನೋಡ್ತೇವೆ. ಈ ಪ್ಲೇಟ್‌ಗಳ ಗುಂಪುಗಳಿಗೆ ನಾವು ಗ್ರಾನ ಅಂತ ಹೇಳ್ತೇವೆ. ಈಗ ಈ ಪ್ಲೇಟ್‌ಗಳಿಗೆ ಏನಂತ ಹೇಳ್ತೇವೆ? ಈ ಪ್ಲೇಟ್‌ಗಳಿಗೆ ಥೈಲಾಕಾಯ್ಡ್ ಅಂತ ಹೇಳ್ತೇವೆ. ಏನಂತ ಹೇಳ್ತೇವಿ? ಥೈಲಾಕಾಯ್ಡ್ ಅಂತ ಹೇಳ್ತೇವೆ. ಈ ಒಂದು ಪ್ಲೇಟಿಗೆ ಏನಂತ ಹೇಳ್ತೇವೆ ಇದು ಥೈಲಾಕಾಯ್ಡ್ ಅಂತ ಹೇಳ್ತೇವೆ. ಥೈಲಾಕಾಯ್ಡ್. ಓಕೆ. ಥೈಲಾಕಾಯ್ಡ್ ಅಂತ ಹೇಳ್ತೇವೆ ಆ ಪ್ಲೇಟಿಗೆ. ಅವು ಯಾವ ರೀತಿ ಯಾವ ಒಂದು ಆಕಾರದಲ್ಲಿರ್ತವೆ? ಪ್ಲೇಟದ ಆಕಾರದಲ್ಲಿರ್ತವೆ. ಈ ಥೈಲಾಕಾಯ್ಡ್ ಅನ್ನುವಂಥ ಏನು ಒಂದು ಪ್ಲೇಟ್ ಇದೆ, ಈ ಒಂದು ಥೈಲಾಕಾಯ್ಡ್ ಅನ್ನುವಂಥ ಒಂದು ಪ್ಲೇಟದ ಮತ್ತೆ ಝೂಮ್ ಮಾಡಿ ನೋಡಿದಾಗ, ಈ ಥೈಲಾಕಾಯ್ಡ್ ಅನ್ನುವಂಥ ಒಂದು ಪ್ಲೇಟನ್ನ ಝೂಮ್ ಮಾಡಿ ನೋಡಿದಾಗ, ಅದ್ರ ಒಳಗೆ ಏನು ಸಿಕ್ತು ನಮಗೆ? ಕ್ಲೋರೋಫಿಲ್ ಅನ್ನುವಂಥದ್ದು ಸಿಕ್ತು. ಹಸಿರು ಬಣ್ಣದ ಇಲ್ಲಿ ಒಂದು ಚುಕ್ಕಿ ಇರ್ತೈತಿ ಇದ್ರೊಳಗೆ. ಈ ಹಸಿರು ಬಣ್ಣದ ಒಂದು ಚುಕ್ಕಿ ಇರ್ತೈತಿ. ಇದೊಂದು ಪ್ಲೇಟ್ ಇದೆಯಾ? ಇಲ್ಲಿ ಒಂದು ಚುಕ್ಕಿ. ಈ ಎಲ್ಲಾ ಪ್ಲೇಟ್‌ಗಳಿಗೂನು ಇರ್ತೈತಿ. ಓಕೆ. ಇಲ್ಲಿ ಬಹಳಷ್ಟು ಪ್ಲೇಟ್ಸ್‌ಗಳಿದಾವು. ಆ ಎಲ್ಲಾ ಪ್ಲೇಟ್ ಒಳಗೆ ಏನಿರ್ತೈತಿ? ಹಸಿರು ಬಣ್ಣದ ಚುಕ್ಕಿ ಇರ್ತೈತಿ. ಅದು ಏನಪ್ಪಾ ಅಂತಂದ್ರೆ ಕ್ಲೋರೋಫಿಲ್. ಓಕೆ. ಕ್ಲೋರೋಪ್ಲಾಸ್ಟ್ ಗೊತ್ತಾಯ್ತು. ಕ್ಲೋರೋಫಿಲ್ ಎಲ್ಲಿರ್ತಿ ಗೊತ್ತಾಯ್ತು. ಓಕೆ. ಕ್ಲೋರೋಪ್ಲಾಸ್ಟ್ ಒಳಗೆ ಏನಾತು? ಕ್ಲೋರೋಪ್ಲಾಸ್ಟ್ ಒಳಗೆ ಏನಿರ್ತಾವೆ? ಸ್ಟ್ರೋಮಾ ಅನ್ನುವಂತಹ ಲಿಕ್ವಿಡ್ ಇರ್ತೈತಿ ಇದು. ನೀಲಿ ಬಣ್ಣದ್ದು. ಆಮೇಲೆ ಅದ್ರ ಪಕ್ಕದಲ್ಲಿ ಏನಪ್ಪಾ ಅಂತಂದ್ರ ಸ್ತಂಭ ಆಕಾರದಲ್ಲಿ ಗ್ರಾನ ಇರ್ತೈತಿ. ಆ ಗ್ರಾನ ಎದರಿಂದ ಆಗಿರ್ತಾವು? ಥೈಲಾಕಾಯ್ಡ್‌ದಿಂದ ಆಗಿರ್ತಾವು. ಥೈಲಾಕಾಯ್ಡ್ ಏನಪ್ಪಾ ಅಂತಂದ್ರೆ ಇವು ಪ್ಲೇಟ್ಸ್‌ಗಳಾಗಿರ್ತವೆ. ಈ ಪ್ಲೇಟ್ಸ್ ಒಳಗೆ ಏನಿರ್ತೈತಿ ಅಂತಂದ್ರೆ ಕ್ಲೋರೋಫಿಲ್ ಇರ್ತೈತಿ. ಕ್ಲೋರೋಫಿಲ್. ಆಮೇಲೆ ಮತ್ತೆ ವಿಜ್ಞಾನಿಗಳು ಆ ಕ್ಲೋರೋಫಿಲ್‌ವನ್ನ ಮತ್ತೆ ಝೂಮ್ ಮಾಡಿ ನೋಡಿದಾಗ ಕ್ಲೋರೋಫಿಲ್‌ದಲ್ಲಿ ಏನ್ ಸಿಕ್ತು? ಮ್ಯಾಗ್ನೀಸಿಯಂ ಸಿಕ್ತು. ಕ್ಲೋರೋಫಿಲ್‌ದಲ್ಲಿ ಏನಿರ್ತೈತಿ ಮತ್ತೆ ಮ್ಯಾಗ್ನೀಸಿಯಂ. ಎಕ್ಸಾಮ್‌ದಲ್ಲಿ ಕೇಳ್ತಾರೆ ಕ್ಲೋರೋಫಿಲ್‌ದಲ್ಲಿ ಏನಿದೆ ಅಂತ ಕೇಳಿದ್ರೆ ಅದು ಮ್ಯಾಗ್ನೀಸಿಯಂ. ಓಕೆ. ಈ ರೀತಿ ಈ ಒಂದು ಇರ್ತೈತಿ ಕ್ಲೋರೋಪ್ಲಾಸ್ಟ್. ಈಗ ನೋಡ್ರಿ ಫೋಟೋಸಿಂಥೆಸಿಸ್ ಅನ್ನುವಂಥದ್ದು ದ್ಯುತಿ ಸಂಶ್ಲೇಷಣೆ ಮೊಟ್ಟ ಮೊದಲು ನಡೆಯುವಂಥದ್ದು. ಫೋಟೋಸಿಂಥೆಸಿಸ್ ಈ ಕ್ಲೋರೋಫಿಲ್‌ದಲ್ಲಿ ಏನಪ್ಪಾ ಅಂತಂದ್ರೆ 2 ಭಾಗದಲ್ಲಿ ನಡಿತೈತಿ. 2 ಭಾಗಗಳಲ್ಲಿ ನಡೆಯುವಂಥದ್ದು. ಒಂದನೇದ್ದು ಎಲ್ಲಿ ನಡಿತೈತಿ ಅಂತಂದ್ರ ಈ ಗ್ರಾನ ಅನ್ನುವಂಥದ್ದು ಏನು ಸ್ತಂಭ ಆಕಾರದಲ್ಲಿ ಇದಾವಲ್ಲ ಇವುಗಳಲ್ಲಿ ಮೊದಲು ಏನಪ್ಪಾ ಅಂತಂದ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿತೈತಿ. ಆಹಾರ ತಯಾರಾಗುವಂಥದ್ದು. ಈ ಗ್ರಾನದಲ್ಲಿನ ಏನೈತಿ ಕ್ಲೋರೋಫಿಲ್ ಇದೆಯಲ್ಲ ಹಸಿರು ಬಣ್ಣದ್ದು ಚಿಕ್ಕ ಚಿಕ್ಕಿದಾವಲ್ಲ ಇಲ್ಲಿ ಏನಪ್ಪಾ ಅಂತಂದ್ರ ಮೊಟ್ಟ ಮೊದಲು ಏನಾಗ್ತೈತಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿತೈತಿ. ಈ ಒಂದು ಫಸ್ಟ್ ಸ್ಟೇಜಿಗೆ ನಾವು ಏನಂತ ಹೇಳ್ತೇವಿ? ಹಿಲ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಇದು ಡೀಪ್ ಆಗಿ ಹೇಳ್ತಾ ಇರುವಂಥದ್ದು ನಾನು ನಿಮಗೆ ಎಕ್ಸಾಮ್‌ದಲ್ಲಿ ಏನೂ ಕೇಳೋದಿಲ್ಲ. ಆದ್ರೂ ನಿಮಗೆ ಗೊತ್ತಿರ್ಲಿ. ಇದಕ್ಕೆ ಏನಂತ ಹೇಳ್ತೇವೆ ನಾವು? ಹಿಲ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಹಿಲ್ ರಿಯಾಕ್ಷನ್. ಫಸ್ಟ್ ಆಗುವಂಥದ್ದು ಇಲ್ಲೇ. ದ್ಯುತಿ ಸಂಶ್ಲೇಷಣೆ ಪ್ಲಾಸ್ಟ್‌ದಲ್ಲಿ ಮೊದಲು ಎಲ್ಲಿ ಆಗ್ತೈತಿ ಅಂತ ಹೇಳಿ ಕೇಳಿದ್ರೆ ಅದು ಎಲ್ಲಿ? ಗ್ರಾನಾದಲ್ಲಿ ಆಗ್ತೈತಿ. ಅದಕ್ಕೆ ನಾವೇನಂತ ಹೇಳ್ತೀವಿ? ಅಲ್ಲಿ ಆಗುವಂಥದ್ದು ಅದಕ್ಕೆ ಏನಂತ ಹೇಳ್ತೇವೆ ನಾವು? ಹಿಲ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಎರಡನೇಯದಾಗಿ ಎಲ್ಲಿ ಆಗ್ತೈತಿ? ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅದು ಸ್ಟ್ರೋಮಾದಲ್ಲಿ ಆಗ್ತೈತಿ. ಅಂತಂದ್ರೆ ಈ ಲಿಕ್ವಿಡ್‌ದಿಂದ ಏನಿದೆಯಲ್ಲ ಇದು ಬ್ಲೂ ಕಲರ್ ಅಲ್ಲಿ 2ನೇ ಭಾಗದಲ್ಲಿ 2ನೇ ಒಂದು ಹಂತದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿತೈತಿ ಸ್ಟ್ರೋಮಾದಲ್ಲಿ. ಅದು 2ನೇಯ ಹಂತ. ಇದಕ್ಕೆ ನಾವು ಈ ಒಂದು 2ನೇ ಹಂತದಲ್ಲಿ ಏನು ದ್ಯುತಿ ಸಂಶ್ಲೇಷಣೆ ಆಗ್ತೈತಲ್ಲ, ಅದಕ್ಕೆ ನಾವು ಡಾರ್ಕ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಹಿಲ್ ರಿಯಾಕ್ಷನ್ ಮತ್ತು ಡಾರ್ಕ್ ರಿಯಾಕ್ಷನ್. ಹಿಲ್ ರಿಯಾಕ್ಷನ್ ಎಲ್ಲಿ ಆಗ್ತೈತಿ? ಗ್ರಾನಾದಲ್ಲಿ ಆಗ್ತೈತಿ. ಇದು ಮೊಟ್ಟ ಮೊದಲು ಇಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗುವಂಥದ್ದು. 2ನೇ ಹಂತದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲಿ ಆಗ್ತೈತಿ? ಅದು ಸ್ಟ್ರೋಮಾದಲ್ಲಿ ಆಗ್ತೈತಿ. ಅದಕ್ಕೆ ಆ ಹಂತಕ್ಕೆ ಏನಂತ ಹೇಳ್ತೇವೆ ನಾವು? ಡಾರ್ಕ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಸೊ ಈ ರೀತಿ ಕಂಪ್ಲೀಟ್ ಆಗಿ ಈ ಏನು 2 ಪ್ರೊಸೆಸ್ ಆದ್ಮೇಲೆ ಫಸ್ಟ್ ಸ್ಟೆಪ್ ಮತ್ತು 2ನೇ ಸ್ಟೆಪ್ ಈ 2 ಸ್ಟೆಪ್‌ಗಳು ಆದ್ಮೇಲೆ ಏನಾಗ್ತೈತಿ? ನಮ್ಮ ಟೋಟಲ್ ಆಗಿರ್ತಕ್ಕಂತಹ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಪೂರ್ತಿ ಆಗ್ತೈತಿ. ನಾವೇನು
ಒಂದು ಸೂತ್ರ ನೋಡಿದೀವಲ್ಲ, ಆ ಸೂತ್ರ ಪೂರ್ತಿ ಕಂಪ್ಲೀಟ್ ಆಗೋದು ಯಾವಾಗೂ ಅಂತಂದ್ರೆ, ಇಲ್ಲಿ ಫಸ್ಟ್ ಸ್ಟೆಪ್ ಗ್ರಾನಾದಲ್ಲಿ, 2ನೇ ಸ್ಟೆಪ್ ಸ್ಟ್ರೋಮಾದಲ್ಲಿ. ಈ 2ಗಳು ಕಂಪ್ಲೀಟ್ ಆದ್ಮೇಲೆ ಆ ಸೂತ್ರ ಕಂಪ್ಲೀಟ್ ಆಗ್ತತಿ. ಅಲ್ಲಿ ಆಹಾರ ರೆಡಿ ಆಗ್ಬಿಡ್ತೈತಿ ಆ ಗಿಡದಲ್ಲಿ. ಸೊ ಈ ರೀತಿ ಇರುವಂತದ್ದು ಒಂದು ಪ್ರೊಸೆಸ್ ಆಗ್ತತಿ ದ್ಯುತಿ ಸಂಶ್ಲೇಷಣೆಯ ಕ್ರಿಯೆ. ಈಗ ಇಲ್ಲಿ ನಾವು ನಿಮಗೆಲ್ಲ ಗೊತ್ತಾಗ್ಬೋದು ನೋಡ್ರಿ ಈಗ. ಸ್ಟ್ರೋಮಾದಲ್ಲಿ ಕರಗಿರುವಂತಹ ಇಂಗಾಲದ ಡೈಆಕ್ಸೈಡ್ ಬೆಳಕಿನ ಪ್ರತಿಕ್ರಿಯೆಯನ್ನು ಉತ್ಪತ್ತಿಯಾದ ರಾಸಾಯನಿಕ ಶಕ್ತಿಯನ್ನು ಉಪಯೋಗಿಸಿಕೊಂಡು ಆಹಾರವಾಗಿ ಪರಿವರ್ತನೆ ಆಗ್ತೈತೆ ಅಂತ ಹೇಳಿದೆ. ಈರುಳಿನ ಪ್ರತಿಕ್ರಿಯೆಯ ಕೇಂದ್ರ ಯಾವುದು? ಸ್ಟ್ರೋಮಾ. ಓಕೆ. ಈರುಳಿನ ಪ್ರತಿಕ್ರಿಯೆ ಯಾವುದು? ಕೇಂದ್ರ ಸ್ಟ್ರೋಮಾ ಅನ್ನುವಂಥದ್ದು. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ವೇಗದ ದರವು ಕೆಂಪು ಬೆಳಕಿನಲ್ಲಿ ಗರಿಷ್ಠವಾಗ್ತೈತೆ ಅಂತ ಹೇಳಿದೆ. ಆಮೇಲೆ ಹಸಿರು ಬಣ್ಣದಲ್ಲಿ ಬೆಳಕಿನ ಕನಿಷ್ಠವಾಗಿರ್ತೈತಿ. ಸೊ ಹಸಿರು ಬಣ್ಣದಲ್ಲಿ ಅಷ್ಟು ಪ್ರಭಾವ ಇರೋದಿಲ್ಲ. ಆಮೇಲೆ ಆಕ್ಚುಲಿ ಇದು ಹಸಿರು ಬಣ್ಣದಲ್ಲಿ ಆಗೋದೇ ಇಲ್ಲ. ಕನಿಷ್ಠ ಅಲ್ಲ, ಇದು ಆಗೋದೇ ಇಲ್ಲ. ಮಿಸ್ ಆಗಿದೆ ಇದು. ಅದ್ರ ಜೊತೆಗೆ ನಿರಂತರವಾದ ಬೆಳಕಿನಲ್ಲಿ ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಯ ವೇಗದ ದರವು ಕನಿಷ್ಠ ಕಡಿಮೆವಾಗಿರುತ್ತದೆ. ಅದರ ಅನುಕ್ರಮವಾಗಿ ಒದಗಿಸಿದ ಬೆಳಕು ಮತ್ತು ಈರುಳ್ಳಿನಲ್ಲಿ ದ್ಯುತಿ ಸಂಶ್ಲೇಷಣೆಯ ವೇಗದ ದರವು ಗರಿಷ್ಠ ಆಗ್ತತಿ. ಈ ಪರಿಣಾಮವನ್ನು ನಾವು ವಾರ್ಬರ್ಗನ್ ಪರಿಣಾಮ ಅಂತೇನು ಹೇಳ್ತೇವೆ. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಹಗಲಿನಲ್ಲಿ ಮಾತ್ರ ನಡೆದರೆ, ಉಸಿರಾಟ ಕ್ರಿಯೆಯು ಹಗಲು ರಾತ್ರಿ ಎರಡೂ ಕಡೆನೂ ನಡಿತೈತಿ. ಹಗಲಿನಲ್ಲಿ ಮಾತ್ರ ಯಾಕಂತಂದ್ರೆ ಅಲ್ಲಿ ಬೆಳಕಿರ್ತೈತಿ ಆದ್ದರಿಂದ. ಈಗ ನೆಕ್ಸ್ಟ್ ದ್ಯುತಿ ಸಂಶ್ಲೇಷಣೆ ನಿಮಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನಾವು ಪ್ರಮುಖ ಸಸ್ಯಗಳ ಮಾಹಿತಿಯನ್ನ ನೋಡೋಣ. ಅತ್ಯಂತ ದೊಡ್ಡ ಮತ್ತು ಎತ್ತರವಾಗಿರ್ತಕ್ಕಂಥ ಸಸ್ಯಗಳನ್ನ ನೋಡೋಣ. ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹೂವು ಬಹಳಷ್ಟು ಸಲ ಎಕ್ಸಾಮ್‌ದಲ್ಲಿ ಕೇಳಿದ್ದಾರೆ. ರೆಫ್ಲೇಸಿಯಾ ಅಂತೇಳಿ. ಅತ್ಯಂತ ಚಿಕ್ಕ ಹೂವು ಉಲ್ಫಿಯಾ ಅಂತೇಳಿ. ಅತ್ಯಂತ ದೊಡ್ಡ ಮರದ ಹಣ್ಣು ಹಲಸಿನ ಹಣ್ಣು. ಅತ್ಯಂತ ಎತ್ತರದ ಹುಲ್ಲು ಅದು ಬಿದಿರು ಇಂಪಾರ್ಟೆಂಟ್ ಇರುವಂತದ್ದು. ಅತ್ಯಂತ ಎತ್ತರದ ಮರ ಸಿಕೋಯಾ. ಅತಿ ದೀರ್ಘಾವಧಿಯ ಬದುಕುವಂತಹ ಸಸ್ಯ ಅದು ಅನಾವೃತ ಬೀಜ ಸಸ್ಯ ಅಂತ ಹೇಳ್ಬೇಕು. ಸಸ್ಯಗಳ ಉತ್ಪನ್ನಗಳನ್ನ ನೋಡೋಣ ನಾವು. ಪೋತಿ ಅಥವಾ ಪಾಪಾವರ್ ಸೋಮ್ನಿಫೆರಮ್ ಸಸ್ಯದಿಂದ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಅಫೀಮನ್ನ ಪಡಿತೇವೆ. ಸೊ ಅಫೀಮ್ ನಿಮಗೆ ಗೊತ್ತಿರಬಹುದು. ಅದಕ್ಕೆ ನಾವು ಮಾರ್ಫಿನ್ ಅಂತ ಹೇಳಿ ಏನಪ್ಪಾ ಅಂತಂದ್ರ ಹೇಳ್ತೀವಿ. ಆಮೇಲೆ ಅಫೀಮನ್ನ ತಯಾರು ಮಾಡ್ತೇವೆ ಅದರಿಂದ. ಇದು ಒಂದು ಮಾದಕ ವಸ್ತು ಆಗಿರ್ತಕ್ಕಂಥದ್ದು. ಕೆನಾಬಿಸ್ ಸಸ್ಯದಿಂದ ನಾವು ಮರಿಜುವಾನಾ ಅನ್ನುವಂಥದ್ದು ತಯಾರು ಮಾಡ್ತೇವೆ. ಕೋಕೋ ಸಸ್ಯದಿಂದ ನಾವು ಕೊಕೈನ್ ಅನ್ನುವಂತಹ ಮಾದಕ ವಸ್ತುವನ್ನ ತಯಾರಿಸ್ತೇವೆ. ಸಿಂಕೋನಾ ಸಸ್ಯದಿಂದ ಕ್ವಿನೈನ್ ಮಾದಕ ವಸ್ತುವನ್ನು ತಯಾರಿಸ್ತೇವೆ. ಇದನ್ನು ಮಲೇರಿಯಾ ರೋಗವನ್ನ ತಡೆಗಟ್ಟುವುದರ ಸಲುವಾಗಿ ಇದನ್ನು ಬಳಸ್ತಾರೆ. ರವೋ ರವೋಲಿ ರವೋಲ್ಫಿಯಾ ಸರ್ಪೆಂಟಿನಾ ಅನ್ನುವಂತಹ ಸಸ್ಯದಿಂದ ನಾವು ಆಂಟಿ ಹೈಪರ್ಟೆನ್ಸಿವ್ ರಿಸರ್ಫೈನ್ ಅನ್ನುವಂತಹ ಮಾದಕ ವಸ್ತುವನ್ನು ನಾವು ತಯಾರು ಮಾಡ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ನಿಮಗೆ ಕೋಕೋ ಒಂದು ಇದೆ. ಆಮೇಲೆ ಇದೊಂದು ಇದೊಂದು ಆಮೇಲೆ ನೆಕ್ಸ್ಟ್ ಇವು 2 ಇಂಪಾರ್ಟೆಂಟ್ ಇರುವಂಥದ್ದು. ಆಮೇಲೆ ಇದೊಂದು ಸಿಂಕೋನಾ ಸಸ್ಯ. ಸಿಂಕೋನಾ ಸಸ್ಯದಿಂದ ಕ್ವಿನೈನ್ ಮಾದಕ ವಸ್ತುವನ್ನ ತಯಾರಿಸ್ತೇವೆ. ಇದು ಏನಾಗ್ತೈತಿ ಮಲೇರಿಯಾ ರೋಗವನ್ನ ತಡೆಗಟ್ಟಲಿಕ್ಕೆ ನಮಗೆ ಸಹಾಯ ಮಾಡ್ತೈತಿ. ನೆಕ್ಸ್ಟ್ ಸಿರಿಯಂ ಇಂಟಿಬಸ್ ಸಸ್ಯದಿಂದ ನಾವು ಚಿಕೋರಿಯನ್ನ ತಯಾರು ಮಾಡ್ತೇವೆ. ಇದು ಕಾಫಿಗೋಸ್ಕರ ಬಳಸುವಂಥದ್ದು. ಪೈನ್ ಮರದಿಂದ ನಾವು ಟರ್ಪಂಟೈನ್‌ವನ್ನ ಬಳಸ್ತೇವೆ. ಅದರ ಜೊತೆಗೆ ಯೂಕ್ಯಾಲಿಪ್ಟಸ್ ಸಸ್ಯದಿಂದ ನಾವು ನೀಲಗಿರಿ ಎಣ್ಣೆಯನ್ನ ತಯಾರಿಸ್ತೇವೆ. ಇದನ್ನು ನಾವು ಔಷಧಿಯಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಇಂಡಿಗೋ ಸಸ್ಯದಿಂದ ನೀಲಿ ಬಣ್ಣವನ್ನ ತಯಾರಿಸ್ತೇವೆ. ಇದನ್ನು ಜವಳಿ ಕೈಗಾರಿಕೆಗಳಲ್ಲಿ ಬಳಸ್ತಾರೆ. ಇದು ಇಂಡಿಗೋ ನಿಮ್ಗೆ ಹಿಸ್ಟರಿಯಲ್ಲೂ ಕೂಡ ಬಂದಿರತಕ್ಕಂಥದ್ದು ನಿಮ್ಗೆ ಗೊತ್ತಿರಬಹುದು. ಜಟ್ರೋಫಾ ಸಸ್ಯದಿಂದ ಜೈವಿಕ ಡೀಸೆಲ್‌ವನ್ನ ತಯಾರು ಮಾಡ್ತಾರೆ. ಅದ್ರ ಜೊತೆಗೆ ವಾಟರ್ ಹಯಾಸಿಂತ್ ಅನ್ನುವಂತಹ ಸಸ್ಯದಿಂದ ಜಲಚರ ಆ, ಸಸ್ಯಗಳು ಉತ್ಪತ್ತಿ ಮಾಡುವಂಥದ್ದು. ಇವುಗಳನ್ನು ನಾವು ಬಂಗಾಳಿ ಸಸ್ಯ ಭಾಗಗಳ ಭಯಕಾರಿ ಅಂತ ಹೇಳ್ತೇವೆ. ಟೆರರ್ ಆಫ್ ಬೆಂಗಾಲ್ ಅಂತ ಹೇಳ್ತೇವೆ. ವಾಟರ್ ಹಯಾಸಿಂತ್ ಅನ್ನು ನಾವು ಟೆರರ್ ಆಫ್ ಬೆಂಗಾಲ್ ಅಂತ ಹೇಳಿ ಹೇಳ್ತೇವೆ. ಮುಂದಿನದಾಗಿ ಸಸ್ಯದ ಭಾಗಗಳನ್ನ ನೋಡೋಣ ನಾವು. ಇವು ಮರದಿಂದ ಈ ಮರದ ತೊಗಟೆಯಿಂದ ನಾವು ಟೆಕ್ಸಾಸ್ ಅನ್ನುವಂತಹ ಔಷಧಿಯನ್ನ ತಯಾರು ಮಾಡ್ತೇವೆ. ಈ ಔಷಧಿಯನ್ನು ಕ್ಯಾನ್ಸರ್ ಗುಣಪಡಿಸಲು ಬಳಸ್ತಾರೆ. ಎಫಿಡ್ರಾ ಅನ್ನುವಂತಹ ಮರದಿಂದ ಎಫಿಡೆನ್ ಅನ್ನುವಂತಹ ಔಷಧಿಯನ್ನ ತಯಾರಿಸ್ತೇವೆ. ಈ ಔಷಧಿಯನ್ನ ಶ್ವಾಸಕೋಶ ಸಂಬಂಧಿ ಕಾಯಿಲೆ ಆಮೇಲೆ ಅಸ್ತಮಾ ಗುಣಪಡಿಸಲು ಬಳಸ್ತಾರೆ. ದೇವದಾರು ಅನ್ನುವಂತಹ ಮರದಿಂದ ನಾವು ಆ, ಎಣ್ಣೆಯನ್ನ ಆ, ಎಣ್ಣೆಯನ್ನ ತೆಗೆದುಕೊಂಡು ಸಿಸಿಲಿಸ್
ಅನ್ನುವಂಥ ರೋಗವನ್ನು ಗುಣಪಡಿಸಲು ನಾವು ಬಳಸ್ತೇವೆ. ಲವಂಗ ಇದು ಸಸ್ಯದ ಹೂವಿನ ಮೊಗ್ಗು ಆಗಿರ್ತಕ್ಕಂಥದ್ದು. ದಾಲ್ಚಿನ್ನಿ ಇದು ಸಸ್ಯದ ತೊಗಟೆ. ಆಲೂಗಡ್ಡೆ, ಶುಂಠಿ ಇವು ಸಸ್ಯದ ಕಾಂಡಗಳಾಗಿರ್ತವೆ. ತೆಂಗಿನಕಾಯ ಮತ್ತು ಕಾಫಿ ಇವು ಸಸ್ಯದ ಬೀಜಗಳು. ಸಕ್ಕರೆ ಇದು ಸಸ್ಯದ ಕಾಂಡದ ರಸದಿಂದ ತಯಾರು ಮಾಡುವಂಥದ್ದು. ನೋಡ್ರಿ ಸಕ್ಕರೆ ಯಾವುದರಿಂದ ತಯಾರು ಮಾಡ್ತಾರೆ? ಸಸ್ಯದ ಕಾಂಡದಿಂದ. ನೆಕ್ಸ್ಟ್ ಕೇಸರ ಇದು ಸಸ್ಯದ ಹೂವಿನ ಶಲಾಕಾಗ್ರ ಆಗಿರುವಂಥದ್ದು. ನೆಕ್ಸ್ಟ್ ಉಸಿರಾಟ ಕ್ರಿಯೆ ಸಸ್ಯದ ಎಲೆಗಳಿಂದ ನಡೆಯುವಂಥದ್ದು ನಾನು ನಿಮಗೆ ಹೇಳಿದೆ. ನೆಕ್ಸ್ಟ್ ಸೊಮ್ಯಾಟೊ ಅಥವಾ ಪತ್ರರಂಧ್ರ ಅನ್ನುವಂಥದ್ದು ಸಾರಿ ಸೊಮ್ಯಾಟೊ ಅಲ್ಲ ಅದು ಸ್ಟೊಮ್ಯಾಟೊ ಆಗ್ಬೇಕದು. ಸ್ಟೊಮ್ಯಾಟೊ ಅಥವಾ ಪತ್ರರಂಧ್ರಗಳು ಏನಿದಾವಲ್ಲ, ಸೊ ನಿಮ್ಗೆ ಹೇಳಿದೆ ನಾನು ಎಲೆಗಳಲ್ಲಿ ಈ ರೀತಿ ಇರ್ತೈತೆ ಅಂತೇಳಿ. ಸೊ ಈ ರೀತಿ ರಂಧ್ರಗಳಿರ್ತಾವು. ಇದು ಸ್ಟೊಮ್ಯಾಟೊ. ಇವುಗಳು ಬಾಷ್ಪ ವಿಸರ್ಜನೆ ಮತ್ತು ಉಸಿರಾಟ ಕ್ರಿಯೆಯನ್ನ ಮಾಡ್ತವೆ. ಸೊ ಇದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳೀನಿ. ಪರಾಗಸ್ಪರ್ಶ ಆಗುವ ಪರಾಗ ರೇಣುಗಳು ಶಲಾಕಾಗ್ರ ಸ್ವೀಕರಿಸ್ತತಿ. ಅದ್ರ ಜೊತೆಗೆ ಸಸ್ಯಗಳು ಹಸಿರಾಗಲು ಕಾರಣ ಕ್ಲೋರೋಫಿಲ್. ಓಕೆ. ನೋಡ್ರಿ ಹಸಿರಾಗಿರ್ಲಿಕ್ಕೆ ಕಾರಣ ಕ್ಲೋರೋಫಿಲ್. ಕ್ಲೋರೋಫಿಲ್ ಎಲ್ಲಿರ್ತೈತಿ ಇದು? ಗ್ರಾನಾದಲ್ಲಿ ಇರ್ತವೆ. ಗ್ರಾನಾದಲ್ಲಿ ಏನಿರ್ತಾವೆ? ಪ್ಲೇಟ್ಸ್ ರೀತಿ ಇರ್ತಾವಲ್ಲ ಅವುಗಳಿಗೆ ನಾವು ಗ್ರಾನಾ ಅಂತ ಹೇಳ್ತೇವೆ. ನೆಕ್ಸ್ಟ್ ಈಗ ನಾವು ಕೆಲವೊಂದಿಷ್ಟು ಹಾರ್ಮೋನ್ಸ್‌ಗಳು ಕೂಡ ಏನಪ್ಪಾ ಅಂತಂದ್ರೆ ಸಸ್ಯಗಳಲ್ಲಿಯೂ ಕೂಡ ಬಿಡುಗಡೆ ಆಗ್ತವೆ. ಅವುಗಳನ್ನ ನೋಡೋಣ. 1ನೇದ್ದು ಇಥಿಲೀನ್ ಅನ್ನುವಂಥದ್ದು ಬಿಡುಗಡೆ ಆಗ್ತತಿ. ಇದರ ಒಂದು ರಾಸಾಯನಿಕ ಸೂತ್ರ C2H4 ಅಂತ ಹೇಳ್ತೇವೆ. ಕಾಯಿಗಳನ್ನು ಕೃತಕವಾಗಿ ಹಣ್ಣಾಗಿಸಲು ಬಳಸುವಂತಹ ರಾಸಾಯನಿಕ ವಸ್ತು ಅಥವಾ ಸಸ್ಯ ಹಾರ್ಮೋನ್ ಆಗಿರ್ತಕ್ಕಂಥದ್ದು ಇಥಿಲೀನ್. ಈಗ ನೋಡ್ರಿ ಮಾವಿನ ಹಣ್ಣನ್ನು ನಾವು ಗಿಡದಿಂದ ನಾವು ಅದನ್ನ ಮುರಿದ್ವಿ ಅಥವಾ ಹರಿದ್ವಿ ಅಂತಂದ್ರ, ಅದನ್ನ ತೆಗೆದುಕೊಂಡ್ವಿ ಅಂತಂದ್ರ ಒಂದು ಜಿಗಿಟ್ ಆಗಿರ್ತಕ್ಕಂಥದ್ದು ಒಂದು ಬ ಬರುತ್ ನೋಡ್ರಿ. ಆ ಒಂದು ಮಾವಿನ ಹಣ್ಣಿನ ಒಂದು ತುದಿಯಿಂದ. ಸೊ ಅದು ಏನಪ್ಪಾ ಅಂತಂದ್ರ ಇಥಿಲೀನ್ ಆಗಿರ್ತಕ್ಕಂಥದ್ದು. ಅದು ಏನದು? ಇಥಿಲೀನ್ ಆಗಿರ್ತಕ್ಕಂಥದ್ದು. ಆಮೇಲೆ ಸಸ್ಯಗಳಲ್ಲಿ ಗ್ಯಾಸ್ ರೂಪದಲ್ಲಿ ಇರ್ತೈತಿ ಇಥಿಲೀನ್ ಅನ್ನುವಂಥದ್ದು. ಒಳಗಡೆ ಬಿಡುಗಡೆ ಆಗುವಂಥದ್ದು. ಆಮೇಲೆ ಅದೇನು ಜಿಗುಟ್ ಬರ್ತೈತಲ್ಲ ಅದರ ಒಂದು ರೂಪ ಅಲ್ಲಿಯೂ ಏನಪ್ಪಾ ಅಂತಂದ್ರ ಇಥಿಲೀನ್ ಕೂಡಿಕೊಂಡಿರ್ತೈತಿ. ಅದ್ರ ಜೊತೆಗೆ ಈಗ ನಾವು ಕೃತಕವಾಗಿ ಹಣ್ಣುಗಳನ್ನು ಸಹ ಏನ್ ಮಾಡ್ತೇವಿ? ಕೃತಕವಾಗಿನೂ ನಾವು ಏನ್ ಮಾಡ್ತೀವಿ? ಕಾಯಿಗಳನ್ನ ಹಣ್ಣುಗಳನ್ನಾಗಿ ಮಾಡ್ತೇವಿ. ಸೊ ಅವಾಗ ಏನ್ ಬಳಸ್ತೀವಿ ನಾವು ಅವಾಗ? ಎಸಿಟಲೀನ್ ಅನ್ನುವಂಥದ್ದು ಬಳಸ್ತೇವೆ. ಏನ್ ಬಳಸ್ತೀವಿ? ಎಸಿಟಲೀನ್. ಅದರ ರಾಸಾಯನಿಕ ಸೂತ್ರ C2H2 ಅದು. ಈಗ ನೋಡಿ ಎಸಿಟಲಿನ್ ಯಾವ ರೀತಿ ತಯಾರಾಗ್ತೈತಿ? ಕ್ಯಾಲ್ಸಿಯಂ ಕಾರ್ಬೈಡ್ ತೊಗೊಂಬರ್ತೀವಿ CaC2 ಅನ್ನ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅದ್ರ ಮೇಲೆ ನೀರನ್ನ ಸಿಂಪಡಣೆಯನ್ನ ಮಾಡ್ತೇವೆ. ನೀರನ್ನ ಸಿಂಪಡಣೆ ಮಾಡಿದ ತಕ್ಷಣ ಅದು ಏನಾಗ್ತೈತಿ? ಅಸಿಟಲಿನ್ ಆಗಿ ರೆಡಿ ಆಗ್ತೈತಿ. C2H2 ರೆಡಿ ಆಗ್ತೈತಿ. ಆಮೇಲೆ ಏನ್ ಉಳಿತೈತಿ? ಸುಣ್ಣ ಉಳಿತೈತಿ. CaO ಉಳಿತೈತಿ. ನೆಕ್ಸ್ಟ್ ಇನ್ನೊಂದು ಹಾರ್ಮೋನ್ ಆಗಿರ್ತಕ್ಕಂಥದ್ದು ಇದು ಇಥಿಲೀನ್ ಅನ್ನುವಂಥದ್ದು ಗೊತ್ತಾಗಿರ್ಬೇಕು. ಸಸ್ಯಗಳಲ್ಲಿ ಉತ್ಪತ್ತಿ ಆಗ್ತೈತಿ ಇದು ಹಾರ್ಮೋನ್ ಇಥಿಲೀನ್. ಇದು ಕಾಯಿ ಹಣ್ಣು ಆಗ್ಲಿಕ್ಕೆ ಸಹಾಯ ಮಾಡ್ತೈತಿ ಇದು ಒಂದು ಹಾರ್ಮೋನ್. ನೆಕ್ಸ್ಟ್ ಆಕ್ಸಿನ್ ಅನ್ನುವಂಥದ್ದು ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದು ಹಾರ್ಮೋನು. ಆಮೇಲೆ ಬೀಜರಹಿತ ಹಣ್ಣುಗಳನ್ನು ತಯಾರಿಸಲು ಕೂಡ ಇದು ಬಳಸ್ತಾರೆ. ಆಹ್, ಆಹ್, ಅಲ್ಲಿ ಉತ್ಪತ್ತಿ ಆಗುವಂಥದ್ದು ಆಕ್ಸಿನ್. ಈಗ ನೋಡ್ರಿ ಗಿಡ ಇರ್ತಕ್ಕಂಥದ್ದು ಎಷ್ಟು ಎತ್ತರವಾಗಿ ಬೆಳಿಬೇಕನ್ನೋದು ನಿರ್ಧಾರ ಮಾಡ್ತೈತಿ ಆಕ್ಸಿನ್ ಅನ್ನುವಂಥದ್ದು. ಆಮೇಲೆ ಎಷ್ಟು ನೀ ಒಳಗಡೆ ಭೂಮಿಯ ಒಳಗಡೆಗೆ ಹೋಗ್ಬೇಕು ಅನ್ನೋದು ಸಹ ನಿರ್ಧಾರ ಮಾಡ್ತೈತಿ ಆಕ್ಸಿನ್ ಅನ್ನುವಂಥದ್ದು ಹಾರ್ಮೋನ್. ಆಮೇಲೆ ನೆಕ್ಸ್ಟ್ ಆಬ್ಸಿಕ್ ಆಮ್ಲನು ಇದೆ. ಇದು ಮಗುಗಳನ್ನು ಸಂರಕ್ಷಿಸುವಂತ ಕೆಲಸ ಮಾಡ್ತೈತಿ. ಅದರ ಜೊತೆಗೆ ಕಳೆನಾಶ ಮಾಡಲು ಸಹ ಇದು ಉಪಯುಕ್ತವಾಗಿರುವಂತದ್ದು. ಈಗ ನೋಡಿ ಒಂದು ಗಿಡ ಇರುತ್ತತಿ. ಆ ಗಿಡದಲ್ಲಿ ಕಳೆ ಕಳೆ ಅಂದ್ರೆ ಗೊತ್ತಾಗುತ್ತಲ್ಲ ವೀಡ್ಸ್ ನಮಗೆ ಆಗದೇ ಇರುವಂತಹ ಸಸ್ಯಗಳು ಅವುಗಳು ಕಳೆ ಆಗಿರ್ತವೆ. ಆಮೇಲೆ ಕಾಂಗ್ರೆಸ್ ಗಿಡ ಅದರಲ್ಲಿ ಫೇಮಸ್ ನೋಡ್ರಿ ಬಹಳಷ್ಟು. ಆ ಒಂದು ಕಳೆಯನ್ನ ನಾಶ ಮಾಡ್ಲಿಕ್ಕೂನು ಸಹ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂತಹ ಗಿಡ ಹಾರ್ಮೋನ್ ಬಿಡುಗಡೆ ಮಾಡ್ತೈತಿ. ಆಬ್ಸಿಕ್ ಆಮ್ಲ ಅಂತೇಳಿ. ಅದು ಅಲ್ಲಿ ಅದರ ಪಕ್ಕದಲ್ಲಿ ಇರುವಂತಹ ಏನ್ ಕಳೆ ಇದೆ, ಆ ಕಳೆ ಏನಾಗ್ತತಿ ನಾಶವಾಗ್ತತಿ ಈ ಒಂದು ಆಬ್ಸಿಕ್ ಆಮ್ಲದಿಂದ. ಆಮೇಲೆ ನೆಕ್ಸ್ಟ್ ಗಿಬ್ಬರ್ಲಿನ್ ಅನ್ನುವಂತ ಒಂದು ಹಾರ್ಮೋನ್ ಇದೆ. ಇದು ಮೊಳಕೆಯೊಡೆಯಲು ಮತ್ತು ಕಾಂಡ ಹಾಗೂ ಎತ್ತರ ಬೆಳೆಯಲು ಈ ಹಾರ್ಮೋನ್ ಸಹಾಯಕವಾಗಿರ್ತಕ್ಕಂಥದ್ದು. ನೋಡ್ರಿ ಒಂದು ಏನಪ್ಪಾ ಅಂತಂದ್ರ ಬೀಜ ಅದು ಮೊಳಕೆಯೊಡಿಬೇಕಂತಂದ್ರೆ, ಆಮೇಲೆ ಅಲ್ಲಿರ್ತಕ್ಕಂತಹ ಕಾಂಡ ಆಮೇಲೆ ಅದು ಎತ್ತರವಾಗಿ ಬೆಳಿಬೇಕು ಅಂತಂದ್ರೆ ಆ ಗಿಡ, ಅಲ್ಲಿ ಗಿಬ್ಬರ್ಲಿನ್ ಅನ್ನುವಂತಹ ಒಂದು ಹಾರ್ಮೋನ್ ಬಿಡುಗಡೆ ಆಗೋದು ಅವಶ್ಯಕ. ಆದ್ದರಿಂದ ಇದು ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ಆ ಗಿಡವನ್ನೇ ನಿರ್ಧಾರ ಮಾಡುವಂಥದ್ದು ಯಾವ ರೀತಿ ಅದು ಒಳ್ಳೆ ರೀತಿಯಿಂದ ಇದೆಯೋ ಅಥವಾ ಬಹಳ ಬೇಗನೆ ಅದು ಸಾಯುವ ಒಂದು ಪರಿಸ್ಥಿತಿ ಇದೆಯೋ, ಆಮೇಲೆ ದಷ್ಟಪುಷ್ಟವಾಗಿದೆಯೋ ಅದನ್ನು ನಿರ್ಧಾರ ಮಾಡುವಂಥದ್ದು ಗಿಬ್ಬರ್ಲಿನ್ ಹಾರ್ಮೋನ್. ಸೊ ಅದರಿಂದ ಈ ಒಂದು ಹಾರ್ಮೋನ್‌ಗೆ ನಾವು ಮುಖ್ಯವಾಗಿರ್ತಕ್ಕಂಥ ಹಾರ್ಮೋನ್ ಅಂತೇಳಿ ಹೇಳ್ತೇವೆ. ಅದ್ರ ಜೊತೆಗೆ ಸೈಟೋಕೈನಿನ್ ಅನ್ನುವಂಥ ಹಾರ್ಮೋನ್ ಕೂಡ ಇದೆ. ಇದು ತುದಿಯ ಬೆಳವಣಿಗೆಯನ್ನ ಕಡಿಮೆ ಮಾಡಿ
ಪಾರ್ಶ್ವ ಮೊಗ್ಗುಗಳ ಬೆಳವಣಿಗೆಯನ್ನ ಉತ್ತೇಜಿಸುವಂತ ಕೆಲಸ ಮಾಡ್ತೈತಿ. ಯಾವುದು? ಸೈಟೋಕೈನಿನ್ ಅನ್ನುವಂಥದ್ದು. ನೆಕ್ಸ್ಟ್ ಇನ್ನು ಕೆಲವೊಂದಿಷ್ಟು ಇದಾವು. ಫ್ಲೋರಿಜನ್ ಅಂತೇಳಿ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತೈತಿ. ಇದು ಯಾವ್ದ್ ಕೆಲಸ ಮಾಡ್ತೈತೆ ಅಂತಂದ್ರ, ಹೂವು ಬಹಳಷ್ಟು ಅರಳಲು ಸಹಾಯ ಮಾಡುವಂತದ್ದು ಇದು ಹಾರ್ಮೋನ್. ಆಮೇಲೆ ಎಷ್ಟು ಅಗಲವಾಗಿ ಅರಳತೈತಲ್ಲ, ಅಷ್ಟು ಏನಪ್ಪಾ ಅಂತಂದ್ರ ಆ ಒಂದು ಗಿಡದಲ್ಲಿ ಫ್ಲೋರಿಜನ್ ಅನ್ನುವಂತಹ ಒಂದು ಹಾರ್ಮೋನ್ ಬಹಳಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಿ ತಿಳ್ಕೋಬೇಕು. ಆಮೇಲೆ ಒಂದು ಗಿಡದಲ್ಲಿರುವಂತಹ ಹೂವು ಸ್ವಲ್ಪ ಪ್ರಮಾಣದಲ್ಲಿ ಅರಳಿತು ಅಂತಂದ್ರೆ ಅಲ್ಲಿ ಫ್ಲೋರಿಜನ್ ಅನ್ನುವಂಥದ್ದು ಕಡಿಮೆ ಇದೆ ಅಂತ ಹೇಳಿ ತಿಳ್ಕೋಬೇಕು. ನೆಕ್ಸ್ಟ್ ಟ್ರಾವುಮೈಟಿನ್ ಅನ್ನುವಂತಹ ಹಾರ್ಮೋನ್ ಇದೆ. ಇದು ಗಾಯವನ್ನ ಸರಿಪಡಿಸುವಂಥದ್ದು. ನೋಡ್ರಿ ಈಗ ಒಂದು ಗಿಡ ಇದೆ. ಇದಕ್ಕೆ ಯಾರಾದ್ರೂ ಬಂದು ಕೊಡ್ಲಿಯನ್ನ ಹಾಕಿದ್ರು ಅಂತಂದ್ರೆ ಇಲ್ಲಿ ಇದು ಏನಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ಗಾಯ ಆಗ್ತೈತಿ ಇದಕ್ಕೆ ಗಿಡಕ್ಕೆ. ಅದನ್ನ ಸರಿಪಡಿಸಬೇಕು. ಆಮೇಲೆ ಅದನ್ನು ಗುಣಪಡಿಸ್ಕೋಬೇಕು ಅಂತಂದ್ರೆ ಒಂದು ಹಾರ್ಮೋನ್ ಬಿಡುಗಡೆ ಮಾಡ್ತೈತಿ. ಅದು ಯಾವುದು ಅಂತಂದ್ರೆ ಟ್ರಾವುಮೈಟಿನ್ ಅನ್ನುವಂಥದ್ದು. ಈ ಟ್ರಾವುಮೈಟಿನ್ ನೀವು ನೋಡಿರ್ಬೋದು. ಇಲ್ಲಿ ನೀವು ಒಂದ್ ಸ್ವಲ್ಪ ಏನಪ್ಪಾ ಅಂತಂದ್ರ ಕಟ್ಟಿಗೆಯಿಂದ ಅಥವಾ ಕೊಡ್ಲಿಯಿಂದ ಇಲ್ಲಿ ನೀವು ಗಿಡಕ್ಕೆ ಬಡದ್ರಿ ಅಂತಂದ್ರ, ಇಲ್ಲಿ ಒಂದ್ ಸ್ವಲ್ಪ ಕಟ್ ಆಗ್ತೈತಿ. ಆಮೇಲೆ ಇದ್ರ ಸುತ್ತಲೂ ಏನಾಗ್ತೈತಿ ಅಂತಂದ್ರ ಇಲ್ಲಿ ಸುತ್ತಲೂ ಒಂದು ರೂಪದಲ್ಲಿ ಆಗ್ತೈತಿ. ಗಂಟಿನ ರೂಪದಲ್ಲಿ ಹೆಪ್ಪುಗಟ್ಟಿ ಇಲ್ಲಿ. ಸೊ, ಆ ಹೆಪ್ಪುಗಟ್ಟಿರ್ತಕ್ಕಂಥದ್ದು ಅದು ಏನು ಅಂತಂದ್ರೆ ಟ್ರಾವುಮೈಟಿನ್ ಅನ್ನುವಂಥ ಹಾರ್ಮೋನ್ ಅದು. ಓಕೆ. ಅದು ಏನಪ್ಪಾ ಅಂತಂದ್ರೆ ರಿಕವರಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ನಾವಿಲ್ಲಿ ಕಳೆನಾಶಕ 2 ಔಷಧಿಗಳು ಕೂಡ ಇದಾವು. ಅವುಗಳು ಇಂಪಾರ್ಟೆಂಟ್ ಇದಾವೆ. ಹೆಸರುಗಳು ನಿಮಗೆ ಗೊತ್ತಿರಲಿ. ಒಂದನೇದ್ದು ಸಿಮಾಜಿನ್ ಅನ್ನುವಂಥ ಒಂದು ಔಷಧ ಇದೆ. ಕಳೆನಾಶಕ ಮಾಡುವಂಥದ್ದು. ಅದರ ಜೊತೆಗೆ ಇನ್ನೊಂದಿದೆ 2,4-ಡಿ ಅನ್ನುವಂಥದ್ದು ಒಂದಿದೆ. ಫೇಮಸ್ ಆಗಿರ್ತಕ್ಕಂತಹ ಕಳೆನಾಶಕ. ಈಗ ಒಂದು ಎಕ್ಸಾಮ್‌ದಲ್ಲಿ ಕೇಳಿದ್ರು 2,4-ಡಿ ಅನ್ನುವಂಥದ್ದು ಇದರ ಲಾಂಗ್ ಫಾರ್ಮ್ ಏನು ಅಂತ ಕೇಳಿದ್ರು. ಸೊ, ಅದರ ಲಾಂಗ್ ಫಾರ್ಮ್ ಡೈಕ್ಲೋರೋಫಿನಾಕ್ಸಿ ಎಸಿಟಿಕ್ ಆಸಿಡ್ ಅಂತೇಳಿ. ಓಕೆ. ಡೈಕ್ಲೋರೋಫಿನಾಕ್ಸಿ ಎಸಿಟಿಕ್ ಆಸಿಡ್ 2,4-ಡಿ ಇದರ ಒಂದು ಲಾಂಗ್ ಫಾರ್ಮ್ ಅದು. ನೆಕ್ಸ್ಟ್ ಸಸ್ಯಗಳ ಪ್ರಕ್ರಿಯೆ ಒಂದು ಸ್ವಲ್ಪ ನೋಡೋಣ ನಾವು. ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಥವಾ ಫೋಟೋಸಿಂಥೆಸಿಸ್ ಕ್ರಿಯೆಯ ಮೂಲಕ ಪತ್ರಹರಿತಿನ ಪಿಷ್ಟ ರೂಪದ ಆಹಾರವನ್ನು ತಯಾರಿಸ್ತವೆ. ಪಿಷ್ಟ ಅಂತಂದ್ರೆ ನಾನು ನಿಮಗೆ ಹೇಳಿದೆ. ಸ್ಟಾರ್ಚ್ ಅಂತ ಹೇಳ್ತೇವೆ ನಾವು. ಸಸ್ಯದ ಬೇರುಗಳಿಂದ ಮಣ್ಣಿನಲ್ಲಿರುವಂತಹ ನೀರು ಮತ್ತು ಖನಿಜಗಳನ್ನ ಹೀರಿಕೊಳ್ತವೆ. ಕ್ರಿಯೆಗೆ ನಾವು ಆಸ್ಮೋಸಿಸ್ ಅಂತ ಹೇಳ್ತೇವೆ. ಸಸ್ಯಗಳು ಬೇರು ಅಂತಂದ್ರೆ ಬೇರುಗಳು ಯಾವುದು? ರೂಟ್ ಹೇರ್ಸ್ ಅಂತ ಏನಿರ್ತಾವು. ರೂಟ್ ಹೇರ್ಸ್ ಏನಿರ್ತಾವು ಅವುಗಳು ಏನ್ ಮಾಡ್ತವೆ? ನೀರು ಮತ್ತು ಮಣ್ಣಿನಲ್ಲಿರುವಂತಹ ಖನಿಜವನ್ನ ಹೀರ್ಕೋತಾವೆ. ಆ ಒಂದು ಕ್ರಿಯೆಗೆ ನಾವು ಆಸ್ಮೋಸಿಸ್ ಅಂತ ಹೇಳ್ತೇವೆ. ಓಕೆ. ಆಮೇಲೆ ಈ ಹೇರ್ ಹೇರ್ ಏನು ರೂಟ್ ಹೇರ್ಸ್ ಇದಾವ ಅವು ಹೀರ್ಕೊಂಡಿರ್ತಕ್ಕಂತಹ ನೀರು ಮತ್ತು ಖನಿಜಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಯಾವ್ದು ಮಾಡ್ತೈತಿ? ಜೈಲಮ್. ಓಕೆ. ಸಸ್ಯದ ಎಲೆ, ಕಾಂಡ ಹಾಗೂ ಹೂವಿನಿಂದ ನೀರು ನಷ್ಟವಾಗುವ ಕ್ರಿಯೆಯನ್ನು ಬಾಷ್ಪ ವಿಸರ್ಜನೆಯನ್ನ ಅಂತ ಹೇಳ್ತೇವೆ. ಓಕೆ. ಅವುಗಳು ಸಹ ಸ್ಟ್ರೋಮಾ ಮುಖಾಂತರ ಏನಾಗ್ತೈತಿ? ಬಾಷ್ಪ ವಿಸರ್ಜನೆ ಆಗ್ತೈತಿ. ಆಮೇಲೆ ಈ ಸ್ಟ್ರೋಮಾ ಮುಖಾಂತರನೇ ಏನಾಗ್ತೈತಿ? CO2 ಒಳಗ್ ಬರ್ತೈತಿ. ಹೊರಗ್ ಹೋಗುವಂಥದ್ದು O2. ಸಸ್ಯಗಳು ಸೂರ್ಯನ ಬೆಳಕಿನ ಕಡೆಗೆ ಬಾಗುವುದನ್ನು ನಾವು ಫೋಟೋಟ್ರೋಫಿಸಮ್ ಅಂತೇಳಿ ಹೇಳ್ತೇವೆ. ಸಸ್ಯಗಳ ಸ್ಪರ್ಶಕ್ಕನುಗುಣವಾಗಿ ಚಲನೆಯನ್ನು ಹಿಗ್ಮೋಟ್ರೋಫಿಸಮ್ ಅಂತ ಹೇಳ್ತೇವೆ. ಸಸ್ಯಗಳ ನೀರಿಗನುಗುಣವಾಗಿ ಚಲನೆಗಳನ್ನು ನಾವು ಹೈಡ್ರೋಟ್ರೋಫಿಸಮ್ ಅಂತ ಹೇಳ್ತೇವೆ. ಸಸ್ಯದ ಬೇರುಗಳು ಭೂಮಿಯ ಕಡೆಗೆ ಚಲಿಸುವುದನ್ನು ನಾವು ಜಿಯೋಟ್ರೋಫಿಸಮ್ ಅಂತೇಳಿ ಹೇಳ್ತೇವೆ. ಮುಂದಿನದಾಗಿ ಸಸ್ಯದ ವಿಧಗಳನ್ನ ನೋಡೋಣ. ಬೇರೆ ಸಸ್ಯಗಳ ಮೇಲೆ ಬೆಳೆಯುವಂತಹ ಸಸ್ಯಗಳನ್ನ ನಾವೇನಂತ ಹೇಳ್ತೇವೆ? ಈಗ ನೋಡ್ರಿ ಒಂದು ಸಸ್ಯ ಇರ್ತತಿ. ಆ ಸಸ್ಯಗಳ ಮೇಲೆ ಈ ಒಂದು ಒಂದು ಕಾಂಡ ಇದೆ ಅಂತ ತಿಳ್ಕೊಳ್ರಿ ತೊಗಟೆ. ಸೊ, ಅದರ ಮೇಲೆ ಮತ್ತೊಂದು ಸಸ್ಯ ಬೆಳಿಲಿಕ್ಕೆ ಇಲ್ಲಿ ಬೇಲಿ ಅಥವಾ ಮತ್ತೊಂದು ಸಸ್ಯ ಇಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಅಂತಹ ಸಸ್ಯಗಳಿಗೆ ಏನ್ ಹೇಳ್ತೀವಿ? ಇವು ದೊಡ್ಡ ದೊಡ್ಡ ಇರುವಂತಹ ಮರಗಳ ಮೇಲೆ ಏನಪ್ಪಾ ಅಂತಂದ್ರೆ ಈ ರೀತಿ ಸಸ್ಯಗಳು ಬೀಳ್ತವೆ. ಅಂತಹ ಈ ಚಿಕ್ಕದಾಗಿರ್ತಕ್ಕಂಥ ಸಸ್ಯಗಳು ಏನು ಬೆಳಿತಾವಲ್ಲ ಅವುಗಳಿಗೆ ಏನಂತ ಹೇಳ್ತೀವಿ ನಾವು? ಎಫಿಫೈಟ್ಸ್ ಅಥವಾ ಅಪ್ಪು ಸಸ್ಯಗಳು ಅಂತ ಹೇಳ್ತೇವೆ. ನೀರಿನಲ್ಲಿ ಬೆಳೆಯುವಂತಹ ಸಸ್ಯಗಳಿಗೆ ಹೈಡ್ರೋಫೈಟ್ಸ್ ಅಂತ ಹೇಳ್ತೀವಿ. ಹೈಡ್ರೋ ಅಂತಂದ್ರೆ ನೀರು ನಿಮಗೆ ಗೊತ್ತಿರುವಂತದ್ದು ಹೈಡ್ರೋ. ಆಮೇಲೆ ಫೈಟ್ಸ್ ಅಂತಂದ್ರೆ ಅದು ಸಸ್ಯ. ಇದನ್ನು ನಿಮ್ಗೆ ಈಗಾಗಲೇ ಹೇಳೀನಿ. ಬೇರು, ಕಾಂಡ, ಎಲೆಗಳಿಲ್ಲದ ಸಸ್ಯದ ಭಾಗವನ್ನು ನಾವು ಥಾಲೋಫೈಟ್ ಅಂತ ಹೇಳ್ತೇವೆ. ಶುಷ್ಕ ಪ್ರದೇಶಗಳಲ್ಲಿ ಬೆಳೆಯುವಂತಹ ಸಸ್ಯಗಳಿಗೆ ಜೆರೋಫೈಟ್ ಅಂತ ಹೇಳ್ತೇವೆ. ತೇವಾಂಶವುಳ್ಳ ಪ್ರದೇಶದಲ್ಲಿ ಬೆಳೆಯುವಂತಹ ಸಸ್ಯಗಳಿಗೆ ಮಿಸೋಫೈಟ್ಸ್. ಪ್ರಕಾಶಮಾನವಾದ ಬೆಳಕಿನಲ್ಲಿ ಬೆಳೆಯುವಂತಹ ಸಸ್ಯಗಳಿಗೆ ನಾವು ಹಿಲಿಯೋಫೈಟ್ ಅಂತ ಹೇಳ್ತೇವೆ. ಲವಣಾಂಶವುಳ್ಳ ಪ್ರದೇಶಗಳಲ್ಲಿ ಬೆಳೆಯುವಂತಹ ಸಸ್ಯಗಳಿಗೆ ಹೆಲೋಫೈಟ್ ಅಂತ ಹೇಳ್ತೇವೆ.
ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪರಾಗಸ್ಪರ್ಶವನ್ನ ನೋಡೋಣ. ಯಾವ ರೀತಿ ಪರಾಗಸ್ಪರ್ಶ ಆಗ್ತೈತಿ ಅಂತ ಹೇಳಿ ನೋಡೋಣ. ಪರಾಗಸ್ಪರ್ಶಕ್ಕೆ ನಾವು ಇಂಗ್ಲಿಷ್‌ನಲ್ಲಿ ಪಾಲಿನೇಷನ್ ಅಂತ ಹೇಳ್ತೇವೆ. ಪಾಲಿನೇಷನ್ ಪರಾಗಸ್ಪರ್ಶ ಯಾವ ರೀತಿ ಆಗ್ತೈತಿ? ಯಾವ ರೀತಿ ಹಣ್ಣು ಆಗ್ತೈತಿ? ಹೂವಿನಿಂದ ಹಣ್ಣು ಯಾವ ರೀತಿ ಆಗ್ತೈತಿ ಅಂತ ನೋಡೋಣ. ಆವೃತ ಬೀಜ ಸಸ್ಯಗಳಲ್ಲಿ ಪರಾಗ ರೇಣುಗಳ ವರ್ಗಾವಣೆಯಿಂದ ನಡೆಯುವಂತಹ ಸಂತಾನೋತ್ಪತ್ತಿಯನ್ನು ನಾವು ಪರಾಗಸ್ಪರ್ಶ ಅಂತ ಹೇಳ್ತೇವೆ. ಸೊ ಪರಾಗ ರೇಣುಗಳಿರ್ತಾವೆ ಹೂವಿನಲ್ಲಿ. ಸೊ ಅವುಗಳ ಮುಖಾಂತರ ಏನಾಗ್ತೈತಿ? ಪರಾಗಸ್ಪರ್ಶ ಆಗ್ತೈತಿ. ಆವೃತ ಬೀಜ ಸಸ್ಯಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆಯು ಬೇರೆ ಬೇರೆ ಕಾರಣಗಳಿಂದ ನಡಿತೈತಿ. ಸೊ ಇವುಗಳನ್ನ ನೋಡೋದಕ್ಕಿಂತ ಮುಂಚೆ ನಾವು ಪರಾಗಸ್ಪರ್ಶ ಯಾವ ರೀತಿ ಆಗ್ತೈತಿ ಅನ್ನೋದನ್ನ ನೋಡೋಣ. ಈಗ ನೋಡ್ರಿ ಇಲ್ಲಿ ಚಿತ್ರ ಇದೆ. ಪಾಲಿನೇಷನ್ ಅಂತ ಹೇಳ್ತೀವಿ ಪರಾಗಸ್ಪರ್ಶದ್ದು. ಈಗ ಒಂದು ಹೂವು ಇದೆ. ಈ ಒಂದು ಹೂವಿನಲ್ಲಿ ಇರ್ತಕ್ಕಂತಹ ಇವು ಏನು ಆ ರೌಂಡ್ ರೌಂಡ್ ಆಕಾರದಲ್ಲಿ ಏನು ಕಾಣ್ತಾ ಇದ್ದಾವೆ ನಿಮಗೆ ಈ ಒಂದು ಹೂವಿನಲ್ಲಿ ಇಲ್ಲಿ. ಇವುಗಳಿಗೆ ನಾವು ಪೋಲೆನ್ ಗ್ರೈನ್ಸ್ ಅಂತ ಹೇಳ್ತೇವೆ. ಪರಾಗ ರೇಣು ಅಂತ ಹೇಳ್ತೇವೆ. ಓಕೆ. ಇವುಗಳೇನು ಪರಾಗರೇಣು. ಇವುಗಳು ಬಹಳಷ್ಟು ಪ್ರಮಾಣದಲ್ಲಿ ಒಂದು ಇದರಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಈ ರೀತಿ ಕಣಗಳು ಇರ್ತವೆ ಪರಾಗರೇಣು. ಈ ಪರಾಗು ರೇಣುಗಳಿಂದ ಬರುವಂತದ್ದು ಯಾವುದು? ಪರಾಗ. ಅದಕ್ಕೆ ನಾವು ಪಾಲನ್ ಅಂತ ಹೇಳ್ತೇವೆ. ಈ ಪಾಲನ್ ಅನ್ನುವಂಥದ್ದು, ಪರಾಗ ಅನ್ನುವಂಥದ್ದು ಏನಿದೆ ಇವು ಸಣ್ಣ ಸಣ್ಣ ಕಣಗಳೇನಿದಾವು ಇವುಗಳು ಪರಾಗ. ಈ ಪರಾಗ ಇದ್ದದ್ದು ಇಲ್ಲಿರ್ತಕ್ಕಂತಹ ಏನು ಸ್ಟಿಗ್ಮಾ ಇದೆ. ಶಲಾಕಾಗ್ರ ಏನಂತ ಹೇಳ್ತೇವೆ ನಾವು ಇದಕ್ಕೆ. ಈ ಭಾಗಕ್ಕೆ ನಾವು ಶಲಾಕಾಗ್ರ ಅಂತ ಹೇಳ್ತೇವಿ. ಈ ಭಾಗದಲ್ಲಿ ಇಲ್ಲಿರ್ತಕ್ಕಂಥ ನೋಡ್ರಿ ಇಲ್ಲೇ ಇದೆ ಅದು ಸಹ ಪರಾಗ ಕೂಡ ಇಲ್ಲೇ ಇದೆ. ಈ ಪರಾಗ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸ್ಟಿಗ್ಮಾಗೆ ಬಂತು ಅಂತಂದ್ರೆ ಬಂದು ಮುಟ್ಟಿತು ಅಂತಂದ್ರೆ ಆ ಒಂದು ಪ್ರಕ್ರಿಯೆಗೆ ನಾವು ಪಾಲಿನೇಷನ್ ಪರಾಗಸ್ಪರ್ಶ ಅಂತ ಹೇಳ್ತೇವೆ. ಇದು ಏನಪ್ಪಾ ಅಂತಂದ್ರೆ ಬಹಳಷ್ಟು ತರವಾಗಿ ಆಗ್ಬಹುದು. ಮೋಸ್ಟ್‌ಲಿ ಆಗುವಂಥದ್ದು ದುಂಬಿಗಳಿಂದ ಆಗ್ತೈತಿ. ಇದು ಮಕರಂದವನ್ನು ಹೀರಿಕೊಳ್ಳುವ ಸಮಯದಲ್ಲಿ ಆಗುವಂಥದ್ದು. ಈಗ ನೋಡ್ರಿ ಇಲ್ಲಿ ಈ ಒಂದು ದುಂಬಿ ಇರ್ತಕ್ಕಂಥದ್ದು ಈ ಹೂವಿನಲ್ಲಿ ಮಕರಂದ ಹೀರ್ಕೊಳ್ಳಿಕ್ಕೆ ಬಂದು ಕುಂತಿತು ಅಂತಂದ್ರ, ಈ ಒಂದು ದುಂಬಿಯ ಕಾಲಿನಲ್ಲಿ ಬಹಳಷ್ಟು ಏನಪ್ಪಾ ಅಂತಂದ್ರ ಕೂದಲು ತರ ಎಳೆ ಎಳೆಗಳು ಇರ್ತಾವೆ. ಆ ಎಳೆಗಳಿಗೆ ಇಲ್ಲಿರ್ತಕ್ಕಂತಹ ಪರಾಗ ಅಂಟ್ಕೋತೈತಿ. ಏನ್ ಅಂಟ್ಕೋತೈತಿ? ಪರಾಗ ಅಂಟ್ಕೋತೈತಿ. ಈ ಎಲೆಗಳಲ್ಲಿ ಈ ಒಂದು ಪರಾಗ ಅಂಟ್ಕೊಂತು ಅಂತಂದ್ರೆ, ಈ ದುಂಬಿ ಇರ್ತಕ್ಕಂಥದ್ದು ಬಂದು ಇಲ್ಲಿ ಕೂಡುವಾಗ ಇಲ್ಲೇನಾಗ್ತೈತಿ ಅವಾಗ ಶಲಾಕಾಗ್ರ ಇರ್ತೈತಿ. ಈ ಶಲಾಕಾಗ್ರ ಏನಿರ್ತೈತಿ ಅಂತಂದ್ರ ಸಿಲ್ಕಿ ಆಗಿರ್ತೈತಿ. ಬಹಳ ಜಿಗುಟುತನವನ್ನು ಹೊಂದಿರತಕ್ಕಂಥದ್ದು ಇದು ಶಲಾಕಾಗ್ರ. ಈ ಶಲಾಕಾಗ್ರಕ್ಕೆ ಈ ಪರಾಗಗಳು ಬಂದು ಮುಟ್ಟಿತು ಅಂತಂದ್ರ ಏನಾಗ್ತೈತಿ ಇಲ್ಲಿ ಪರಾಗಸ್ಪರ್ಶ ಆಗ್ತೈತಿ. ಪಾಲಿನೇಷನ್ ಆಗ್ತೈತಿ. ಈ ರೀತಿ ಇಲ್ಲಿ ಪರಾಗಸ್ಪರ್ಶ ಅಂತಂದ್ರೆ ಇಷ್ಟೇ. ಪರಾಗ ಇದ್ದದ್ದು ಎಲ್ಲಿಗೆ ಬರ್ಬೇಕು? ಶಲಾಕಾಗರಕ್ಕೆ ಬಂದು ಕೂಡಬೇಕು. ಕೂಡಬೇಕು, ಕೂಡಬೇಕು, ಆಡ್ ಆಗ್ಬೇಕು. ಅದಕ್ಕೆ ಹೋಗಿ ಅಂಟ್ಕೋಬೇಕು. ಆ ರೀತಿ ಆಯ್ತು ಅಂತಂದ್ರೆ ಆ ಪ್ರಕ್ರಿಯೆಗೆ ನಾವು ಪಾಲಿನೇಷನ್ ಅಂತ ಹೇಳ್ತೇವಿ. ಪರಾಗಸ್ಪರ್ಶ ಅಂತ ಹೇಳ್ತೇವಿ. ಈ ಪರಾಗಸ್ಪರ್ಶ ಈಗ ಬೇರೆ ಬೇರೆ ರೂಪದಲ್ಲಿ ಆಗ್ತೈತಿ ನೋಡ್ರಿ. ಯಾವ ರೀತಿ ಆಗ್ತೈತಿ ಅಂತಂದ್ರ ಎನಿಮೋಫಿಲಿ ಮುಖಾಂತರ ಎನಿಮೋಫಿಲಿ ಅಂತ ಹೇಳಿ ಹೇಳ್ತೇವೆ ಒಂದು ಟರ್ಮ್. ಇದು ಗಾಳಿಯ ಪರಾಗಸ್ಪರ್ಶ ಕ್ರಿಯೆಯನ್ನ ನಡೆಸುವಂತದ್ದು. ಅದಕ್ಕೆ ನಾವು ಎನಿಮೋಫಿಲಿ ಅಂತ ಹೇಳ್ತೇವೆ. ಈಗ ನೋಡಿ ಬಹಳಷ್ಟು ಜೋರಾಗಿ ಗಾಳಿ ಬೀಸಿತು ಅಂತಂದ್ರೆ ಇಲ್ಲಿರ್ತಕ್ಕಂತಹ ಏನು ಪರಾಗಗಳಿದಾವು, ಪರಾಗು ರೇಣುವಿನಲ್ಲಿರುವಂತಹ ಪರಾಗಗಳಿದಾವು. ಇವು ಬಹಳಷ್ಟು ಜೋರ್ಲೆ ಗಾಳಿ ಬೀಸಿತು ಅಂತಂದ್ರೆ ಈ ರೀತಿ ಬಂದು ಏನಾಗ್ತಾವೆ ಇವು ಪರಾಗಗಳು ಇಲ್ಲಿರ್ತಕ್ಕಂತಹ ಸ್ಟಿಗ್ಮಾಗೆ ಶಲಾಕಾಗರಕ್ಕೆ ಬಂದು ಅಂಟ್ಕೊಂಡ್ಬಿಡ್ತಾವೆ. ಸೊ ಅವಾಗ ಏನಾಗ್ಬಿಡ್ತು ಇಲ್ಲಿ ಪಾಲಿನೇಷನ್ ಆಯ್ತು. ಪರಾಗಸ್ಪರ್ಶ ಆಯ್ತು ಅಂತೇಳಿ. ಇದಾದ ನಂತರ ಇನ್ನೊಂದಿದೆ ಟರ್ಮ್ ಹೈಡ್ರೋಫಿಲಿ ಅಂತೇಳಿ. ನೀರಿನ ಸಹಾಯದಿಂದ ಪರಾಗಸ್ಪರ್ಶ ಕೂಡ ನಡಿತೈತಿ. ಅದಕ್ಕೆ ನಾವೇನಂತ ಹೇಳ್ತೀವಿ ಹೈಡ್ರೋಫಿಲಿ. ಇವುಗಳು ಎಕ್ಸಾಮ್‌ದಲ್ಲಿ ಕೇಳ್ತಾರೆ. ಏನಪ್ಪಾ ಅಂತಂದ್ರೆ ಎನಿಮೋಫಿಲಿ ಯಾವುದರಿಂದ ಆಗ್ತೈತಿ ಪರಾಗಸ್ಪರ್ಶ ಅಂತ ಕೇಳಿದ್ರೆ ಅದು ಗಾಳಿಯ ಮುಖಾಂತರ. ಹೈಡ್ರೋಫಿಲಿ ಯಾವುದರಿಂದ ಆಗ್ತೈತಿ ಪರಾಗಸ್ಪರ್ಶ? ನೀರಿನ ಮುಖಾಂತರ. ಎಂಟಮೋಫಿಲಿ ಇದು ಆಗುವಂಥದ್ದು ಕೀಟಗಳ ಮುಖಾಂತರ. ಜೊತೆಗೆ ಅರ್ನಿಥೋಫಿಲಿ ಆಗುವಂಥದ್ದು ಇದು ಪಕ್ಷಿಗಳ ಮೂಲಕ. ಆಮೇಲೆ ಕಿರಾಸ್ಟ್ರೋಫಿಲಿ ಆಗುವಂಥದ್ದು ಬಾವಲಿಗಳ ಮುಖಾಂತರ. ಇವುಗಳ ಸ್ಪರ್ಶದಿಂದ ಆಗುವಂಥದ್ದು ಪರಾಗಸ್ಪರ್ಶ ಆಗುವಂಥದ್ದು ಕಿರಾಸ್ಟ್ರೋಫಿಲಿ. ಸೊ ಇಂಪಾರ್ಟೆಂಟ್ ಇರುವಂಥವುಗಳು ಇವು ನೆನಪಿಟ್ಕೊಳ್ರಿ. ಈಗ ನೆಕ್ಸ್ಟ್ ಪರಾಗಸ್ಪರ್ಶ ಆದ್ಮೇಲೆ ಯಾವ ರೀತಿ ಹೂವಿನಲ್ಲಿ ಅವುಗಳು ಹೋಗಿ ಕೂಡಿದ ಮೇಲೆ ಯಾವ ರೀತಿ ಅಲ್ಲಿರ್ತಕ್ಕಂಥ ಹಣ್ಣು ತಯಾರಾಗ್ತೈತೆ ಅನ್ನೋದನ್ನ ನೋಡೋಣ. ಹಣ್ಣು ಯಾವ ರೀತಿ ತಯಾರಾಗ್ತೈತಿ ನೋಡೋದಕ್ಕಿಂತ ಮುಂಚೆ ಇದೇನ್ ಪಾಲಿನೇಷನ್ ಇದೆ ಪರಾಗಸ್ಪರ್ಶ. ಈ ಪರಾಗಸ್ಪರ್ಶನೂ ಕೂಡ 2 ರೀತಿಯಲ್ಲಿ ಆಗ್ತೈತಿ. ಸೊ ಯಾವ್ಯಾವುದರ ಮುಖಾಂತರ ಆಗ್ತೈತಿ ನಾವು ನೋಡಿದ್ವಿ. ಸೊ ಬಾವಲಿಗಳ ಮುಖಾಂತರ, ನೀರಿನ ಮುಖಾಂತರ ಈ ರೀತಿ ಬೇರೆ ಬೇರೆ ಮುಖಾಂತರ ಪರಾಗಸ್ಪರ್ಶ ಆಗ್ತೈತಿ. ಆದ್ರೆ ಈಗ ಪಾಲಿನೇಷನ್ ಪರಾಗಸ್ಪರ್ಶ ಇರುವಂತದ್ದು 2 ಪ್ರಕಾರದ ಪರಾಗಸ್ಪರ್ಶ ಆಗ್ತೈತಿ. ಯಾವ್ಯಾವ ರೀತಿ ಅಂತಂದ್ರೆ ಒಂದನೇದ್ದು ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೇವೆ. ಅಂತಂದ್ರೆ ಸ್ವಪರಾಗಸ್ಪರ್ಶ. ಇನ್ನೊಂದು ಯಾವುದು
ಪರಪರಾಗಸ್ಪರ್ಶ ಅಂತ ಹೇಳಿದೆ. ಇದು 2ನೇದು ಪರಪರಾಗಸ್ಪರ್ಶ. ಇನ್ನೊಂದು ಸೆಲ್ಫ್ ಪಾಲಿನೇಷನ್. ಈಗ ಸೆಲ್ಫ್ ಪಾಲಿನೇಷನ್ ಅಂತಂದ್ರೆ ಏನು? ಈ ಒಂದು ಹೂವು ಇದೆ. ಈ ಹೂವಿನಲ್ಲಿ ಈಗ ಹಣ್ಣು ಆಗ್ಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂತಹ ಪರಾಗಗಳು ಬಂದು ಶಲಾಕಾಗ್ರದ ಮೇಲೆ ಇಲ್ಲಿಂದ ಇಲ್ಲಿಂದ ಬಂದು ಅಂತಂದ್ರ ಇದಕ್ಕೆ ನಾವೇನಂತ ಹೇಳ್ತೇವಿ? ಒಂದೇ ಒಂದೇ ಹೂವಿನಲ್ಲಿ ಒಂದೇ ಹೂವಿನ ಪರಾಗ, ಒಂದೇ ಹೂವಿನ ಶಲಾಕಾಗ್ರ. ಈ 2ಗಳು ಇಲ್ಲಿ ಬಂದು ಕೂಡ್ಕೊಂಡ್ವು ಅಂತಂದ್ರೆ ಇದಕ್ಕೆ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಸ್ವಪರಾಗಸ್ಪರ್ಶ ಅಂತ. ಈಗ ಇನ್ನೊಂದು ಪ್ರಕಾರದ್ದು ಯಾವುದು? ಪರಪರಾಗಸ್ಪರ್ಶ ಅಂತಂದ್ರೆ ಯಾವ ರೀತಿ? ಈಗ ಇದೊಂದು ಯಾವುದೇ ಬೇರೆ ಇರ್ತಕ್ಕಂಥದ್ದೊಂದು ಹೂವು ಇದೆ. ಈ ಹೂವಿನಲ್ಲಿ ಇಲ್ಲಿ ಏನಿದಾವು? ಪರಾಗ ಇದಾವು. ಈ ಪರಾಗವು ಯಾವುದೇ ಒಂದು ನೀರಿನ ಮುಖಾಂತರ, ಗಾಳಿಯ ಮುಖಾಂತರ ಅಥವಾ ಯಾವುದೇ ಒಂದು ಕೀಟದ ಮುಖಾಂತರ ಅಲ್ಲಿರ್ತಕ್ಕಂತಹ ಪರಾಗ ಆ ಅಂಟ್ಕೊಂಡು ಅಥವಾ ಹೋಗಿ ಬೇರೆ ಗಿಡದ ಒಂದು ಶಲಾಕಾಗ್ರದಲ್ಲಿ ಹೋಗಿ ಮುಟ್ಟಿತು ಅಂತಂದ್ರ ಅದಕ್ಕೆ ನಾವೇನಂತ ಹೇಳ್ತೇವಿ? ಪರಪರಾಗಸ್ಪರ್ಶ ಅಂತ ಹೇಳ್ತೇವಿ. ಬೇರೆ ಶಲಾಕಾಗ್ರಕ್ಕೆ ಹೋಗಿ ಮುಟ್ಟಿದಾಗ. ಈಗ ಇಲ್ಲಿ ಇಲ್ಲಿ ನೋಡ್ರಿ. ಈಗ ಸೆಲ್ಫ್ ಪಾಲಿನೇಷನ್ ಅಥವಾ ಆಮೇಲೆ ಇನ್ನೊಂದು ಯಾವ್ದು ಇರುವಂತದ್ದು ಸ್ವಪರಾಗಸ್ಪರ್ಶ ಮತ್ತು ಪರಪರಾಗಸ್ಪರ್ಶ ಅಂತ ಹೇಳಿ 2 ಏನಿದಾವು. ಇದರಲ್ಲಿ ಬೆಸ್ಟ್ ಯಾವುದು ಅಂತಂದ್ರೆ ಪರಪರಾಗಸ್ಪರ್ಶ ಬೆಸ್ಟ್ ಇರುವಂತದ್ದು ಅಂತ ಬಹಳ ಉತ್ತಮವಾಗಿ ನಾವು ಹೇಳ್ಕೊತೇವಿ. ಯಾಕಂತಂದ್ರೆ ಈಗ ನೋಡ್ರಿ ಪರಪರಾಗಸ್ಪರ್ಶ ಆಗಿತ್ತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಹೂವು, ಹಣ್ಣು ಬಹಳ ಒಳ್ಳೆ ರೀತಿಯಿಂದ ಡೆವಲಪ್ ಹೊಂದಿರ್ತಕ್ಕಂಥದ್ದು ನಾವು. ಆದ್ರೆ ಇಲ್ಲಿ ಸೆಲ್ಫ್ ಪಾಲಿನೇಷನ್ ಅಲ್ಲಿಂದ ಅಲ್ಲೇ ಆಗಾಕತ್ತಿತ್ತು ಅಂತಂದ್ರ ಅಲ್ಲಿರ್ತಕ್ಕಂಥ ಹೂವು, ಹಣ್ಣುಗಳು ಅಷ್ಟು ಡೆವಲಪ್ ಆಗಿ ಇರೋದಿಲ್ಲ. ಅಷ್ಟು ಆ ದಷ್ಟಪುಷ್ಟವಾಗಿ ನಾವು ನೋಡ್ಲಿಕ್ಕೆ ನಮಗೆ ಸಿಗೋದಿಲ್ಲ. ಈಗ ಅದೇ ರೀತಿ ನಾವು ಮಾನವರಲ್ಲಿನೂ ಅದೇ ಇದೆ. ನಮ್ಮ ಏನಪ್ಪಾ ಅಂತಂದ್ರ ಅಲ್ಲಿಂದ ಅಲ್ಲೇ ಮದ್ವಿ ಮಾಡ್ತಾರ ನೋಡ್ರಿ. ಅಲ್ಲಿಂದ ಅಲ್ಲೇ ಮದ್ವಿ ಮಾಡಿದ್ರ ಅಂತಂದ್ರ ನೆಕ್ಸ್ಟ್ ಹುಟ್ಟುವಂತ ಮಗು ಏನಪ್ಪಾ ಅಂತಂದ್ರ ಅಷ್ಟು ಇಂಟೆಲಿಜೆಂಟ್ ಆಗೋದಿಲ್ಲ. ಒಂದ್ ಸ್ವಲ್ಪ ಡಲ್ಲನೇ ಇರ್ತಾನೆ ಅವನು. ಅದಕ್ಕೆ ಅವಾಗ ಹೇಳ್ತಿರ್ತಾರೆ ಮನ್ಯಾಗಿನ ಹೆಣ್ಮಕ್ಳು ಯಾರ್ ಮದ್ವಿ ಮಾಡ್ಕೊಂಡಿರ್ತಾರಲ್ಲ ಹುಡುಗಿ ಹೇಳ್ತಾಳೆ, "ಯಾಕೋ ನನ್ ಮಗ ಬಾಳ ಡಲ್ ಇದಾನೆ. ಅವ್ರ ಅಪ್ಪನ ಕಡೆ ಹೋಗ್ಯಾನೆ" ಅಂತ ಹೇಳಿ. ಆದ್ರೆ ಅಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಬೇರೆ ಇರುವುದು. ಬೇರೆ ಅದಕ್ಕೆ ಕಾರಣ ಇರುವಂತದ್ದು. ಅದಕ್ಕೆ ಏನ್ ಹೇಳ್ತಾರೆ ಸಂಬಂಧಿಕರಲ್ಲಿ ಬಹಳಷ್ಟು ಕ್ಲೋಸ್ ಆಗಿರ್ತಕ್ಕಂಥ ಸಂಬಂಧಿಕರಲ್ಲಿ ಏನಪ್ಪಾ ಅಂತಂದ್ರೆ ಮದ್ವಿ ಮಾಡ್ಕೋಬಾರ್ದು ಅಂತ ಹೇಳ್ತಾರಲ್ಲ ಅದೇ ಅದು. ಓಕೆ. ಅದೇ ರೀತಿ ಇಲ್ಲಿಯೂ ಸಹ ಇರುವಂತದ್ದು. ನಾವು ಇಲ್ಲಿರ್ತಕ್ಕಂತಹ ಪರಾಗ ಬೇರೆ ಒಂದು ಹೂವಿನಿಂದ ಬಂದು ಇದಕ್ಕೆ ಒಂದು ಬಂದು ಕೂಡಿದಾಗ ಅಲ್ಲಿರ್ತಕ್ಕಂಥ ಹೂವು ಮತ್ತು ಹಣ್ಣಿನ ಒಂದು ನೋಡ್ಲಿಕ್ಕೆ ಅದು ಬೇರೆನೆ ಸಿಗುವಂತದ್ದು. ಒಂದು ಸ್ವಲ್ಪ ಬೆಸ್ಟ್ ಆಗಿರುವಂತದ್ದು. ಈಗ ಇದು 2 ಪ್ರಕಾರದಾಗಿರ್ತಕ್ಕಂಥ ಪಾಲಿನೇಷನ್ ಈ ರೀತಿ ಆಗ್ತತೆ. ಒಂದನೇದ್ದು ಸ್ವಪರಾಗಸ್ಪರ್ಶ, ಇನ್ನೊಂದು ಪರಪರಾಗಸ್ಪರ್ಶ ಅಂತ ಹೇಳಿ ಆತು. ಈಗ ನೆಕ್ಸ್ಟ್ ನಾವು ಇನ್ನೊಂದು ಸ್ವಲ್ಪ ಇಲ್ಲಿ 3 ಪಾಯಿಂಟ್ಸ್‌ಗಳನ್ನ ನಿಮಗೆ ಹೇಳ್ತೀನಿ ಇಲ್ಲಿ. ನಿಮ್ಮ ಎಡಗಡೆ ನೋಡ್ರಿ ಇಲ್ಲಿ. ನಿಮ್ಮ ಎಡಗಡೆ. ಈಗ ಇಲ್ಲಿ 1ನೇದ್ದು ಗ್ಯಾಮೆಟ್ ಅನ್ನುವಂತ ಒಂದು ಟರ್ಮ್ ಇದೆ. ಗ್ಯಾಮೆಟ್‌ಕ್ಕೆ ನಾವು ಯುಗ್ಮಕ ಅಂತ ಹೇಳಿ ಹೇಳ್ತೇವೆ. ಯುಗ್ಮಕ ಅಂತಂದ್ರೆ ಏನು ಅಂತಂದ್ರೆ ಈಗ ನೋಡ್ರಿ ಆ ಈಗ ಇಲ್ಲಿ ಅದಕ್ಕಿಂತ ಮುಂಚೆ ಈ ಹೂವಿನಲ್ಲಿ ಏನಿದೆ ಪರಾಗ ಇದೆಯಲ್ಲ, ಈ ಪರಾಗ ಆಮೇಲೆ ಇಲ್ಲಿರ್ತಕ್ಕಂತಹ ಯಾವ ರೀತಿ ಪರಾಗ ಆಗ್ತೈತಿ, ಪರಾಗಸ್ಪರ್ಶ ಆಗ್ತೈತಿ ಅಂತ ನಮ್ಗೆ ಗೊತ್ತಾತು. ಈಗ ಇಲ್ಲಿ ಪರಾಗ ಇರುವಂತದ್ದು ಅದು ಏನಪ್ಪಾ ಅಂತಂದ್ರೆ ಅದು ಮೇಲನ್ನ ನಮಗೆ ಹೇಳುವಂತದ್ದು. ಅದು ಏನು ಮೇಲಾಗಿರ್ತಕ್ಕಂಥದ್ದು, ಪುರುಷತ್ವವನ್ನ ಹೊಂದಿರತಕ್ಕಂಥದ್ದು ಈ ರೀತಿ. ಪರಾಗ ಇದು ಪುರುಷತ್ವವನ್ನ ಹೊಂದಿರತಕ್ಕಂಥದ್ದು. ಪುರುಷ ಓಕೆ. ನಾವು ನಿಮ್ಗೆ ಇದನ್ನ ಮಾಡಿ ಹೇಳ್ತಾ ಇದ್ದೇನೆ. ಗಂಡು ಅಂತ ಹೇಳ್ತೇವೆ ನಾವು ಇದಕ್ಕೆ. ಪರಾಗಕ್ಕೆ ನಾವೇನಂತ ಹೇಳ್ತೇವೆ ಗಂಡು ಅಂತ ಹೇಳ್ತೇವೆ. ಆಮೇಲೆ ಇದು ಬಂದು ಎಲ್ಲಿ ಕೂಡ್ಕೋತೈತಿ ಇದು ಎಲ್ಲಿ ಕೂಡ್ಕೋತೈತಿ ಇದು ಸ್ಟಿಗ್ಮಾಗೆ ಬಂದು ಕೂಡ್ಕೋತೈತಿ ಅಂತಂದ್ರ ಶಲಾಕಾಗ್ರಕ್ಕೆ ಬಂದು ಕೂಡ್ಕೋತೈತಿ. ಈ ಶಲಾಕಾಗ್ರದ ಒಳಗೆ ಏನಿರ್ತಾವಪ್ಪ ಅಂತಂದ್ರ ಅಂಡಾಣುಗಳು ಇರ್ತಾವೆ. ಇಲ್ಲಿ ನೋಡಿ ಇಲ್ಲಿ ಒಳಗಿನ ಸೈಡ್ ಏನಿರ್ತಾವೆ ಅಂಡಾಣುಗಳು ಇರ್ತಾವೆ. ಇಲ್ಲಿ ನಾ ಪೆನ್ನನ್ನ ಪಾಯಿಂಟ್ ಇದೆ ನೋಡ್ರಿ 2ನೇ ಚಿತ್ರದಲ್ಲಿ. ಇಲ್ಲಿ ಏನಿರ್ತಾವು ಅಂಡಾಣುಗಳು ಇರ್ತಾವೆ. ಓಕೆ. ಸೊ ಈ ರೀತಿ ಇರ್ತೈತಿ. ಈಗ ನಿಮಗೆ ಇಲ್ಲಿ ಹಿಂದಿನ ಒಂದು ಬಯಾಲಜಿದಲ್ಲಿ ಹೇಳೀನಿ ಏನಪ್ಪಾ ಅಂತಂದ್ರ ಸ್ಪರ್ಮ್ ಇರ್ತೈತಿ ಅದು ಗಂಡಸರಲ್ಲಿ. ಆಮೇಲೆ ಅಂಡಾಣು ಇರ್ತಾವು ಯಾರಲ್ಲಿ ಸ್ತ್ರೀಯರಲ್ಲಿ ಅಂಡಾಣುಗಳು ಇರ್ತಾವೆ. ಓಕೆ. ಈ ಸ್ಪರ್ಮ್ ಮತ್ತು ಅಂಡಾಣುಗಳು 2 ಕೂಡ್ಕೊಂಡು ಅಂತಂದ್ರ ಅವಾಗ ಏನಾಗ್ತೈತಿ ಆ ಯುಗ್ಮ ರೆಡಿ ಆಗ್ತೈತಿ ಹೊಟ್ಟೆಯಲ್ಲಿ. ಯುಗ್ಮ ರೆಡಿ ಆಗ್ತೈತಿ ಇವು 2ಗಳು ಕೂಡ್ಕೊಂಡಾಗ. ಅದೇ ರೀತಿ ಇಲ್ಲಿ ಗೊಮ್ಯಾಟ್ ಅಂತಂದ್ರೇನು? ಈಗ ನೋಡ್ರಿ ಸ್ಪರ್ಮ್ ಒಂದು ಸ್ಪರ್ಮ ಆ, ಹೊರ ಬೇರೆ ಇದ್ದಾಗ ಮತ್ತು ಅಂಡಾಣು ಒಂದೇ ಸೆಪರೇಟ್ ಇದ್ದಾಗ. ಸೊ ಈ ಸ್ಪರ್ಮ್ ಮತ್ತು ಅಂಡಾಣುಗೆ ನಾವು ಏನಂತ ಹೇಳ್ತೇವೆ ಗ್ಯಾಮೆಟ್ ಅಂತ ಹೇಳ್ತೇವೆ. ಯುಗ್ಮಕ ಅಂತ ಹೇಳ್ತೇವೆ. ಇವುಗಳಿಗೆ ಯುಗ್ಮಕ. ಈ ಸ್ಪರ್ಮ್ ಒಂದು ಯುಗ್ಮಕ, ಅಂಡಾಣು ಒಂದು ಯುಗ್ಮಕ. ಇವು 2ಗಳು ಬೇರೆ ಬೇರೆ ಇದ್ದಾಗ. ಈಗ ಸ್ಪರ್ಮ್ ಮತ್ತು ಅಂಡಾಣು 2ಗಳು ಕೂಡ್ಕೊಂಡಾಗ
ಅವುಗಳಿಗೆ ಏನಂತ ಹೇಳ್ತೀವಿ ನಾವು ಕೂಡ್ಕೊಂಡ ಮೇಲೆ ಅವುಗಳಿಗೆ ನಾವು ಝೈಗೋಟ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಕನ್ನಡದಲ್ಲಿ ಯುಗ್ಮ ಅಂತ ಹೇಳ್ತೇವೆ. ಕೂಡ್ಕೊಂಡ ಮೇಲೆ. ಕೂಡ್ಕೊಳ್ಳೋಕ್ಕಿಂತ ಮುಂಚೆ ಯುಗ್ಮಕ, ಗೊಮೆಟ್ ಅಂತ ಹೇಳ್ತೇವೆ. ಈಗ ಕೂಡ್ಕೊಂಡ ಮೇಲೆ ಝೈಗೋಟ್ ಅಂತ ಹೇಳ್ತೇವೆ. ಇದಾದ್ಮೇಲೆ ಇವು 2 ಕೂಡ್ಕೊಂಡ ಮೇಲೆ ಏನಾಗ್ತೈತಿ ಡೆವಲಪ್ ಆಗ್ತೈತಿ. ಹೊಟ್ಟೆಯಲ್ಲಿ ಮಗು ಡೆವಲಪ್ ಆಗ್ತೈತಿ. ಹೊಟ್ಟೆಯಲ್ಲಿ ಮಗು ಇದ್ದಾಗ ಅದಕ್ಕೆ ಏನಂತ ಹೇಳ್ತೇವಿ? ಎಂಬ್ರಾಯ್ ಅಂತ ಹೇಳ್ತೇವೆ. ಭ್ರೂಣ ಅಂತ ಹೇಳ್ತೇವೆ. 9 ತಿಂಗಳು ಇರುವಂತ 9 ತಿಂಗಳವರೆಗೂ ಹೊಟ್ಟೆಯಿಂದ ಹೊರಗೆ ಬರುವ ತನಕನು ಸಹ ಅದು ಎಂಬ್ರಾಯ್‌ನೇ ಅದು ಭ್ರೂಣನೇ ಅಂತ ಹೇಳ್ತೇವೆ. ಈ ಹೊಟ್ಟೆಯಿಂದ ಹೊರಗೆ ಬಂದ್ಮೇಲೆ ಅದು ಏನಪ್ಪಾ ಅಂತಂದ್ರೆ ಬೇಬಿ. ಅದಕ್ಕೆ ಏನ್ ಹೇಳ್ತೇವೆ ಮಗು ಅಂತ ಹೇಳ್ತೇವೆ ನಾವು. ಈ ರೀತಿ ಇವು 3 ಟರ್ಮ್ಸ್‌ಗಳು ನಿಮಗೆ ಗೊತ್ತಿರಲಿ. ಈಗ ಇಲ್ಲಿ ಏನಪ್ಪಾ ಅಂತಂದ್ರೆ ಗೊಮೆಟ್ ಅಂದ್ರೆ ಗೊತ್ತಾಗಿತ್ತು ನಿಮ್ಗೆ ಇದಕ್ಕೆ ಯುಗ್ಮಕ. ಸೊ ಇಲ್ಲಿ ಒಂದು ಹೂವಿನಲ್ಲಿ ಗೊಮೆಟ್ ಕೆಲಸ ಇರುವಂತದ್ದು ಯುಗ್ಮಕಗಳು ಯಾವ್ಯಾವುದು? ಒಂದನೇದ್ದು ಪರಾಗ, ಇದು ಒಂದು ಮೇಲ್ ಯುಗ್ಮಕ. ಓಕೆ. ಇದು ಮೇಲ್ ಆಗಿರ್ತಕ್ಕಂಥ ಯುಗ್ಮಕ. ಇನ್ನೊಂದು ಇದೇ ಇದೇ ಹೂವಿನಲ್ಲಿ ಫೀಮೇಲ್ ಆಗಿರ್ತಕ್ಕಂತಹ ಯುಗ್ಮಕ ಯಾವುದು ಅಂತಂದ್ರೆ ಅದು ಅಂಡಾಣು ಆಗಿರ್ತೈತಿ. ಓವಲ್ ಅಂತೇಳಿ ಹೇಳ್ತೇವೆ. ಓವಲ್ ಅಂತೇಳಿ ಹೇಳ್ತೇವೆ. ಇದು ಫೀಮೇಲ್ ಆಗಿರ್ತೈತಿ. ಈಗ ನೋಡ್ರಿ ಇಲ್ಲಿ ಈ ಒಂದು ಏನು ಓವಲ್ಸ್‌ಗಳಿದಾವು, ಅಂಡಾಣುಗಳಿದಾವು, ಹೂವಿನಲ್ಲಿ ಅಂಡಾಣುಗಳು ಯಾವಾಗಲೂ 3 ಇರ್ತಾವೆ. ಎಷ್ಟಿರ್ತಾವೆ? 3 ಇರುವಂತವುಗಳು ಅಂಡಾಣು ಇರ್ತಾವೆ. ಈ ಒಂದು ಅಂಡಾಣುವಿನಲ್ಲಿ ಎಷ್ಟು ಇರ್ತವೆ? 3 ಅಂಡಾಣುಗಳು ಈ ಒಂದು ಅ ಓವರಿದಲ್ಲಿ ಓವರಿ ಅಂತಂದ್ರೆ ಏನು? ಇಲ್ಲಿ ಅಂಡಾಶಯ ಅಂತ ಹೇಳ್ತೀವಿ. ಅಂಡಾಶಯದಲ್ಲಿ ಅಂಡಾಣುಗಳ ಸಂಖ್ಯೆ ಎಷ್ಟಿರ್ತೈತಿ ಇಲ್ಲಿ ಒಳಗೆ 3 ಅಂಡಾಣು ಇರ್ತೈತಿ. ಇಲ್ಲೊಂದು ಅಂಡಾಣು, ಇಲ್ಲೊಂದು ಅಂಡಾಣು, ಇಲ್ಲೊಂದು ಅಂಡಾಣು. 3 ಅಂಡಾಣುಗಳು ಅಷ್ಟೇ ಇರ್ತವೆ. ಆಮೇಲೆ ಈಗ ಇಲ್ಲಿರ್ತಕ್ಕಂತಹ ಪರಾಗ ಏನಿದೆಯಲ್ಲ ಇದು, ಈ ಪರಾಗದ ಒಂದು ಕಣಗಳು ಎಷ್ಟು ಬರ್ತಾವಂತಂದ್ರೆ ಓನ್ಲಿ 2 ಬರ್ಲಿಕ್ಕೆ ಅಷ್ಟೇ ಏನಪ್ಪಾ ಅಂತಂದ್ರ ಈ ಒಂದು ಪೈಪ್‌ದಲ್ಲಿ ಹಾದಿರ್ತೈತಿ. ಎರಡೇ 2 ಪರಾಗಗಳು ಒಳಗ್ ಬರ್ಲಿಕ್ಕೆ ಹಾದಿ ಇರುವಂತದ್ದು. ಈಗಿಲ್ಲಿ ಪರಾಗ ಇಲ್ಲಿಂದ ಏನಾಗ್ತೈತಿ, ಈ ದುಂಬಿಗಳ ಮುಖಾಂತರ ಅಥವಾ ಯಾವುದೇ ಒಂದು ಕಾರಣದಿಂದ ಇಲ್ಲಿ ಬಂದು, ಈ ಒಂದು ಸ್ಟಿಗ್ಮಾ ಶಲಾಕಾಗರಕ್ಕೆ ಬಂದು ಇಲ್ಲಿ ಅಂಟ್ಕೊಂತು ಅಂತಂದ್ರೆ, ಇಲ್ಲಿ ಒಳಗೆ ಬರುವಂಥವುಗಳು ಎಷ್ಟು? 2 ಏನಪ್ಪಾ ಅಂತಂದ್ರೆ ಪರಾಗಗಳು ಬರ್ತಾವೆ. ಓಕೆ. 2 ಪರಾಗಗಳು ಬರ್ತಾವೆ. ಸೊ, ಇಲ್ಲಿ ಮೇಲೆ ಒಂದಿದೆ, ಇಲ್ಲಿ ಕೆಳಗೆ ಒಂದಿದೆ ನೋಡ್ರಿ. ಈ 2 ಏನಪ್ಪಾ ಅಂತಂದ್ರೆ ಪರಾಗಗಳು ಒಳಗೆ ಬರ್ತವೆ. ಈ ಒಳಗು ಬಂದ ತಕ್ಷಣ ಇಲ್ಲಿ ಅಂಡಾಣುಗಳು ಎಷ್ಟಿದಾವು? 3 ಇದಾವು. ಸೊ, ಈಗ ಇಲ್ಲಿ ಫಸ್ಟ್ ಇರುವಂತದ್ದು ಇದು ಕೆಳಗೇನಿದೆ, ಈ ಕೆಳಗಿರುವಂತಹ ಪರಾಗ ಇರುವಂತದ್ದು ಇಲ್ಲಿ ಕೆಳಗೆ ಬಂದು ಇಲ್ಲಿರ್ತಕ್ಕಂಥ ಒಂದು ಅಂಡಾಣುವಿನ ಜೊತೆಗೆ ಕೂಡ್ಕೊಂಡು ಏನಾಗ್ತೈತಿಪ್ಪ ಅಂತಂದ್ರ, ಅದು ಹಣ್ಣು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಏನಾಗ್ತೈತಿ ಅದು? ಇಲ್ಲಿರ್ತಕ್ಕಂಥ ಒಂದು ಪರಾಗ, ಇಲ್ಲಿರ್ತಕ್ಕಂಥ ಒಂದು ಅಂಡಾಣು. ಈ 2ಗಳು ಕೂಡ್ಕೊಂಡು ಏನಾಗ್ತೈತಿ? ವ ಹಣ್ಣು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. 2ಗಳು ಕೂಡ್ಕೊಂಡ ಮೇಲೆ ಏನಂತ ಹೇಳಿನಿ ನಾನ್ ನಿಮ್ಗೆ ಯುಗ್ಮ ಆಗ್ತೈತಿ ಅಂತ ಹೇಳಿನಿ. ಝೈಗೋಟ್ ಆಗ್ತೈತಿ. 2 ಕೂಡ್ಕೋತಾವಲ್ಲ ನಮ್ಮಲ್ಲಿ ಯಾವ ರೀತಿ ನಮ್ಮ ಮಾನವರಲ್ಲಿ ಆಗ್ತೈತೆ ಅದೇ ರೀತಿ ಇಲ್ಲಿ ಆಗುವಂಥದ್ದು. ಝೈಗೋಟ್ ಆಗ್ತೈತೆ ಅವಾಗ ಯುಗ್ಮ ರೆಡಿ ಆಗ್ತೈತೆ. ಅವಾಗ ಇಲ್ಲಿರ್ತಕ್ಕಂಥ ಒಂದು ಪರಾಗ, ಇಲ್ಲಿರ್ತಕ್ಕಂಥ ಒಂದು ಅಂಡಾಣು ಕೂಡಿ ಏನಾಗ್ತೈತಿ ಯುಗ್ಮ ಆಗ್ತೈತಿ. ಓಕೆ. ಯುಗ್ಮ ರೆಡಿ ಆಗ್ತೈತಿ. ಅದಕ್ಕ ನಾವೇನಂತ ಹೇಳ್ತೀವಿ ಹಣ್ಣು ರೆಡಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಇಲ್ಲಿ. ಆಮೇಲೆ ಇನ್ನೂ 2 ಅಂಡಾಣುಗಳು ಇರ್ತಾವಿಲ್ಲಿ. ಈ 2 ಅಂಡಾಣುಗಳು ಮತ್ತು ಇನ್ನೊಂದು ಯಾವ್ದು ಬಂದಿರ್ತೈತಿ ಇಲ್ಲಿ? ಇನ್ನೊಂದು ಪರಾಗ ಬಂದಿರ್ತೈತಿ. ಈ ಒಂದು ಪರಾಗ ಆಮೇಲೆ ಇಲ್ಲಿರ್ತಕ್ಕಂತಹ ಈ 2 ಅಂಡಾಣುಗಳು ಕೂಡಿ ಒಂದು ಗುಂಪು ಮಾಡ್ಕೋತೈತಿ. ಇದು ಏನು ಕೆಲಸ ಮಾಡ್ತೈತಿಪ್ಪ ಅಂತಂದ್ರ ಇಲ್ಲಿ ಏನು ರೆಡಿ ಆಗ್ತಿರ್ತೈತಲ್ಲ ಹಣ್ಣು, ಆ ಹಣ್ಣಿಗೆ ಏನ್ ಮಾಡ್ತೈತಿ ಆಹಾರವನ್ನ ಒದಗಿಸುವಂತಹ ಈ ಒಂದು ಗುಂಪು ರೆಡಿ ಆಗ್ತೈತಿ ಇಲ್ಲಿ. ಆ ಒಂದು ಗುಂಪಿಗೆ ನಾವು ಏನಂತ ಹೇಳ್ತೀವಿ? ಎಂಡೋಸ್ಪರ್ಮ್ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ ಅದಕ್ಕೆ? ಎಂಡೋಸ್ಪರ್ಮ್ ಭ್ರೂಣಕೋಶ ಅಂತ ಹೇಳ್ತೇವೆ. ಇದ್ರ ಕೆಲಸ ಏನು? ಇಲ್ಲೇನ್ ರೆಡಿ ಆಗಾಕತ್ತೈತಲ್ಲ, ಹಣ್ಣು ರೆಡಿ ಆಗತೈತಿ. ಅದಕ್ಕೆ ಆಹಾರವನ್ನ ಒದಗಿಸುವಂತಹ ಕೆಲಸ ಮಾಡ್ತೈತಿ ಎಂಡೋಸ್ಪರ್ಮ್. ಓಕೆ. ಈ ರೀತಿ ಏನಪ್ಪಾ ಅಂತಂದ್ರೆ ಇಲ್ಲಿ ಹಣ್ಣು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಈ ಹಣ್ಣು ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಏನಾಗ್ತೈತಿ? ಈ ಎಂಡೋಸ್ಪರ್ಮ್ ಅಲ್ಲೇ ಮುಗಿದು ಬಿಡ್ತೈತಿ, ಸತ್ತು ಬಿಡ್ತೈತಿ. ಭ್ರೂಣಕೋಶ ಸತ್ತು ಬಿಡ್ತೈತಿ. ಇದು ಇನ್ನೊಂದು ಜೋಡಿ ಇರುವಂತದ್ದು. ಓಕೆ. ಸೊ, ನಿಮ್ಗೆ ಗೊತ್ತಾಗಿರಬಹುದು ಈಗ. ಇಲ್ಲಿ ಸಿಂಪಲ್ ಆಗಿ ಕ್ವೆಷನ್ಸ್‌ಗಳು ಬರುವಂತದ್ದು. ಈಗ ಪರಾಗ ಇರುವಂತದ್ದು ಇದು ಯಾವ್ದು ಇದು ಮೇಲ್ ಆಗಿರ್ತೈತಿ. ಇದಕ್ಕೆ ನಾವು ಆಂಥರ್ ಅಂತನು ಹೇಳ್ತೇವಿ ಪರಾಗ. ಯಾವುದೇ ಒಂದು ಮೂ ಒಂದು ಇದರ ಮೂಲಕ ಬಂದು ಏನಾಗ್ತೈತಿ ಇಲ್ಲಿ ಶಲಾಕಾಗ್ರ ಸ್ಟಿಗ್ಮಾಗೆ ಬಂದು ಇಲ್ಲಿ ಅಂಟ್ಕೋತೈತಿ. ಆಮೇಲೆ ಎಷ್ಟು ಪರಾಗಗಳು ಒಳಗೆ ಬರ್ತಾವೆ? 2 ಪರಾಗಗಳು ಒಳಗೆ ಬರ್ತಾವೆ. ಆಲ್ರೆಡಿ ಎಷ್ಟು ಅಂಡಾಣುಗಳು ಇರ್ತಾವೆ ಇಲ್ಲಿ ಅಂಡಾಶಯದಲ್ಲಿ? 3 ಅಂಡಾಣುಗಳು ಇರ್ತವೆ. ಮೊದಲು ಬರುವಂತಹ ಒಂದು ಪರಾಗವು ಏನ್ ಮಾಡ್ತೈತಿ? ಇಲ್ಲಿರುವಂತಹ ಒಂದು ಅಂಡಾಣುವಿನ ಜೊತೆ ಕೂಡ್ಕೊಂಡು ಒಂದು ಏನ್ ಮಾಡ್ತೈತಿ ಗುಂಪು ಮಾಡ್ಕೋತೈತಿ. ಅದು ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಇನ್ನೊಂದು ಬರುವಂತದ್ದು ಏನ್ ಪರಾಗ ಇದೆ ಅದು ಇಲ್ಲಿ ಇನ್ನೂ ಉಳಿದಿರ್ತಕ್ಕಂತಹ 2 ಅಂಡಾಣುವಿನ ಜೊತೆಗೆ ಕೂಡ್ಕೊಂಡು ಅದು ಇಲ್ಲಿರ್ತಕ್ಕಂತಹ ಹಣ್ಣುವಿಗೆ ಆಹಾರವನ್ನು ಒದಗಿಸಲಿಕ್ಕೆ ಸಹಾಯ ಮಾಡ್ತೈತಿ. ಈ ಒಂದು 2ನೇ ಗುಂಪಿಗೆ ನಾವು ಎಂಡೋಸ್ಪರ್ಮ್ ಅಂತ ಹೇಳ್ತೇವಿ. ನಾವು ಕೋಶ ಅಂತೇಳಿ ಹೇಳ್ತೇವೆ. ಈ ರೀತಿ ಇರ್ತಕ್ಕಂಥದ್ದು.
ಓಕೆ. ಇಲ್ಲಿ ಇಷ್ಟೆಲ್ಲ ನಿಮಗೆ ಗೊತ್ತಾಗಿರಬಹುದು. ಓಕೆ. ಉಳಿದಿರ್ತಕ್ಕಂಥದ್ದು ಆಲ್ಮೋಸ್ಟ್ ನಿಮಗೆ ಹೇಳೀನಿ. ಈಗೆಲ್ಲ ಎಕ್ಸ್‌ಪ್ಲೇನ್ ಮಾಡೀನಿ. ಯಾವ ರೀತಿ ಇಲ್ಲಿ ಆಗ್ತೈತಿ, ಹಣ್ಣು ರೆಡಿ ಆಗ್ತೈತಿ ಅಂತೇಳಿ. ನೆಕ್ಸ್ಟ್ ಈಗ ಕೆಲವೊಂದಿಷ್ಟು ಪದ್ಧತಿಗಳಿದಾವು, ಕಲ್ಚರ್ಸ್‌ಗಳು ಅವುಗಳನ್ನು ನೋಡೋಣ. ಎಕ್ಸಾಮ್‌ದಲ್ಲಿ ಕೇಳ್ತಾರೆ. ಎಪಿಕಲ್ಚರ್ ಅನ್ನುವಂಥದ್ದು ಇದು ಜೇನು ಸಾಕಾಣಿಕೆ ಹೇಳ್ತೇವೆ. ಸೆರಿಕಲ್ಚರ್ ರೇಷ್ಮೆ ಸಾಕಾಣಿಕೆ. ವರ್ಮಿ ಕಲ್ಚರ್ ಎರೆಹುಳುವಿನಿಂದ ಗೊಬ್ಬರವನ್ನು ತಯಾರಿಸುವುದು. ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿ. ಹಾರ್ಟಿಕಲ್ಚರ್ ತೋಟಗಾರಿಕೆ ಬೆಳೆ ಬೆಳೆಯುವ ವಿಧಾನ. ಸಿಲ್ವಿಕಲ್ಚರ್ ಇದು ಅರಣ್ಯ ಬೆಳೆಸುವ ವಿಧಾನ. ವಿಟಿಕಲ್ಚರ್ ದ್ರಾಕ್ಷಿ ಬೆಳೆಸುವ ವಿಧಾನ. ಫ್ಲೋರಿಕಲ್ಚರ್ ಹೂವು ಬೆಳೆಸುವಂತಹ ವಿಧಾನ. ವಿವಿಧ ಸಸ್ಯಗಳ ಪ್ರಮುಖ ಲಕ್ಷಣಗಳನ್ನು ನೋಡೋಣ. ಬಹುಕೋಶೀಯ ಶೈವಲ ಇದು ಥ್ಯಾಲಸ್. ಆಮೇಲೆ ಹಾವಸಿ ಸಸ್ಯಗಳು ರೈಸಾಯ್ಡ್‌ಗಳು. ಜರಿ ಸಸ್ಯಗಳು ಪ್ರೋಥ್ಯಾಲಸ್. ಅನಾವೃತ ಬೀಜ ಸಸ್ಯಗಳು ಕೋನಗಳು. ಇವುಗಳ ಪ್ರಮುಖ ಲಕ್ಷಣಗಳು ಇವು. ಆವೃತ ಬೀಜ ಸಸ್ಯಗಳು ಇವು ಪುಷ್ಪಮಂಜರಿ ಇವುಗಳ ಲಕ್ಷಣ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ವಾಚಿಂಗ್ ದಿಸ್ biology chapters and have a nice day.